ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಕಾರ್ಯಕಾರ್ಯಗಳ ಬಗ್ಗೆ ದಿಗ್ಮೂಢನಾದ ಅರ್ಜುನನನ್ನು ಕುರಿತು ಯೋಗಿಯಾಗಿ ಕೆಲಸ ಮಾಡು ಅಂತ ಕೃಷ್ಣ ನಿರ್ದೇಶನ ಮಾಡ್ತಾ ಇದ್ದ. ಕರ್ಮ ಮಾಡುವಾಗ ಅದರಲ್ಲಿ ಯೋಗವನ್ನು ಬೆರೆಸಿಕೋ. ಯೋಗ ಅಂದರೆ ಸಮತ್ವ. ಅದನ್ನು ಅಂಟಿಸಿಕೊಳ್ಳದೆ, ಅದರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಳದೆ ಮಾಡಬೇಕು. ಕರ್ತವ್ಯಂ ಇತಿ ಕರ್ತವ್ಯಂ. ಅದು ಮಾಡಬೇಕು ಅಂತಿದೆ, ಮಾಡಬೇಕು. ನಾವು ಕೆಲಸಗಳನ್ನು ಮಾಡುವಾಗ ನಮಗೇ ಸಂಬಂಧಿಸಿದ್ದು ಅಂತಾದರೆ ನಮ್ಮಲ್ಲಿ ಉದ್ವೇಗ ಇತ್ಯಾದಿ ಉಂಟಾಗ್ತದೆ. ಔಷಧವನ್ನು ಒಬ್ಬ ವೈದ್ಯ ಔಷಧ ಕೊಡಬೇಕು. ಅವನ ಮಗನಿಗೆ ಔಷಧ ಕೊಡುವಾಗ ಅವನ ಮನಸ್ಥಿತಿ ಬೇರೆ ಥರ ಇರ್ತದೆ. ಇನ್ಯಾರೋ ಪರಿಚಯ ಇಲ್ಲದೆ ಇದ್ದವರು ಬಂದಾಗ ಅವರಿಗೆ ಔಷಧ ಕೊಡುವಾಗ ಮನಸ್ಥಿತಿ ಬೇರೆ ಇರ್ತದೆ. ಸ್ವಲ್ಪ ಸಂಬಂಧಿ, ಸ್ವಲ್ಪ ದೂರದ ಸಂಬಂಧ, ಅಲ್ಲಿ ಮನಸ್ಥಿತಿ ಬೇರೆ ಇರ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ ಯಾವುದೋ ಒಂದು ಒತ್ತಡ, ನಾವು ಹೇಳುವ ಅಟ್ಯಾಚ್ಮೆಂಟ್ ಎಂದು ಹೇಳುವ ಸಂಘ, ಶಕ್ತಿ, ಆಸಕ್ತಿ ಇದೆಲ್ಲ ಸೇರಿಕೊಂಡಿರ್ತದೆ. ಅವೆಲ್ಲ ಬಿಟ್ಟು ಮಾಡತಕ್ಕದ್ದು, ಅದರಲ್ಲಿ ನನ್ನದು ಮತ್ತೊಬ್ಬರದ್ದು ಯಾವ ಯೋಚನೆಯೂ ಇಲ್ಲದೆ ಆತ ಕರ್ತವ್ಯಂ ಅಂತ ಹೇಳಿ ಅದನ್ನು ಕರ್ಮ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ಮಾನಸಿಕ ತಲ್ಲಣತೆಗೆ ಅವಕಾಶ ಇರುವುದಿಲ್ಲ. ಅರ್ಜುನನಿಗೆ ಈ ಯುದ್ಧದಲ್ಲಿ ಮಾನಸಿಕ ಕ್ಲೇಶಗಳು ಉಂಟಾಗ್ತಾ ಇರುವುದು ನನ್ನವರು, ನನ್ನ ಗುರುಗಳು ಈ ಇತ್ಯಾದಿ ಭಾವಗಳು. ಇದನ್ನೆಲ್ಲ ಬದಿಗಿಟ್ಟು ಯೋಗದಿಂದ ಕೆಲಸ ಮಾಡು. ಯೋಗ ಅನ್ನುವುದಕ್ಕೆ ಕೃಷ್ಣ ಕೊಡುವ ವ್ಯಾಖ್ಯಾನ ಅನೇಕ ಇದೆ. ಅದರಲ್ಲಿ ಒಂದು ಈ 6ನೇ ಅಧ್ಯಾಯದಲ್ಲಿ ಬರುವಂಥದ್ದು, ಪ್ರತಿಯೊಬ್ಬರನ್ನು ಕೂಡ ಆತ್ಮೌಪಮ್ಯೇನ ಕಾಣು. ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಾದರೆ ಅದು ನನಗೇ ಆದರೆ ಹೇಗೆ, ಹಾಗೆ ಯೋಚಿಸು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಅಂಥವನನ್ನು ಯೋಗಿ ಅಂತ ಕರಿಬೇಕು. ಯಾವುದೇ ವಿಷಯದಲ್ಲೂ ಮತ್ತೊಬ್ಬರಿಗೆ ಆಗುವುದನ್ನು ತನಗಾದರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಒಬ್ಬ ದೂರದಲ್ಲಿ ಜಾರಿ ಬಿದ್ದರೆ ನಾವು ಆ ಕ್ಷಣದಲ್ಲಿ ಓಡಿ ಹೋಗಿ ಎಬ್ಬಿಸ್ತೇವೆ. ಯಾಕೆ ಎಬ್ಬಿಸ್ತೇವೆ ಅಂತೇಳಿದರೆ ಅವರು ಕೂಡ ನನ್ನ ಹಾಗೆ ಅನ್ನುವ ಭಾವ ನಮ್ಮಲ್ಲಿ ಉಂಟು. ನಾನು ಅಕಸ್ಮಾತ್ ಜಾರಿ ಬಿದ್ದಿದ್ದರೆ ನಾನು ಇನ್ನೊಬ್ಬರಿಂದ ಏನನ್ನು ನಿರೀಕ್ಷೆ ಮಾಡ್ತೇನೆ. ಹಾಗೆ ಇನ್ನೊಬ್ಬರು ಜಾರಿ ಬಿದ್ದಾಗ ನಾನು ಅದನ್ನೇ ಮಾಡಬೇಕು. ಇದಕ್ಕೆ ಆತ್ಮೌಪಮ್ಯೇನ ಕರ್ಮಕರಣ ಅಂತ ಇದನ್ನು ಕರೆಯೋದು. ಆದರೆ ಮನುಷ್ಯ ಎಷ್ಟೋ ಸಂದರ್ಭದಲ್ಲಿ ಈ ಆತ್ಮೌಪಮ್ಯ ಅವನಲ್ಲಿರುವುದಿಲ್ಲ. ದ್ವೇಷಭಾವ, ಅನುರಾಗ ಇವೆಲ್ಲ ಸೇರಿಕೊಂಡು ಕೆಲವೊಂದು ಕಡೆ ಶೀಘ್ರ ಪ್ರವೃತ್ತಿಯಾಗ್ತದೆ, ಕೆಲವೊಂದು ಕಡೆ
ಪ್ರವೃತ್ತಿಯೇ ಆಗುವುದಿಲ್ಲ. ಕೆಲವೊಂದು ಸಲ ವಿಪರೀತ ಪ್ರವೃತ್ತಿ ಆಗುವುದು ಇದೆ. ಜಾರಿ ಬಿದ್ದ ಅಂದರೆ ಎತ್ತಿ ಒಂದು ಕಲ್ಲು ಹಾಕುವ ಅಲ್ಲಿಯ ತನಕ ಹೋಗ್ತದೆ. ಅವನು ಎಬ್ಬಿಸುವ ಕೆಲಸವನ್ನೂ ಮಾಡದೆ ಅಪಕರಿಸುವ ಮನಸ್ಥಿತಿಯ ತನಕ ಹೋಗುವುದು, ಇದೆಲ್ಲ ನಡೆಯುವುದು ಅವನ ಒಳಗೆ ಸಮಭಾವ ಇಲ್ಲದೆ ಹೋದಾಗ, ವಿಷಮ ಭಾವ, ವೈಷಮ್ಯ ಅನ್ನೋದು ಒಳಗೆ ಸೇರಿಕೊಂಡಾಗ ಇಂಥ ಪ್ರವೃತ್ತಿ ಆಗ್ತದೆ. ಆತ್ಮೌಪಮ್ಯೇನ ದೃಷ್ಟಿಕೋನವನ್ನು ಬೆಳೆಸಿಕೊ. ಯುದ್ಧದಲ್ಲಿ ಪರಕೀಯ ಪಕ್ಷದವರು ಅವರು ನಿನ್ನ ಜೊತೆಗೆ ಕಾದಾಡಬೇಕು ಅಂತ ನಿಮಗೆ ಮನಸ್ಸಿದೆ. ಯಾಕಂದರೆ ಯುದ್ಧಕ್ಕೆ ಸಿದ್ಧರಾಗಿ ಶಂಖ ಊದುವುದಕ್ಕೆ ಸಿದ್ಧರಾಗಿದ್ದಾರೆ. ನೀನು ಮಾತ್ರ ನಾನು ಕಾಡಿಗೆ ಹೋಗ್ತೇನೆ, ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ವಿಹ ಲೋಕೆ, ಈ ನಾನು ಭಿಕ್ಷೆ ಬೇಡಬೇಕಾದರೂ ಬದುಕ್ತೇನೆ. ನೀನು ಹೇಗಿರಬೇಕೋ ಅವರ ಹಾಗಿರಬೇಕು, ಅವರು ಹೇಗಿರಬೇಕು ಅಂತ ನೀನು ಭಾವಿಸ್ತೀಯೋ ನೀನು ಹಾಗಿರಬೇಕು. ಇದು ಒಂದು ಧರ್ಮ ಯುದ್ಧ. ಕ್ಷತ್ರಿಯರಿಗೆ ಈ ಧರ್ಮ್ಯ ಯುದ್ಧ ಅನ್ನೋದು ಸಿಗತಕ್ಕಂಥದ್ದು ತೆರೆದ ಮೋಕ್ಷದ ದ್ವಾರ. ಮೋಕ್ಷದ್ವಾರಂ ಅಪಾವೃತಂ, ಕೃಷ್ಣನ ಬಾಯಿಯಲ್ಲಿ ಬಂದಂತಹ ಮಾತು. ಇಂಥದ್ದು ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಂಥ ಒಂದು ಅವಕಾಶ ಸಿಕ್ಕಿದಾಗ ಪ್ರತಿಯೊಬ್ಬರಲ್ಲಿ ಏನನ್ನು ಬಯಸ್ತೀಯೋ ನೀನು ಹಾಗಿರಬೇಕು. ಇದಕ್ಕೆ ಯೋಗ ಅಂತ ಹೆಸರು. ಜೀವನದಲ್ಲಿ ನಾವೆಲ್ಲ ಯೋಗವನ್ನು ರೂಢಿಸಿಕೊಂಡಾಗ ಪರಸ್ಪರ ಮಾನಸಿಕ ತಲ್ಲಣತೆ ಉಂಟಾಗುವುದಿಲ್ಲ. ಇದನ್ನು ರೂಢಿಸಿಕೊಳ್ಳುವುದಕ್ಕೆ ಕ್ಲೇಶ ಇದೆ, ಆದರೆ ಈ ಭಾವ ಬೇಕು ಅನ್ನುವುದು ಕೃಷ್ಣನ ನಿರ್ದೇಶನ ಇದೆ. ಯೋಗದ ನಿರೂಪಣೆಯನ್ನು ಮಾಡ್ತಾ ಮಾಡ್ತಾ ಈ ಯೋಗ ನಮ್ಮ ಜೀವನದಲ್ಲಿ ಬರಬೇಕಾದರೆ ಅದಕ್ಕೆ ಜೀವನ ಯೋಗ ಅಂತ ಹೆಸರು. ಅದಕ್ಕಿಂತ ಮುಂಚೆ 4 ಗೋಡೆಯ ಮಧ್ಯದಲ್ಲಿ ಅಥವಾ ಏಕಾಂತ ಪ್ರದೇಶದಲ್ಲಿ ಯೋಗದ ಅಭ್ಯಾಸವನ್ನು ಮಾಡಬೇಕು. ಯೋಗಾಭ್ಯಾಸ ನಿರಂತರವಾಗಿ ನಡೆದಿದ್ದರೆ ಆವಾಗ ಸಾರ್ವಜನಿಕ ಜೀವನದಲ್ಲೂ ಕೂಡ ಅಥವಾ ಯುದ್ಧರಂಗದಲ್ಲೂ ಕೂಡ ಯೋಗವನ್ನು ರೂಢಿಸಿಕೊಳ್ಳಿಕ್ಕೆ ಆಗ್ತದೆ. ಅಭ್ಯಾಸ ಅದು ಏಕಾಂತದಲ್ಲಿ, ವಿವಿಕ್ತ ಪ್ರದೇಶದಲ್ಲಿ, ಅಂದರೆ ಅರತಿರ್ಜನ ಸಂಸದಿ ಅನ್ನುವ ಗುಣಧರ್ಮ ಬೇಕು. ಹೆಚ್ಚು ಜನರಿದ್ದಲ್ಲಿ ಸೇರಬೇಕು ಅನ್ನುವ ಭಾವವನ್ನು ಬಿಡಬೇಕು. ಸಾಮಾನ್ಯ ಮನುಷ್ಯನಲ್ಲಿ ಭಾವನೆ ಏನು ಬರ್ತದೆ ಅಂದರೆ ತುಂಬ ಜನ ಇದ್ದಲ್ಲಿ ನಾನಿರಬೇಕು ಅಂತ. ಒಂದು ಪ್ರತ್ಯೇಕ ಅವ ಕೂತಿದ್ದರೂ ಕೂಡ ಅಲ್ಲಿ ಯಾರೋ 4 ಜನ ಮಾತಾಡ್ತಾರೆ ಅಂತಾದರೆ ಸೀದಾ ಅಲ್ಲಿ ಹೋಗ್ತಾನೆ. ಅಲ್ಲಿ ಅವನ ಮನಸ್ಸು ಏನು ಯೋಚನೆ ಮಾಡ್ತದೆ? 4 ಜನ ಮಾತಾಡ್ತಾ ಇದ್ದಾರೆ ಅಂದರೆ ಅವರು 5ನೆಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಮನುಷ್ಯರು ಯಾರು ತನ್ನ ಬಗ್ಗೆ ತಾನು ಆಲೋಚನೆ ಮಾಡುವವರು ಯಾರಿದ್ದಾರೆ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಆ 5ನೆಯವ ನಾನಾಗಿದ್ದರೆ ಅಂತ ಇವನಿಗೆ ಯೋಚನೆ ಆಗ್ತದೆ. ಸೀದಾ ಅವರ ಜೊತೆಗೆ ಹೋಗಿ ಸೇರಿಕೊಳ್ತಾನೆ. ಸೇರಿಕೊಂಡು ಈ 5 ಜನ ಸೇರಿಕೊಂಡು 6ನೆಯವರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟು ಕಾಕುವಾರ್ತೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಬೇಡದೇ ಇದ್ದ ಉಪದ್ವ್ಯಾಪಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಅರತಿರ್ಜನ ಸಂಸದಿ ಅಂತ ಕೃಷ್ಣ ಹೇಳತಕ್ಕಂಥ ಒಂದು ವಿಶಿಷ್ಟ ಗುಣಧರ್ಮ ಇಲ್ಲದೆ ಹೋದರೆ ಧ್ಯಾನ ಆಗುವುದಿಲ್ಲ. ಧ್ಯಾನ ಮಾಡಲಿಲ್ಲ ಅಂತೇಳಿದರೆ ಜೀವನ ಧರ್ಮದಲ್ಲಿ ಯೋಗ, ಜೀವನ ಯೋಗ ಅವನಿಗೆ ರೂಢಿಸುವುದಿಲ್ಲ. ಧ್ಯಾನ ಮಾಡುವುದಕ್ಕೋಸ್ಕರ ಶುಚಿಯಾದ ಪ್ರದೇಶ ಬೇಕು. ಅದು 4 ಗೋಡೆಯ ಪ್ರದೇಶವೇ ಆಗಬೇಕು ಅಂತಿಲ್ಲ. ಒಂದು ವಿಶಾಲವಾದ ಸರೋವರದ ಬದಿಯೂ ಆಗಬಹುದು, ಶಾಂತವಾದ ದೇವಸ್ಥಾನದ ಸನ್ನಿಧಾನವೂ ಆಗಬಹುದು, ಪರ್ವತದ ಎತ್ತರದ ಶಿಖರವೂ ಕೂಡ ಆಗಬಹುದು. ಒಟ್ಟು ಶುಚೌ ದೇಶೇ ಸಮಾಸೀನಃ, ದೇಶ ಶುಚಿಯಾಗಿರಬೇಕು ಅನ್ನೋದು ಮುಖ್ಯ. ಧ್ಯಾನಕ್ಕೆ ಬೇಕಾದದ್ದು 4 ಬಗೆಯ ಶುಚಿತ್ವ ಬೇಕು. 4 ಮಡಿ ಅಂತ ನಾವು ಕನ್ನಡದಲ್ಲಿ ಮಡಿ ಅನ್ನೋ ಶಬ್ದದಿಂದ ಇದನ್ನು ವ್ಯವಹಾರ ಮಾಡ್ತೇವೆ. ಸಂಸ್ಕೃತದಲ್ಲಿ ಶೌಚ ಅಥವಾ ಶುಚಿತ್ವ ಅನ್ನುವ ಶಬ್ದವನ್ನು ಅದರಲ್ಲಿ ಬಳಸ್ತೇವೆ. ಒಂದು, ನಾವು ಎಲ್ಲಿ ಧ್ಯಾನಕ್ಕೆ ಕೂತುಕೊಳ್ತೇವೋ ಆ ಪ್ರದೇಶ ಶುಚಿಯಾಗಿರಬೇಕು. ಕೂತುಕೊಳ್ತಕ್ಕಂಥ ನಮ್ಮ ಶರೀರ ಶುಚಿಯಾಗಿರಬೇಕು. ನಾವು ಉಟ್ಟಂತಹ ಬಟ್ಟೆ ಬರೆಗಳು ಅವುಗಳು ಶುಚಿಯಾಗಿರಬೇಕು. ಜೊತೆಗೆ ಮನಸ್ಸು ಶುಚಿಯಾಗಬೇಕು. ಈ 4 ಶೌಚ, ಪರಿಸರ ಶೌಚ, ವಸ್ತ್ರ ಶೌಚ, ಶರೀರ ಶೌಚ ಮತ್ತು ಮಾನಸ ಶೌಚ, ಮನಸ್ಸಿನ ಶೌಚ. ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ ಉಳಿದ 3 ಬಗೆಯದ್ದಾದಂತಹ ಶುದ್ಧಿ ಎಲ್ಲ ಶುದ್ಧ ಮಾಡಿಕೊಂಡು ಮಡಿಯಲ್ಲಿ ಉತ್ತಮವಾದ ಶರೀರಕ್ಕೆ ಹಿತವಾಗುವ ಹತ್ತಿಯ ಬಟ್ಟೆಯನ್ನು ಅಥವಾ ರೇಷ್ಮೆಯ ಬಟ್ಟೆಯನ್ನೇ ಉಟ್ಟು ಶುದ್ಧವಾಗಿದ್ದಾನೆ. ಆದರೆ ಕೂತಂಥ ಪ್ರದೇಶದಲ್ಲಿ ಯಾವುದೋ ದುರ್ವಾಸನೆ ಬರ್ತಾ ಇದೆ. ಅಂತಹ ಪ್ರದೇಶದಲ್ಲಿ ಅದು ಪಿನಾಯಿಲ್ ಹಾಕಿ ಈಗ ಇನ್ನು ಫ್ಯಾನ್ ಆನ್ ಮಾಡಲೇ ಇಲ್ಲ, ಅದು ಆ ವಾಸನೆಯೇ ಹೊಡಿತಾ ಇದೆ. ಅದರಲ್ಲೇ ಕೂತ್ಕೊಂಡು ಇವ ಧ್ಯಾನ ಮಾಡಬೇಕು ಅಂತೇಳಿದರೆ ಅವನ ಮನಸ್ಸಿಗೆ ಆ ವಾಸನೆಯ ಕಾರಣದಿಂದಲೇ ಏಕಾಗ್ರತೆ, ಮನಃಶುದ್ಧಿ ಅನ್ನೋದು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪರಿಸರ ಶುದ್ಧಿ ಅನ್ನುವುದು ಕೂಡ ಧ್ಯಾನಕ್ಕೆ ಬಹಳ ಮುಖ್ಯ. ಅದನ್ನು ಮೊದಲು ಕೃಷ್ಣ ಹೇಳೋದು ಶುಚೌ ದೇಶೇ ಸಮಾಸೀನಃ. ಈ ಆಸನದ ಬಗ್ಗೆ ನಿನ್ನೆ ನೋಡಿದ್ದೇವೆ. ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು. ಇಷ್ಟಾದರೂ ಕೂಡ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಧ್ಯಾನ ಅಂದರೆ ಏನು?
ನಾವು ಒಂದು ಉದಾಹರಣೆಯಿಂದ ಯೋಚನೆ ಮಾಡ್ಬೋದು. ನಮ್ಮ ಪ್ರತಿಬಿಂಬವನ್ನು ನಾವು ನೋಡಬೇಕು, ಇದು ಧ್ಯಾನ ಅಂತ ಅಂದುಕೊಳ್ಳುವ. ಪ್ರತಿಬಿಂಬದ ದರ್ಶನ ಅದು ಧ್ಯಾನ ಅಂತ ಒಂದು ಕಲ್ಪನೆ ಮಾಡಿಕೊಳ್ಳುವ. ಒಂದು ಪಾತ್ರೆಯಲ್ಲಿ ನೀರಿದೆ, ನೀರಿನಲ್ಲಿ ನಮ್ಮ ಪ್ರತಿಬಿಂಬವನ್ನು ನಾವು ನೋಡಬೇಕು. ಅಥವಾ ಆಕಾಶದಲ್ಲಿರುವ ಸೂರ್ಯನ ಪ್ರತಿಬಿಂಬವನ್ನು ನಾವು ಆ ನೀರಿನಲ್ಲಿ ನೋಡಬೇಕು ಅಂತಾದರೆ ಏನೆಲ್ಲ ಬೇಕಾಗ್ತದೋ ಅದೆಲ್ಲ ಇಲ್ಲೂ ಬೇಕಾಗ್ತದೆ. ಇಲ್ಲಿ ಬಿಂಬ ಪ್ರತಿಬಿಂಬ ಭಾವಚಿಂತನೆ ಭಗವಂತನಿಗೆ ಮತ್ತು ಜೀವನಿಗೆ. ಭಗವಂತ ಬಿಂಬನಾಗಿದ್ದರೆ ಜೀವ ಪ್ರತಿಬಿಂಬನಾಗಿದ್ದಾನೆ. ನಾವು ಭಗವಂತನನ್ನು ಹೃದಯದಲ್ಲಿ ಕಾಣುವುದನ್ನು ಧ್ಯಾನ ಅಂತ ಕರಿತಾ ಇದ್ದೇವೆ. ಒಳಗಿನಿಂದ ದೇವರು ಕಾಣುವುದು ಅಂದರೆ ದೇವರೇ ಕಾಣಿಸುವುದಿಲ್ಲ, ದೇವರ ಪ್ರತಿಬಿಂಬಾಕಾರವೇ ನಮಗೆ ಕಾಣಿಸುವುದು. ದೇವರೇ ಕಂಡ್ರೆ ಅದು ಅಪರೋಕ್ಷ ಜ್ಞಾನ ಆಗ್ತದೆ, ಅದಕ್ಕೆ ಧ್ಯಾನ ಅಂತ ಹೆಸರಾಗುವುದಿಲ್ಲ. ದೇವರ ಹಾಗಿನ ಒಂದು ಸಂಸ್ಕಾರಮಯವಾದ ಮೂರ್ತಿ, ಅದನ್ನು ಪ್ರತಿಬಿಂಬ ಅಂತ ಕರೆಯುವ. ದೇವರ ಪ್ರತಿಬಿಂಬವನ್ನು ನಾವು ಒಳಗಿನಿಂದ ಕಾಣುವುದು. ಆ ಕಾಣತಕ್ಕಂತಹ ಪ್ರತಿಬಿಂಬ ಅದು ನೀರು ಶುದ್ಧವಾದರೆ ಕಾಣಿಸುತ್ತೆ ಮತ್ತು ನೀರು ನಿಶ್ಚಲವಾಗಿದ್ದರೆ ಕಾಣಿಸುತ್ತೆ. ಸರೋವರ ಇದೆ, ಅದಕ್ಕೆ ಮೆಲ್ಲನೆ ತುಂತುರು ಹನಿ ಬೀಳ್ತಾ ಇದೆ. ಮೇಲ್ಭಾಗದಲ್ಲಿ ಒಂದು ಕಡೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರನನ್ನು ನಾವು ಅದರಲ್ಲಿ ನೋಡಬೇಕು ಅಂತಾದರೆ ಈ ಕಡೆ ಯಾವುದೋ ಕಲ್ಲು ಬಿದ್ದು ಅದು ಅಲುಗಾಡ್ತಾ ಇದ್ದರೆ ಅಲುಗಾಡುವ ನೀರಿನಲ್ಲಿ ಭಗವಂತನ ಆ ಮೇಲೆ ಇರತಕ್ಕಂತಹ ಚಂದ್ರನ ಪ್ರತಿಬಿಂಬ ಕಾಣಿಸುವುದಿಲ್ಲ. ಅಷ್ಟೇ ಅಲ್ಲ, ಅಶುದ್ಧವಾದ ನೀರಿನಲ್ಲಿ ಪ್ರತಿಬಿಂಬ ಕಾಣಿಸುವುದಿಲ್ಲ. ನಮ್ಮ ಶರೀರ ಅದೊಂದು ಪಾತ್ರೆ ಇದ್ದ ಹಾಗೆ, ಶರೀರದ ಒಳಗೆ ಮನಸ್ಸು ಅದು ಪಾತ್ರೆಯಲ್ಲಿದ್ದ ನೀರಿದ್ದ ಹಾಗೆ. ಶುದ್ಧವಾದ ಮನಸ್ಸು ಹೇಗೆ ಶುದ್ಧವಾದ ನೀರಿನಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗುತ್ತೋ ಹಾಗೆ ಶುದ್ಧವಾದ ಮನಸ್ಸಿನಲ್ಲಿ ನಾವು ಭಗವಂತನ ಒಂದು ಸಂಸ್ಕಾರಮಯ ರೂಪವನ್ನು ಪ್ರತಿರೂಪವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಮನಸ್ಸು ಶುದ್ಧವಾದರೆ ಸಾಕಾಗುವುದಿಲ್ಲ, ಮನಸ್ಸು ಅಲುಗಾಡಬಾರ್ದು. ಮನಸ್ಸಿಗಿಂತ ಜಾಸ್ತಿ ಅಲುಗಾಡುವಂಥದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲಂತೆ. ಅರ್ಜುನನೇ ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಎಷ್ಟು ಚಂಚಲ ಈ ಮನಸ್ಸು, ಒಂದು ಕಡೆಯಲ್ಲಿ ನಿಲ್ಲಿಸುವುದಕ್ಕೆ ಆಗುವುದೇ ಇಲ್ಲ. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಇಲ್ಲಿದ್ದ ಗಾಳಿಯನ್ನೆಲ್ಲ ನನ್ನ ಬಟ್ಟೆಯಲ್ಲಿ ಕಟ್ಟಿ ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಅದು ಹೇಗೆ ಅಸಾಧ್ಯವೋ ಹಾಗೆ ಈ ಮನಸ್ಸನ್ನು ನಾನು ಒಂದು ಕಡೆಯಲ್ಲಿ ಕಟ್ಟಿ ಹಾಕುವುದು ಅನ್ನೋದು ಅಸಾಧ್ಯ ಆಗಿಬಿಟ್ಟಿದೆ. ಮನಸ್ಸು ನಿಶ್ಚಲವಾಗುವುದು ಹೇಗೆ? ಕೃಷ್ಣ ಅದಕ್ಕೆ ಹೇಳ್ತಾನೆ, ಎರಡೇ ಮಾರ್ಗ. ನೀನು ಹೇಳಿದ್ದು ಸರಿಯಾಗಿದೆ, ಸರಿಯಾಗಿ ಕೆಲವೊಂದು ಸಲ ನೀನು ಸರಿಯಾಗಿ ಮಾತಾಡ್ತಿ, ಇಲ್ಲದೆ ಹೋದರೆ ಮಾತಾಡುವುದೆಲ್ಲ ಪ್ರಜ್ಞಾವಾದಾಂಶ ಭಾಷಸೆ. ಅಶೋಚ್ಯಾನ್ ಅನ್ವಶೋಚಸ್ತು ಅಂತ ಕೃಷ್ಣ ಶುರು ಮಾಡಿದ್ದ ಹಾಗೆ. ದೊಡ್ಡವರ ಮಾತು ಅಂತ ಹೇಳಿ ಏನೇನೋ ಮಾತಾಡ್ತಿ, ಆದರೆ ಈಗ ಸರಿಯಾಗಿಯೇ ಹೇಳಿದಿ. ಮನಸ್ಸು ಚಂಚಲ ಅನ್ನೋದು ಹೌದು, ಆದರೆ ಅದನ್ನು ಕಟ್ಟಿ ಹಾಕುವುದಕ್ಕೆ ಆಗುವುದಿಲ್ಲ ಅಂತ ಹೇಳಬೇಡ. ಎರಡು ಮಾರ್ಗ ಇದೆ. ಒಂದು ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಎರಡೂ ಬೇಕು, ಒಂದು ಅಭ್ಯಾಸ ಮತ್ತೊಂದು ವೈರಾಗ್ಯ. ಮನಸ್ಸನ್ನು ಏಕಾಗ್ರವಾಗಿಸುವುದಕ್ಕೆ ಅಭ್ಯಾಸ ಅಂದ್ರೇನು? ಮತ್ತೆ ಮತ್ತೆ ಪ್ರಯತ್ನಕ್ಕೆ ಅಭ್ಯಾಸ ಅಂತ ಹೆಸರು. ಒಂದು ಬಾರಿ ಅತ್ತಿತ್ತ ಓಡಾಡುವ ಮನಸ್ಸನ್ನು ತೆಗೆದು ಒಳಗೆ ಕೂಡಿಸಿ ಒಳಗೆ ಅದಕ್ಕೊಂದು ರೂಪ ಕೊಡಬೇಕು. ಯಾವುದು ಇಷ್ಟವಾಗ್ತದೆ ಆ ರೂಪ. ಕೆಲವರಿಗೆ ಪುಟ್ಟ ಮಕ್ಕಳು ಅಂದರೆ ಇಷ್ಟ. ಮಕ್ಕಳು ಅಂತ ಸಿಕ್ಕಿದಾಗ ಹೋಗಿ ಮಕ್ಕಳನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಾರಲ್ವ, ಅವರಿಗೆ ಬಾಲಕೃಷ್ಣನ ರೂಪವೇ ಒಳ್ಳೆಯದು. ಒಳಗಿನಿಂದ 4 ಕಾಲಲ್ಲಿ ಓಡಾಡುವ ಅಂಬೆಗಾಲಿಕ್ಕುವ ಕೃಷ್ಣನನ್ನು ಅವರು ಹೃದಯದಲ್ಲಿ ಧ್ಯಾನಿಸಬೇಕು. ಕೆಲವರಿಗೆ ಹಾಗಲ್ಲ, ಗಂಡ ಹೆಂಡತಿ ಇಬ್ಬರು ಜೊತೆಗಿದ್ದರೆ ಅವರನ್ನು ನೋಡುವುದು ಅಂದರೆ ಇಷ್ಟ. ಆವಾಗ ಭಗವಂತ ರುಕ್ಮಿಣೀ ಸತ್ಯಭಾಮ ಸಮೇತನಾದ ಕೃಷ್ಣನನ್ನು ಒಳಗೆ ಧ್ಯಾನ ಮಾಡಬೇಕು. ಕೆಲವರಿಗೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಹೊಡೆದಾಡುವ ವ್ಯಕ್ತಿಯನ್ನು ನೋಡಿದರೆ ಇಷ್ಟ, ಅವರಿಗೆ ಉಗ್ರ ನರಸಿಂಹ ಧ್ಯಾನಕ್ಕೆ ವಿಷಯ ಆಗಬೇಕು. ಇನ್ನು ಕೆಲವರಿಗೆ ಭಾರಿ ಪಾಠ ಮಾಡುವವರು ಉಪನ್ಯಾಸ ಮಾಡುವವರು ಇಷ್ಟ, ಅವರಿಗೆ ಪಾರ್ಥಸಾರಥಿ ಕೃಷ್ಣ ಗೀತೋಪದೇಶಕನನ್ನು ಅವರು ಒಳಗೆ ಧ್ಯಾನ ಮಾಡಬೇಕು. ಭಗವಂತ ಅನೇಕ ರೂಪಗಳನ್ನು ಹೊತ್ತಿರುವುದೇ ಒಬ್ಬೊಬ್ಬರ ಮನಸ್ಸಿಗೆ ಧ್ಯೇಯವಾಗಿ ಬೇರೆ ಬೇರೆ ವಿಷಯಗಳು ಬೇಕು ಅನ್ನುವ ದೃಷ್ಟಿಯಿಂದ. ಅಂತಹ ರೂಪವನ್ನು ಆ ಮನಸ್ಸಿಗೆ ಕೊಡಬೇಕು, ಅದನ್ನು ಇದು ಧ್ಯಾನ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಅದನ್ನು ಯೋಚಿಸ್ತದೆ, ಅಷ್ಟು ಹೊತ್ತಿಗೆ ಮೊಬೈಲ್ ರಿಂಗಣಿಸುತ್ತೆ, ಅದನ್ನು ಮನೆಯವರು ತೆಗಿತಾರೆ. ಇವನ ಮನಸ್ಸೆಲ್ಲ ಅಲ್ಲಿ ಹೋಗಿರ್ತದೆ, ಏನು ಮಾತಾಡ್ತಾರೆ, ಯಾರಿರ್ಬೋದು ಅಂತ. ಇಲ್ಲಿ ಒಳಗಿದ್ದಂಥ ಉಗ್ರ ನರಸಿಂಹ ಎಲ್ಲೋ ಹಾರಿ ಹೋಗಿರ್ತಾನೆ. ಆಮೇಲೆ ಮತ್ತೆ ಎಲ್ಲಿ ಹೋದ ನನ್ನ ಒಳಗಿನ ದೇವರು ಅಂತ ಮತ್ತೆ ಎಳೆದು ತಂದು ಮನಸ್ಸಿನಲ್ಲಿ ಆ ದೇವರನ್ನು ಕಾಣುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ನೇನು ಒಗ್ಗರಣೆಯ ಶಬ್ದ ಕೇಳಿಸ್ತದೆ. ಈಗ ಮನಸ್ಸು ಮತ್ತೆ ಓಡಿ ಹೋಗ್ತದೆ, ಮತ್ತೆ ಎಳಿಬೇಕು. ಇದಕ್ಕೆ ಅಭ್ಯಾಸ ಅಂತ ಹೆಸರು. ಮತ್ತೆ ಎಳಿಬೇಕು, ಹೋಗ್ತದೆ, ಎಳಿಬೇಕು. ಹೇಗೆ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ನಾವು ಕಪ್ಪೆಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿದ ಹಾಗೆ ಈ 5 ಇಂದ್ರಿಯಗಳೆಂಬಂತಹ ರಂಧ್ರದಿಂದ ಮನಸ್ಸು ಓಡ್ತಾ ಇರ್ತದಂತೆ. ಯಥೋ ಯಥೋ ನಿಶ್ಚರತಿ,
ಚಂಚಲವಾದ ಮನಸ್ಸು ಯಾವ ಯಾವ ಇಂದ್ರಿಯದಿಂದ ಹೊರಗೆ ಹೋಗ್ತದೋ ಅಲ್ಲಲ್ಲಿಂದ ಸೆಳೆದು ಒಂದು ರೂಪದಲ್ಲಿ ಭಗವಂತನ ಸ್ವರೂಪದಲ್ಲಿ ಮನಸ್ಸನ್ನು ಹಾಕಿಡಬೇಕು. ಹೀಗೆ ಮನಸ್ಸು ಇದು ಅಭ್ಯಾಸ ಮಾಡ್ತಾ ಇವತ್ತು 5 ನಿಮಿಷಕ್ಕೊಂದು ಸಲ ಮನಸ್ಸು ಓಡ್ಬೋದು, ನಾಳೆ 10 ನಿಮಿಷಕ್ಕೊಂದು ಸಲ ಮನಸ್ಸು ಓಡ್ತದೆ, ನಾಡಿದ್ದು 11 ನಿಮಿಷಕ್ಕೆ, ಮತ್ತೆ 11:15 ನಿಮಿಷಕ್ಕೆ ಓಡುತ್ತೆ. ಹೀಗೆ ನಿಧಾನಕ್ಕೆ ಪ್ರಯತ್ನಪಟ್ಟು ಅಭ್ಯಾಸ ಮಾಡ್ತಾ ಮನಸ್ಸನ್ನು ಏಕಾಗ್ರೀಕರಿಸಬೇಕು. ಬರೀ ಅಭ್ಯಾಸ ಸಾಕಾಗುವುದಿಲ್ಲ, ವೈರಾಗ್ಯೇಣ ಚ ಗೃಹ್ಯತೆ, ಜೊತೆಗೆ ವೈರಾಗ್ಯ ಬೇಕು. ಅದರಲ್ಲಿ ಅದು ಬೇಕು ಇದು ಬೇಕು ಅಂತ ಏನೇನಿತ್ತು, ಯಾವುದರ ಕಡೆಗೆ ಇವನ ಮನಸ್ಸು ಓಡುತ್ತೆ ಅದು ಏನು, ಅದರಿಂದ ಅಂಥ ಮಹತ್ತೇನಿದೆ, ಅದಕ್ಕಿಂತ ಇದು ದೊಡ್ಡದಲ್ವಾ, ಅದಕ್ಕಿಂತ ನಾನು ಧ್ಯಾನ ಮಾಡ್ತಾ ಇರತಕ್ಕಂಥ ವಸ್ತು ದೊಡ್ಡದು ಅಂತ, ಇದು ಎಲ್ಲಕ್ಕಿಂತ ದೊಡ್ಡದು, ಇದು ಬ್ರಹ್ಮ, ಇದು ಪರಬ್ರಹ್ಮ. ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದರೆ ಬ್ರಹ್ಮಕ್ಕಿಂತ ದೊಡ್ಡದು ಆಸೆ ಅಂತೆ. ಗಿರಿರು ಮಹಾನ್ ಗಿರೇಹೇ ಅಬ್ಧಿಹಿ ಅಬ್ಧೇಹೇ ಮಹತ್ ನಭಃ ಅಂತ ಒಬ್ಬೊಬ್ಬರು ಒಂದೊಂದು ದೊಡ್ಡದು ಅಂತ ಹೇಳ್ತಾ ಹೋದರು. ನಭಸೋಪಿ ಮಹದ್ ಬ್ರಹ್ಮ ಅಂತ ಮತ್ತೊಬ್ಬ ಹೇಳಿದ, ಆಕಾಶಕ್ಕಿಂತ ದೊಡ್ಡದು ಬ್ರಹ್ಮ ಅಂತ. ಆಗ ಈ ಸುಭಾಷಿತಕಾರ ಹೇಳ್ತಾನೆ, ಆ ಬ್ರಹ್ಮನಿಗಿಂತಲೂ ದೊಡ್ಡದು ಒಂದುಂಟು ಆಸೆ ಅದು ಅಂತ. ಮುಗಿಯುವುದೇ ಇಲ್ಲ, ತಾನು ಪರಬ್ರಹ್ಮವೇ ಆದರೂ ಸಾಕಾಗುವುದಿಲ್ಲ ಅವನಿಗೆ, ಅದರಿಂದ ಮೇಲೆ ಏನೋ ಆಗಬೇಕು ಅಂತ ಅನಿಸುತ್ತೆ. ಈ ಆಸೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು, ಅದನ್ನು ಹಿಡಿತದಲ್ಲಿರುವುದಕ್ಕೆ ವೈರಾಗ್ಯ ಅಂತ ಹೆಸರು. ಆಸೆಯನ್ನು ಹಿಡಿತದಲ್ಲಿಟ್ಟು ಸಾಕು, ಎಲ್ಲಕ್ಕಿಂತ ದೊಡ್ಡದು ಅದು ಸಿಕ್ಕಿದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ, ಆ ಭಗವಂತ ಅನುಗ್ರಹೋನ್ಮುಖನಾದರೆ ನನಗೆ ಪ್ರಾಪ್ತಿಯಾಗದೇ ಇರುವಂಥದ್ದು ಯಾವುದಿದೆ, ಆದ್ದರಿಂದ ಅದು ಒಂದು ಸಾಕು ಅಂತ ಆ ದೇವರ ಕಡೆಗೆ ತನ್ನ ಮನಸ್ಸನ್ನು ಒಲಿಸಿಕೊಂಡು ಒಂದು ಕಡೆ ಮಾಡಿಕೊಂಡು ಅದು ಮತ್ತೆ ಮತ್ತೆ ಓಡಲಿಕ್ಕೆ ಶುರು ಮಾಡಿದಾಗ ವೈರಾಗ್ಯದಿಂದ ಅದನ್ನು ಒಂದು ಕಡೆ ತರಬೇಕು. ಶಾಂತವಾಗಬೇಕು ಮನಸ್ಸು ಓಲಾಡಬಾರ್ದು, ಶಾಂತವಾಗಬೇಕು. ಅಂದರೆ ಪಾತ್ರೆಯಲ್ಲಿದ್ದ ನೀರು ಹಾಗೆ ಗಟ್ಟಿಯಾಗಿ ನಿಂತರೆ ಆವಾಗ ಅಲ್ಲಿ ಪ್ರತಿಬಿಂಬ ಕಾಣಬಹುದು. ಮನಸ್ಸು ಮೊದಲು ನಿಶ್ಚಲವಾಗಬೇಕು. ಆದರೆ ಮನಸ್ಸು ಈಗ ನಿಶ್ಚಲ ಆಯಿತು, ಆದರೆ ನಮ್ಮ ಶರೀರ ಅಲುಗಾಡ್ತಾ ಇದ್ದರೆ, ಈಗ ಪಾತ್ರೆಯಲ್ಲಿದ್ದ ನೀರು ನಿಶ್ಚಲ ಆಗುತ್ತೆ, ಆದರೆ ಪಾತ್ರೆಯನ್ನೇ ಅಲುಗಾಡಿಸ್ತಾ ಇದ್ದರೆ ಅದು ನಿಶ್ಚಲವಾಗುವುದು ಹೇಗೆ? ಅದಕ್ಕೋಸ್ಕರ ಶರೀರ ದೃಢತೆಯನ್ನು ಕೃಷ್ಣ ಹೇಳಿತ್ತು. ಧಾರಯನ್ ಅಚಲಂ ಸ್ಥಿರ, ಶರೀರವನ್ನು ಸ್ಥಿರವಾಗಿ ಇಟ್ಟುಕೋ, ಅಲುಗಾಡದೇ ಇದ್ದ ಹಾಗೆ ಇಟ್ಟುಕೋ. ಕುದುರೆ ಹಾಕುವಂಥದ್ದು, ಆನೆ ಹಾಕುವಂಥದ್ದು, ಏನೋ ಶರೀರವನ್ನು ಅದೆಲ್ಲ ಮಾಡಿಕೊಂಡು ಧ್ಯಾನ ಮಾಡಬೇಡ, ಶರೀರ ನಿಶ್ಚಲವಾಗಿರಲಿ. ಶರೀರ ನಿಶ್ಚಲವಾದಾಗ ಪಾತ್ರೆಯ ಒಳಗಿದ್ದ ನೀರು ನಿಶ್ಚಲವಾಗುವ ಹಾಗೆ ನಿನ್ನ ಮನಸ್ಸು ನಿಶ್ಚಲವಾಗ್ತದೆ. ಎಲ್ಲ ಶರೀರ ಸ್ಪಷ್ಟ ನಿಶ್ಚಲವಾಗಿ ಕೂತಿದೆ, ಎಲ್ಲ ಸರಿ ಇದೆ, ಆದರೂ ಇಂದ್ರಿಯಗಳಲ್ಲಿ ಮನಸ್ಸು ಹೋಗುತ್ತಲ್ವ, ಅದಕ್ಕೆ ಇಂದ್ರಿಯಗಳನ್ನು ಸ್ವಲ್ಪ ಮುಚ್ಚಿಕೋ. ಹೇಗೆ ಒಂದು ಪಾತ್ರೆಯಲ್ಲಿ 5 ತೂತಿದ್ರೆ ಪಾತ್ರೆಯಲ್ಲಿ ಹಾಕಿದ ನೀರು ಒಂದೊಂದು ತೂತಲ್ಲೇ ಇಳಿತಾ ಇರ್ತದೆ, ಅದಕ್ಕೇನು ಮಾಡಬೇಕು, ಒಂದೊಂದು ತೂತಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಬೇಕು. ಆ ತೂತುಗಳನ್ನು ಹಚ್ಚಿ ಮುಚ್ಚಿಟ್ರೆ ಆವಾಗ ನೀರು ಹೋಗುವುದಿಲ್ಲ ಅಲ್ವಾ. ಹಾಗೆ ಇಲ್ಲೇನು ಮಾಡಬೇಕು, ಕಣ್ಣನ್ನು ಮುಚ್ಚಬೇಕು. ಕಣ್ಣಿನಿಂದ ಮನಸ್ಸು ಹೋಗುತ್ತೆ ರೂಪದ ಕಡೆಗೆ, ಕಣ್ಣು ಮುಚ್ಚಲಿಕ್ಕೆ ಬರ್ತದೆ. ಕಣ್ಣನ್ನು ಮುಚ್ಚಬಹುದು, ಆದರೆ ಉಳಿದ ಇಂದ್ರಿಯಗಳನ್ನು ಮುಚ್ಚುವುದು ಕಷ್ಟ. ಕಿವಿಯನ್ನು ಮುಚ್ಚಬೇಕು, ಅದಕ್ಕೇನು ಮಾಡ್ಬೋದು, ಅದಕ್ಕೆ ಯಾವುದೋ ಒಂದು ಮೊಬೈಲಿಗೆ ಹಾಕಿದ ಕಿವಿ ಹುಲಿಯನ್ನು ಸೇರಿಸಿಕೊಳ್ಳುವುದಲ್ಲ. ಕಿವಿಯನ್ನು ಮುಚ್ಚುವುದಕ್ಕೆ ಬೇಕಾದರೆ ಹತ್ತಿ ಹಾಕ್ಕೊಳ್ಳಿ. ಆಮೇಲೆ ಕಿವಿಯನ್ನು ಮುಚ್ಚಬಹುದು. ಚರ್ಮೇಂದ್ರಿಯವನ್ನು ಮುಚ್ಚುವುದು ಹೇಗೆ, ತ್ವಗಿಂದ್ರಿಯವನ್ನು ಅಸಾಧ್ಯ. ಬಾಯಿಯನ್ನು ಮುಚ್ಚಬಹುದು, ವಾಗೀಂದ್ರಿಯವನ್ನು ಹಾಗೆ ಮುಚ್ಚಿಬಿಡ್ಬೋದು. ಬಾಯಿಯಲ್ಲಿದ್ದ ರಸನೇಂದ್ರಿಯವನ್ನು ಕೂಡ ಅದಕ್ಕೇನು ಕೊಡದೇ ಮುಚ್ಚಬಹುದು. ಹಾಗೆ ತ್ವಗಿಂದ್ರಿಯಕ್ಕೂ ಕೂಡ ಸ್ಪರ್ಶ ಸುಖವನ್ನು ಕೊಡದೇ ಹೋದರೆ ತಾನಾಗಿ ಶಾಂತವಾಗುತ್ತೆ. ಇವೆಲ್ಲ ಇನ್ನೂ ಆದರೂ ಅದು ಏನು ಮಾಡುತ್ತೆ ಅಂದರೆ ಮನಸ್ಸು ಆಯಾ ಇಂದ್ರಿಯಕ್ಕೆ ತಾಗಿಕೊಂಡು ಏನನ್ನೋ ಯೋಚನೆ ಮಾಡ್ತದೆ. ಅದಕ್ಕೋಸ್ಕರ ಆಹಾರ ತುಂಬ ಕಡಿಮೆ ತೆಗು ಅಂತ ಕೃಷ್ಣ ಹೇಳ್ತಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸ್ವಲ್ಪ ಆಹಾರದ ಬಗ್ಗೆ ನಿಯಂತ್ರಣ ಮಾಡಿಕೊ. ಆಹಾರ ಕಡಿಮೆಯಾದಷ್ಟು ಇಂದ್ರಿಯಗಳು ವಿಷಯ ಪದಾರ್ಥಗಳನ್ನು ಬಯಸುವ ಕೆಲಸ ಕಡಿಮೆ ಮಾಡ್ತವೆ. ಏಕಾದಶಿ ಉಪವಾಸ ಮಾಡುವವರಿಗೆ ಗೊತ್ತಿರ್ತದೆ. ಗೆಳೆಯ ಬಂದು ಈ ಹುಡುಗನನ್ನು ಕರೀತಾನೆ, ಇವತ್ತೊಂದು ಉತ್ತಮವಾದ ಚಲನಚಿತ್ರ ಬಂದಿದೆ, ಬಾ ಹೋಗೋಣ ಅಂತ. ಏಕಾದಶಿ ದಿವಸ ಸಾಯಂಕಾಲ ಅವ ಹೇಳ್ತಾನೆ, ಇವತ್ತು ಯಾವುದು ಬೇಡ ಅನಿಸುತ್ತೆ, ಸ್ವಲ್ಪ ತಾಳ ಹಿಡ್ಕೊಂಡು ಭಜನೆ ಮಾಡ್ತಾ ಕೊಡ್ತೇನೆ ಅಂತ ಹೇಳ್ತಾನೆ. ಆ ಉಪವಾಸದ ಪ್ರಭಾವ ಅವನಿಗೆ ಬೇರೆ ಯಾವುದು ಬೇಡ ಅಂತ ಅನಿಸುತ್ತೆ. ಒಂದು ರೀತಿಯ ವೈರಾಗ್ಯ, ವಿಷಯ ವಿನಿವೃತ್ತಿ ಅನ್ನುವುದು ಇಂದ್ರಿಯಗಳಲ್ಲಿ ಉಂಟಾಗುವುದಕ್ಕೆ ಉಪವಾಸ ಅನ್ನುವುದು ಕೂಡ ಒಂದು ಪ್ರಯೋಜಕ ಆಗ್ತದೆ. ಹಾಗೆ ಅಂತೇಳಿ ಸಿಕ್ಕಾಬಟ್ಟೆ ಉಪವಾಸ ಮಾಡಿದರೆ ಅವನಿಗೆ ಧ್ಯಾನ ಮಾಡಲಿಕ್ಕೂ ಆಗುವುದಿಲ್ಲ. ನಾತ್ಯಸ್ನತಸ್ತು ಯೋಗೋಸ್ತಿ ನಚಾತ್ಯಂತಂ ಅನಶ್ನತಃ. ಅತ್ಯಶನ ಮಾಡುವವನಿಗೂ ಯೋಗ ಸಾಧ್ಯ ಇಲ್ಲ. ನಚ ಅತ್ಯಂತಂ ಅನಶ್ನತಃ, ಸಿಕ್ಕಾಬಟ್ಟೆ ಉಪವಾಸ ಮಾಡುವವನಿಗೂ ಕೂಡ ಯೋಗ ಮಾಡುವುದಕ್ಕೆ ಸಾಧ್ಯ ಇಲ್ಲ.
ಹಾಗಾದರೆ ಯೋಗ ಮಾಡುವವ ಆಹಾರದಲ್ಲಿ ಮೊದಲು ಯೋಗವನ್ನು ಕಲಿಬೇಕು. ಆಹಾರದ ಯೋಗ ಅಂದರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಸಾಧನೆ ಮಾಡುವುದಕ್ಕೆ ಅವನು ಆಹಾರ ವಿಹಾರಗಳಲ್ಲಿ ಒಂದು ನಿಯಂತ್ರಣವನ್ನು ತಾನಾಗಿ ರೂಢಿಸಿಕೊಂಡಿರಬೇಕು. ಅಂದರೆ ನಿಯಂತ್ರಣ ಅಂದರೆ ಏನು? ನನ್ನ ಶರೀರಕ್ಕೆ ಎಷ್ಟು ಬೇಕು ಅಂತ ಅವನಿಗೆ ಗೊತ್ತಿರ್ತದೆ. ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪರಿಮಾಣದ ಆಹಾರದ ಅಪೇಕ್ಷೆ ಇರ್ತದೆ. ನನ್ನ ಶರೀರಕ್ಕೆ ಇಷ್ಟು ಬೇಕು ಅಂತಾದರೆ ನಾನು ಧ್ಯಾನ ಮಾಡಬೇಕಾದ್ರೆ ಎಷ್ಟು ತೆಗೊಳ್ಬೇಕು, ಅದರ 4/3 ಭಾಗಕ್ಕಿಂತ ಜಾಸ್ತಿ ಅಂತೂ ಬೇಡ. ಒಟ್ಟು ಶರೀರದಲ್ಲಿ 4 ಹಿಡಿಯುತ್ತೆ ಅಂತಾದರೆ 3 ಸಾಕು. 3ಕ್ಕಿಂತ ಜಾಸ್ತಿ ತಗೊಂಡ್ರೆ ಧ್ಯಾನ ಮಾಡ್ತಾ ಇದ್ದವ ಹಾಗೆ ತಲೆದಿಂಬಿಗೆ ತಲೆ ಇಟ್ಟಿರ್ತಾನೆ. ಒಂದು ಧ್ಯಾನದ ಹೊತ್ತಿಗೆ ಮನಸ್ಸು ಹಿತವಾಗಿ ನಿಲ್ಲಬೇಕು ಅಂತಾದರೆ ಆಹಾರದ ನಿಯಂತ್ರಣ ಬೇಕು, ಆಹಾರದ ಹಿಡಿತ ಬೇಕು. ಮಾತ್ರ ಅಲ್ಲ, ಆತ ನಿದ್ದೆಯ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡಿರಬೇಕು. ಭಾರೀ ನಿದ್ದೆ ಮಾಡುವವನಿಗೆ ಯೋಗ ಮಾಡುವುದಕ್ಕಾಗುವುದಿಲ್ಲ. ಸಿಕ್ಕಾಬಟ್ಟೆ ಎಚ್ಚರ ಇರುವವನಿಗೂ ಯೋಗ ಮಾಡುವುದಕ್ಕಾಗುವುದಿಲ್ಲ. ಜಾಗ್ರತೋ ನೈವಚಾರ್ಜುನ ಅಂತ ಹೇಳ್ತಾನೆ. ಬೇಕಾದರೆ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡುವವನಿಗಾದರೂ ಯೋಗ ಮಾಡ್ಬೋದು, ಏಕಾಗ್ರತೆ. ಆದರೆ ಸಿಕ್ಕಾಬಟ್ಟೆ ಎಚ್ಚರವಾಗಿರುವವ ಇದ್ದಾನಲ್ವ, ರಾತ್ರಿಯ ಹೊತ್ತೂ ಕೂಡ ಎಚ್ಚರವಾಗಿರುವವ, ಅವ ಯೋಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸರಿಯಾದ ರೀತಿಯ ನಿದ್ದೆ, ಕಾಲದಲ್ಲಿ ನಿದ್ದೆ ಅಂದರೆ ರಾತ್ರಿ 1 ಪ್ರಹರದ ನಂತರದಲ್ಲೇ ಮಲಗಿ ಬೆಳಗ್ಗೆ 1 ಪ್ರಹರಕ್ಕಿಂತ ಮುಂಚೆಯೇ ಎದ್ದು ವ್ಯವಸ್ಥಿತವಾಗಿ ಈ ವಯಸ್ಸಿಗೆ ಇಷ್ಟು ನಿದ್ದೆ ಅಂತ ನಿದ್ರಾಶಾಸ್ತ್ರವೇ ಏನನ್ನು ಹೇಳಿದೆಯೋ ಆ ರೀತಿಯ ವ್ಯವಸ್ಥಿತ ನಿದ್ದೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ಯೋಗ ಸಾಧ್ಯವಾಗ್ತದೆ. ಒಟ್ಟಂದದಲ್ಲಿ ಮನಸ್ಸು ಏಕಾಗ್ರವಾಗಿ ನಿಲ್ಲಬೇಕು ಅಂತಾದರೆ ಇಂದ್ರಿಯಗಳೆಂಬಂತಹ ಛಿದ್ರದ ಮೂಲಕ ಎಲ್ಲೆಲ್ಲೋ ಪಸರಿಸಬಾರ್ದು ಅಂತಾದರೆ ಇಂದ್ರಿಯಗಳನ್ನು ಮುಚ್ಚಿಟ್ಟು ನಾನು ಅದನ್ನು ಧ್ಯಾನ ಮಾಡ್ತೇನೆ, ಕಣ್ಣು ಮುಚ್ಚುತ್ತೇನೆ, ಕಿವಿ ಮುಚ್ಚುತ್ತೇನೆ, ಆಮೇಲೆ ಚರ್ಮಕ್ಕೆಲ್ಲ ಶಟರ್ ಹಾಕ್ಕೊಂಡು ಕೂತುಕೊಳ್ತೇನೆ, ನಾಲಿಗೆಗೆ ಒಂದು ಬೀಗ ಹಾಕ್ಕೊಳ್ತೇನೆ ಅಂತ ಹೇಳಿ ಕೂತು ಧ್ಯಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವುಗಳು ತಾನಾಗಿ ನಿಯಂತ್ರಣಕ್ಕೆ ಬರುವ ಹಾಗೆ ಆಹಾರ ವಿಹಾರ ನಿದ್ರಾ ಮತ್ತು ಜಾಗ್ರದ ಅವಸ್ಥೆಗಳಲ್ಲಿ ನಿಯಂತ್ರಣಕ್ಕೆ ತರಬೇಕು. ಆದ್ದರಿಂದಲೇ ಯೋಗ ಕ್ಲಿಷ್ಟವಾಗುವುದು. ಅಲ್ಲಿ ಇನ್ನೊಬ್ಬರು ಹೇಳಿ ಮಾಡುವಂಥದ್ದು ಯೋಗ ಅಲ್ಲ. ಅವನು ಸ್ವತಃ ನನ್ನ ಶರೀರದಲ್ಲಿ ನಾನು ಹಿತವಾಗಿ ಯೋಗಕ್ಕೆ ಕೊಡಬೇಕಾದ್ರೆ ಹೇಗಿರಬೇಕು, ಜೀವನ ಪದ್ಧತಿ ಹೇಗಿರಬೇಕು, ಆಹಾರ ಹೇಗಿರಬೇಕು, ನಿದ್ರೆ ಹೇಗಿರಬೇಕು, ಇದನ್ನು ಅವನೇ ಯೋಚನೆ ಮಾಡಿಕೊಂಡು ಸಾಧನೆ ಮಾಡಬೇಕು. ಈ ರೀತಿ ಸಾಧನೆ ಮಾಡಿದವನ ಮನಸ್ಸು ಓಲಾಡುವುದಿಲ್ಲ. ಆದರೆ ಒಂದು ಸಮಸ್ಯೆ ಬರ್ತದೆ ಇಷ್ಟಾಗಿಯೂ. ಈಗ ಪಾತ್ರೆ ಅಲುಗಾಡುವುದಿಲ್ಲ, ಶರೀರ ಸ್ಥಿರವಾಗಿದೆ. ಪಾತ್ರೆಯಲ್ಲಿರೋ ನೀರು ಅಲುಗಾಡ್ತಾ ಇಲ್ಲ. ಯಾಕಂದರೆ ಪಾತ್ರೆ ಅಲುಗಾಡಿದ್ರಲ್ವ ಅದು ಅಲುಗಾಡುವುದು. ಅದಕ್ಕೇನು ಕೆಸರು ಗಿಸರು ಹಾಕಲಿಲ್ಲ. ಮನಸ್ಸು ಶುದ್ಧವಾಗಿದೆ, ಮನಸ್ಸೆಂಬ ನೀರು ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ಇಷ್ಟಾಗಿಯೂ ಅದರಲ್ಲಿ ಪ್ರತಿಬಿಂಬ ಕಾಣಿಸುವುದಿಲ್ಲ. ಯಾವಾಗ? ಅದಕ್ಕೆ ಯದ್ವಾ ತದ್ವಾ ಗಾಳಿ ಬೀಸುತ್ತಾ ಇದ್ದರೆ. ಈಗ ಹಾಗಾಗಿದೆ. ನಾವು ಯದ್ವಾ ತದ್ವಾ ಉಸಿರಾಟ ಮಾಡ್ತಾ ಇದ್ದರೆ ಆವಾಗ ಧ್ಯಾನ ಮಾಡುವುದು ಸಾಧ್ಯ ಆಗೋದಿಲ್ಲ. ಪಾತ್ರೆಯಲ್ಲಿ ನೀರು ಎಲ್ಲ ಸರಿ ಇದೆ, ಮೇಲೆ ಒಂದು ಫ್ಯಾನ್ ಜೋರಾಗಿ ತಿರುಗಿಸ್ತಾ ಇದ್ದರೆ, ಈ ಗಾಳಿಯನ್ನು ಯದ್ವಾ ತದ್ವಾ ಮನುಷ್ಯ ಎಳಿತಾ ಇದ್ದರೆ ಧ್ಯಾನ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಧ್ಯಾನದ ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ಅನ್ನೋದು ಬೇಕು. ಅದನ್ನು ಕೃಷ್ಣ ಹೇಳ್ತಾನೆ, ಪ್ರಾಣಾಯಾಮ ಮಾಡು. ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಉಸಿರು, ಅದರ ಆಯಮನ ಅಂತ ಹೇಳಿದರೆ ನಿಯಂತ್ರಣ. ನಾವು ಉಸಿರಾಡುವುದು ನಾವು ಹೇಳಿದ ಹಾಗೆ ಇರಬೇಕು. ಎಷ್ಟೋ ಮಂದಿಗೆ ತಾನು ಉಸಿರಾಡ್ತಾ ಇದ್ದೇನೆ ಅನ್ನುವುದರ ಬಗ್ಗೆ ಎಚ್ಚರ ಇರುವುದಿಲ್ಲ. ಸಾಮಾನ್ಯ ಇದು ಸ್ಥಿತಿ. ತಾನಾಗಿ ಅದೇನೋ ನಡೀತಾ ಇರ್ತದೆ. ಏನೋ ಒಂದು ಸುಮ್ಮನೆ ತಮಾಷೆಗೆ ಹೇಳ್ತಾರಲ್ವ, ಅವನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ. ಡಾಕ್ಟ್ರು ಸರಿಯಾಗಿ ನೋಡಿ ಈ ಸಮಸ್ಯೆಯಲ್ಲಿ ಅಂದರೆ ನೀವು ಯದ್ವಾದದ್ದು ಉಸಿರಾಡ್ತಾ ಇದ್ದೀರಿ, ಉಸಿರಾಟ ಸರಿ ಮಾಡಿದರೆ ಆಗ್ತದೆ ಅಂತ ಹೇಳಿದ್ರಂತೆ. ಇವ ಕೇಳಿದ, ನಾನು ಉಸಿರಾಡ್ತಾ ಇದ್ನೋ ಅಂತ ಕೇಳಿದಂತೆ ಇವ. ಅಂದರೆ ತನ್ನ ಉಸಿರಾಟದ ಬಗ್ಗೆ ಮನುಷ್ಯನಿಗೆ ಪ್ರಜ್ಞೆ ಇರುವುದಿಲ್ಲ ಅನ್ನೋದಕ್ಕೊಂದು ತಮಾಷೆ ಅದು. ನಾವು ಉಸಿರಾಡುವುದು ಅದು ನಮ್ಮ ಮೂಗು, ನಾವು ಹೇಳಿದ ಹಾಗೆ ಉಸಿರಾಡಬೇಕು. ಉಸಿರಾಟ ಶಾಂತವಾಗಿರಬೇಕು. ಮನುಷ್ಯನ ಉಸಿರಾಟಕ್ಕೂ ಅವನ ಆಯುಷ್ಯಕ್ಕೂ ನಿಕಟವಾದ ಸಂಬಂಧ ಇದೆ. ಈ ಕ್ಯಾಲೆಂಡರಿಗೆ ಮತ್ತು ಆಯುಷ್ಯಕ್ಕೆ ಸಂಬಂಧ ಇರುವುದಲ್ಲ. ನಾವು ಕ್ಯಾಲೆಂಡರ್ ನೋಡಿಕೊಂಡು 100 ವರ್ಷ ಆಯುಷ್ಯ ಇರ್ತದೆ ಅಂತ ವೇದ ಹೇಳಿದೆ, ಶತಾಯು ಪುರುಷ ಅಂತ ಹೇಳಿದೆ, ಆದ್ದರಿಂದ ನಂಗಿಂದು 70 ಮಾತ್ರ ಆಯಿತು, ಹೀಗೆಲ್ಲ ಯೋಚನೆ ಮಾಡುವುದಲ್ಲ. ಆಯುಷ್ಯದ ಲೆಕ್ಕಾಚಾರ ಇರುವುದು ಉಸಿರಾಟದಿಂದ. 21,600 ಬಾರಿ ಉಸಿರಾಡಿದರೆ ಅವನಿಗೆ ಒಂದು ದಿನ ಆಯಿತು ಅಂತ ಲೆಕ್ಕ. ಅವನು ಒಂದು ದಿವಸಕ್ಕೆ 21,000 ಉಸಿರಾಡಿದ ಅಂತಾದರೆ ಅವನಿಗೆ 120 ವರ್ಷ ಆದಾಗ 100 ವರ್ಷ ಆಗ್ತದೆ. ಇಲ್ಲ, ಒಂದು ದಿವಸಕ್ಕೆ ಅವನು 21,600 ಅಲ್ಲ 22,000ಕ್ಕಿಂತ ಜಾಸ್ತಿ ಉಸಿರಾಡಿದ ಅಂತೇಳಿದರೆ ಅವನಿಗೆ 80 ವರ್ಷಕ್ಕೇನೆ 100 ವರ್ಷ ಆಗಿರ್ತದೆ. ಅದರಿಂದ ಆಯುಷ್ಯದ ಹಿನ್ನೆಲೆ ಉಸಿರಾಟದ ಹಿನ್ನೆಲೆಯಲ್ಲಿದೆ.
ದಾಸರು ಒಂದು ಬಾರಿ ಹೇಳ್ತಾರಲ್ವ, 6 3 2 1 1000 3200 ಶ್ವಾಸ ಜಪಗಳ. ಅಂದರೆ ಒಟ್ಟು 21,600 ಅನ್ನೋದು ಶ್ವಾಸ. ಅದು ಆರೋಗ್ಯಶಾಲಿಯಾದಂತಹ ವ್ಯಕ್ತಿಯ ಶ್ವಾಸದ ಕ್ರಮ. ಅದು ಸಾವಕಾಶವಾದ ಶ್ವಾಸ. ಈ ಶ್ವಾಸವನ್ನು ಕಡಿಮೆ ಮಾಡುವುದಕ್ಕೆ ಆಗ್ತದೆ. ಹೇಗೆ? ಪ್ರಾಣಾಯಾಮದ ಮೂಲಕ. ಶಾಂತವಾಗಿ ಗಾಳಿಯನ್ನು ಪೂರ್ತಿ ಹೊರಗೆ ಬಿಡಬೇಕು, ಗಾಳಿಯನ್ನು ಪೂರ್ತಿ ಒಳಗೆ ಹಾಗೆಯೇ ತಗೊಳ್ಬೇಕು. ತಗೊಂಡ ಗಾಳಿಯನ್ನು ಸ್ವಲ್ಪ ಹೊತ್ತು ಒಳಗೆ ಇಟ್ಟುಕೊಳ್ಳಬೇಕು. ರೇಚಕ, ಪೂರಕ, ಕುಂಭಕ ಅಂತ ಹೆಸರು. ಒಳಗೆ ಸ್ವಲ್ಪ ಹೊತ್ತು ಇಟ್ಟುಕೊಳ್ಳೋದು. ಯಾಕೆ ಇಟ್ಟುಕೊಳ್ಳುವುದು ಅಂತೇಳಿದರೆ, ನಾವು ತೆಗೆದುಕೊಂಡಿದ್ದೇವೆ ಅಂತೇಳಿದರೆ ಗಾಳಿಯನ್ನು ನುಂಗಿದ್ದೇವೆ ಅಂತ ಅರ್ಥ. ನುಂಗಿದ ಗಾಳಿ ಶರೀರದಲ್ಲಿ ಸೇರಿಕೊಳ್ಳಬೇಕು, ಜೀರ್ಣವಾಗಬೇಕು. ಶರೀರದಲ್ಲಿ ಗಾಳಿ ಸೇರಿಕೊಳ್ಳುವುದಕ್ಕೆ ಅದನ್ನು ಸ್ವಲ್ಪ ಹೊತ್ತು ಇಟ್ಟುಕೊಳ್ಳಬೇಕು. ಹೇಗೆ ನಾವು ಊಟ ಮಾಡಿದ ಮೇಲೆ ಮಾಡಿದ ಊಟವನ್ನು ಅದೇ ಹೊತ್ತಿಗೆ ವಾಂತಿ ಮಾಡಿದರೆ ಅದು ಶರೀರಕ್ಕೆ ಪುಷ್ಟಿ ಕೊಡುವುದು ಹೇಗೆ? ಹಾಕಿದ ಆಹಾರ ಕನಿಷ್ಠ 3 ಗಂಟೆಯಾದರೂ ಶರೀರದಲ್ಲಿರಬೇಕಲ್ವ ಜಠರಕ್ಕೆ ಇಳಿಯುವುದಕ್ಕೋಸ್ಕರ. ಹಾಗೆ ಗಾಳಿಯನ್ನು ಒಳಗೆ ತೆಗೆದುಕೊಂಡ ಮೇಲೆ ಅದು ಕನಿಷ್ಠ ಅರ್ಧ ನಿಮಿಷ 30 ಸೆಕೆಂಡ್ ಆದರೂ ಗಾಳಿ ಒಳಗಿದ್ದರೆ ಆಗ ಅದರಲ್ಲಿದ್ದಂತಹ ರಸಭಾಗ, ನಾವು ಇವತ್ತು ಆಮ್ಲಜನಕ ಅಂತೇನು ಕರಿತೇವೆ, ಶಾಸ್ತ್ರದಲ್ಲಿ ಅದನ್ನು ಪ್ರಾಣವಾಯು ಅಂತ ಕರೀತಾರೆ. ಆ ಪ್ರಾಣವಾಯು ಅದು ಶರೀರದ ಒಳಗೆ ಸೇರಿಕೊಳ್ತದೆ. ಇಲ್ಲದೆ ಹೋದರೆ ತೆಗೊಳ್ಳುವುದು ಬಿಡುವುದು, ತೆಗೊಳ್ಳುವುದು ಬಿಡುವುದು. ಅದರಿಂದಾಗಿ ಶರೀರಕ್ಕೆ ಮನಸ್ಸಿಗೆ ಪುಷ್ಟಿ ಪ್ರಾಪ್ತಿಯಾಗುವುದಿಲ್ಲ. ಶಾಂತವಾಗಿ ಗಾಳಿ ತೆಗೆದುಕೊಂಡ ಮೇಲೆ ಸ್ವಲ್ಪ ಹೊತ್ತು ಕುಂಭಕದಲ್ಲಿರು, ಅದನ್ನು ಉಳಿಸಿಕೋ. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಈ ಪ್ರಾಣಾಯಾಮವನ್ನು ನೀನು ಒಂದು 8 ಸಾರಿ ಮಾಡಿದರೆ ಅಥವಾ 4 ಬಾರಿ ಮಾಡಿದರೂ ಕೂಡ ಎಲ್ಲ ರೀತಿಯ ಮಾನಸ ಉದ್ವೇಗಗಳು ಹೋಗಿ ಮನಸ್ಸು ನೆಮ್ಮದಿಗೆ ಬರ್ತದೆ. ಅಲುಗಾಡ್ತಾ ಇದ್ದದ್ದು ನಿಲ್ತದೆ. ಯದ್ವಾ ತದ್ವಾ ಗಾಳಿ ಬೀಸ್ತಾ ಇಲ್ಲ ಅಂತ ಅರ್ಥ. ಶಾಂತವಾದ ವಾತ ನಿರ್ಮಾಣ ಆಗ್ತದೆ, ವಾತಾವರಣ ನಿರ್ಮಾಣವಾಗ್ತದೆ. ಆ ಹೊತ್ತಿಗೆ ನೀನು ಆ ಶುದ್ಧವಾದ ಮನಸ್ಸಿನಲ್ಲಿ ಭಗವಂತನ ಸುಂದರ ರೂಪವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಆ ಕಾಣುವುದನ್ನು ಬಹಳ ಹೊತ್ತು ಕಾಣು. ಬಹಳ ಹೊತ್ತು ಕಂಡು ಅದರಿಂದ ಆನಂದ ಅನುಭವಿಸಿಕೊಂಡು ಆಮೇಲೆ ಮತ್ತೆ ಹೊರಗೆ ಬಾ. ಹೊರಗೆ ಬಂದು ನಿನ್ನ ವ್ಯವಹಾರದಲ್ಲಿ ಎಷ್ಟು ಬೇಕಾದರೂ ತೊಡಗು. ಅಲ್ಲಿ ನೀನು ಯೋಗ ಸ್ಥಿತಿಯಲ್ಲಿ ನಿನ್ನ ಕರ್ಮವನ್ನು ಮಾಡುವುದಕ್ಕೆ ಈ ಹಿಂದಿನದ್ದು ಅಭ್ಯಾಸ ಪ್ರಯೋಜಕವಾಗ್ತದೆ. ಅದರಿಂದ ಪ್ರತಿನಿತ್ಯ ಒಂದಿಷ್ಟು ಹೊತ್ತು ಧ್ಯಾನ ಅನ್ನುವುದು ಆತನ ಜೀವನ ಆ ದಿನಪೂರ್ತಿ ನಡೆಸುವ ಅವನ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಸಂಜೀವಕ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಯೋಗ ಅನ್ನುವುದು ಕೇವಲ ಒಳಗೆ ಮಾತ್ರ ಅಲ್ಲ, ಹೊರಗೂ. ಒಳಗೆ ಮಾಡತಕ್ಕಂತಹ ಯೋಗ ಹೊರಗಿನ ಜೀವನದ ಕರ್ಮಗಳೆಲ್ಲ ಜೀವನ ಯೋಗವಾಗುವುದಕ್ಕೆ ಬೇಕಾಗಿ ಬೇಕು. ರಣರಂಗದ ಯುದ್ಧವೂ ಕೂಡ ಅದು ಯೋಗ ಕರ್ಮ ಯೋಗವಾಗುವ ಹಾಗೆ ನೀನು ನಿರ್ವಹಿಸು ಅಂತ 6ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡ್ತಕ್ಕಂಥ ಮುಖ್ಯ ಉಪದೇಶ. ಅರ್ಜುನನಿಗೆ ಮಧ್ಯದಲ್ಲಿ 1-2 ಪ್ರಶ್ನೆಗಳು ಬಂದವು. ನಾನು ಯೋಗ ಸಾಧನೆ ಮಾಡಿ ಯೋಗ ಸಾಧನೆಯಲ್ಲಿ ಮಧ್ಯದಲ್ಲೇ ವಿರತನಾಗಿ ಸತ್ತರೆ, ಯೋಗ ಮಾಡ್ತಾ ಇದ್ದೇನೆ, ಯೋಗ ಪೂರ್ತಿ ಆಗಲಿಲ್ಲ, ಅದನ್ನು ಕೃಷ್ಣಾರ್ಪಣ ಬಿಡುವಷ್ಟಾಗಲಿಲ್ಲ, ಮಧ್ಯದಲ್ಲೇ ಸತ್ತರೆ ಏನು ಗತಿ, ಅದಕ್ಕೆ ಏನು ಫಲ ಉಂಟು, ಏನು ಕಥೆ ಅಂತೆಲ್ಲ ಕೇಳ್ತಾನೆ. ಶ್ರೀಕೃಷ್ಣ ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ತಾನೆ. ಏನು ಸ್ವಲ್ಪ ನೀನು ಮಾಡಲಿಕ್ಕೆ ಶುರು ಮಾಡಿ ಮಧ್ಯದಲ್ಲಿ ಬಿಡು, ಅಥವಾ ಇನ್ನೂ ಮಾಡಲಿಕ್ಕೆ ಶುರು ಮಾಡಲಿಲ್ಲ, ಮಾಡಬೇಕು ಅಂತ ಸಂಕಲ್ಪ ಬೇಕಾದರೂ ಮಾಡು, ಅದಕ್ಕೆ ಫಲ ಉಂಟು. ಪ್ರತ್ಯವಾಯೋ ನ ವಿದ್ಯತೆ. ನೀನು ಮಾಡುವುದಕ್ಕೆ ಒಳ್ಳೆ ಕೆಲಸ, ಅದು ಮಾಡ್ತೇನೆ ಅಂತ ಯೋಚನೆ ಮಾಡಿದೆಯಲ್ವ, ಅದಕ್ಕೂ ಒಂದು ಫಲ ಉಂಟು. ನಾವು ದಿನನಿತ್ಯ ಮಾಡುವ ಕೆಲಸಗಳು ಮಾಡಲೇಬೇಕು. ಏನೋ ಒಂದು ವಿಶೇಷ ಕೆಲಸ, ನಾನೊಂದು ವಿಶೇಷವಾದ ಪೂಜೆ ದೇವರಿಗೆ ಮಾಡಿಸ್ತೇನೆ ಅಂತ ಒಂದು ಕಲ್ಪನೆ ಮಾಡಿಕೊಳ್ಳೋದು. ಮಾಡಿಸಲಿಕ್ಕೆ ಪುರುಸೊತ್ತಾಗಲಿಲ್ಲ, ಆದರೆ ಮಾಡಿಸಬೇಕು ಅಂತ ಪ್ರಾಮಾಣಿಕವಾಗಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ಅಲ್ವಾ, ಅದಕ್ಕೊಂದಿಷ್ಟು ಫಲ ಉಂಟು. ಮಾಡಿಸಲಿಕ್ಕೆ ಆಗಲಿಲ್ಲ ಅನ್ನೋದು ಪ್ರಾಮಾಣಿಕವಾಗಿದ್ದಾಗ. ಅದು ಬಿಟ್ಟು ಎಲ್ಲ ಸಂಕಲ್ಪ ಮಾತ್ರ ಮಾಡಿಕೊಳ್ಳೋದು, ಅದಕ್ಕೂ ಫಲ ಉಂಟು ಅಂತ ಆಚಾರ್ಯರು ಹೇಳಿದ್ದಾರೆ ಅಂತ ತೀರ್ಮಾನ ಮಾಡಿ ಎಲ್ಲ ಸಂಕಲ್ಪ ಮಾಡೋದು, ಯಾವುದೂ ಮಾಡದೇ ಇರುವುದು, ಅದಕ್ಕೆ ಫಲ ಇರುವುದಲ್ಲ. ನಾವೊಂದು ಸಂಕಲ್ಪ ಮಾಡಿದ್ದೇವೆ, ಆಮೇಲೆ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಮಾಡಲಿಕ್ಕೆ ಆಗಲೇ ಇಲ್ಲ, ಕೊನೆಗೆ ಆತ ಶರೀರವನ್ನೇ ತ್ಯಾಗ ಮಾಡಿದ. ಆದರೆ ಮಾಡಬೇಕು ಅಂತ ಪ್ರಾಮಾಣಿಕವಾದ ಸಂಕಲ್ಪ ಇತ್ತಲ್ವ, ಅದಕ್ಕೊಂದು ಫಲ ಉಂಟು. ಅದು ಸಂಕಲ್ಪ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಸಂಕಲ್ಪ ಮಾತ್ರಂ ಅಥವಾ ಇಚ್ಛಾ ಅಷ್ಟಾದರೂ ಅದು ನಿಷ್ಫಲ ಅಲ್ಲ, ಅದಕ್ಕೊಂದು ಫಲ ಇದ್ದೇ ಇದೆ. ಆದರೆ ಯೋಗ ಸಾಧನೆ ಮಾಡಿಕೊಂಡು ಮಧ್ಯದಲ್ಲಿ ತ್ಯಾಗ ಮಾಡಿದವನಿಗೆ ಅವನಿಗೆ ಮುಂದಿನ ಜನ್ಮದಲ್ಲಿ ಆ ಯೋಗ ಸುಲಭ ಆಗ್ತದೆ ಅಂತೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಯಾರು ಇಲ್ಲಿ ಒಂದಿಷ್ಟು ಯೋಗ ಸಾಧನೆ ಮಾಡಿ ಮಧ್ಯದಲ್ಲಿ ಕೈಬಿಟ್ಟ, ಅವನಿಗೆ ಮುಂದಿನ ಜನ್ಮದಲ್ಲಿ ಯೋಗ ಸಾಧನೆಗೆ ಅನುಕೂಲವಾಗತಕ್ಕಂತಹ ವಾತಾವರಣದಲ್ಲಿ ಜನ್ಮ ಪ್ರಾಪ್ತಿಯಾಗ್ತದೆ. ಭಾರೀ ಯೋಗ ಸಾಧನೆ ಮಾಡುವವರು ಶುಚೀನಾಂ ಅಂತಾರೆ. ಶುಚಿ ಅಂದರೆ 4 ಬಗೆಯ ಶೌಚ ಇರತಕ್ಕಂತಹ ಯೋಗ ಸಾಧನೆಯಲ್ಲಿ ಪಕ್ವತೆಯನ್ನು ಪಡೆದಂತಹ ಜ್ಞಾನಿಗಳ
ಕುಟುಂಬದಲ್ಲಿ ಆತ ಹುಟ್ಟುತ್ತಾನೆ. ಹುಟ್ಟಿದ ಹೊತ್ತಿಗೆ ಅವನಿಗೆ ಯೋಗ ಸಾಧನೆ ಸುಲಭವಾಗಿರುತ್ತದೆ, ಕುಟುಂಬ ಅದಕ್ಕೆ ಅನುಕೂಲವಾಗಿರುತ್ತದೆ. ಅವನು ಇಲ್ಲಿ ಎಲ್ಲಿಯ ತನಕ ಸಾಧನೆ ಮಾಡಿದ್ದಾನೋ ಮುಂದಿನ ಜನ್ಮದಲ್ಲಿ ಅದರ ಮೇಲಿನ ಸಾಧನೆಯನ್ನು ಮಾಡ್ತಾನೆ. ಆ ಜನ್ಮದಲ್ಲೂ ಮುಗಿಬೇಕು ಅಂತಿಲ್ಲ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈ ಯೋಗ ಸಾಧನೆಯ ಮೂಲಕ ಅದೆಷ್ಟೋ ಜನ್ಮಗಳ ತನಕ ಕೆಲವೊಂದು ಬಾರಿ ಯೋಗ ಸಾಧನೆ ಮಾಡಬೇಕು. ಜೀವನದ ಯೋಗ ಸಿದ್ಧಿಗೋಸ್ಕರ ಆಯಾ ಜನ್ಮದಲ್ಲಿ ಮಾಡಿದ ಯೋಗ ಸಾಧನೆ ಸಾಕಾಗ್ತದೆ. ಆದರೆ ಯೋಗದ ಪರಮೋಚ್ಚ ಫಲ ಅದು ಪರಮ ಪುರುಷಾರ್ಥ, ಭಗವಂತನ ಪ್ರಾಪ್ತಿ, ಮೋಕ್ಷ. ಆ ಫಲ ಸಿಗಬೇಕಾದರೆ ಅದು 1 ಜನ್ಮ 2 ಜನ್ಮ ಸಾಕಾಗುವುದಿಲ್ಲ, ದೀರ್ಘ ಜನ್ಮಗಳು ಬೇಕಾಗ್ತದೆ. ಆಮೇಲೆ ಯೋಗದ ಫಲವಾಗಿ ಅವನಿಗೆ ಜ್ಞಾನ ಸಿಗ್ತದೆ ಅಂತ. ಈಗ ಜ್ಞಾನದ ಮಹತ್ವವನ್ನು ಕೃಷ್ಣ ಹೇಳಬೇಕಾಗ್ತದೆ. ಮುಂದಿನ ಅಧ್ಯಾಯಗಳು 7ನೇ ಅಧ್ಯಾಯದಲ್ಲಿ ಜ್ಞಾನದ ಮಹತ್ವ ಹೇಳ್ತಾನೆ ಕೃಷ್ಣ. ತಿಳ್ಕೊಳ್ಬೇಕು ಅಂತ, ಅದು ಎಲ್ಲ ವಿಷಯದಲ್ಲೂ ಸಮಾನ. ತಿಳಿಬೇಕು. ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಭಗವಂತನನ್ನು ಆಶ್ರಯಿಸಿಕೊಂಡು ನಮ್ಮ ಕೆಲಸ ಎಲ್ಲ ನಡೆಯುತ್ತೆ. ಅದನ್ನು ಮೊದಲು ತಿಳ್ಕೊಳ್ಬೇಕು. ಅಂದರೆ ದೇವರಿದ್ದಾನೆ ಅನ್ನುವ ಜ್ಞಾನ ಮೊದಲು ಬರಬೇಕು. ಇಲ್ಲಿ ಸೇರಿದವರಿಗೆ ಅದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ದೇವರಿದ್ದಾನೆ ಅಂತ ತಿಳಿದೇ ನಾವು ದೇವರ ಹತ್ರ, ಜ್ಞಾನದ ಹತ್ರ ಬರುವುದು. ಆದರೂ ಕೆಲವು ಸಲ ಸಂಶಯ ಬರುವ ಸಾಧ್ಯತೆ ಇದೆ. ದೇವರಿದ್ದಾನೆ ಅಂತ ನಂಬಿದವನಿಗೆ ದೇವರ ಬಗ್ಗೆ ಸಂಶಯವನ್ನು ಹುಟ್ಟಿಸುವುದಕ್ಕೆ ಹೆಚ್ಚು ಕಷ್ಟ ಇಲ್ಲಂತೆ ನಾಸ್ತಿಕನಿಗೆ. ಬಹಳ ಸುಲಭವಾಗಿ ಸಂಶಯ ಹುಟ್ಟಿಸಿಬಿಡ್ತಾನೆ. ಆ ಸಂಶಯ ಹುಟ್ಟಿಸುವ ವ್ಯಕ್ತಿಗೇ ಸಂಶಯ ಹುಟ್ಟಿಸುವಷ್ಟು ದೃಢವಾಗಿರಬೇಕಲ್ವ ದೇವರ ಪ್ರಜ್ಞೆ. ಅದಕ್ಕೋಸ್ಕರ ಕೇವಲ ನಂಬಿಕೆಯ ದೇವರು ಮಾತ್ರ ಅಲ್ಲ, ಅದರ ಹಿನ್ನೆಲೆಯಲ್ಲಿ ತರ್ಕವೂ ಕೂಡ ಸೇರಿಕೊಳ್ಳಬೇಕಂತೆ. ಯೋಗಂ ಯುಂಜನ್, ಯೋಗ ಅಂತೇಳಿದರೆ ತರ್ಕ ಅಂತ ಒಂದು ಅರ್ಥ. ಯುಕ್ತಿ ಅಂತೇಳಿದರೆ ತರ್ಕ. ನಾವು ಯಾಕೆ ಇವತ್ತು ದೇವರನ್ನು ನಂಬಿದ್ದೇವೆ? ನನಗೊಂದು ಫಲ ಸಿಕ್ಕಿದೆ ಅಂತ ಕೆಲವರು ಹೇಳಿಕೊಳ್ಬೋದು. ಆದರೆ ಇನ್ನೊಬ್ಬ ಹೇಳ್ತಾನೆ, ನೀನು ದೇವರಿಗೆ ಪೂಜೆ ಮಾಡಿದ್ದಕ್ಕೆ ನಿಮಗೆ ಫಲ ಸಿಕ್ಕಿದ್ದ, ಅದು ಕಾಕತಾಳೀಯ ಅಂತ ಮತ್ತೊಬ್ಬ ಹೇಳುವ ಸಾಧ್ಯತೆಯೂ ಇದೆ. ದೇವರನ್ನು ನಂಬಿದ್ದಕ್ಕೆ ನಿಜವಾದ ಫಲ ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಹೇಳಿಕೊಳ್ಳುವ ವ್ಯಕ್ತಿಗಳು ಸಿಗುವುದು ಕಷ್ಟ. ನಂಬಿಕೆಯ ಬಲದಿಂದ ಹಾಗೆ ಹೇಳಿಕೊಳ್ತಾರೆ ಹೊರತು ಇನ್ನೊಬ್ಬ ಪ್ರಶ್ನಿಸಿದಾಗ ಇದು ದೇವರನ್ನು ನಂಬಿದ್ದಕ್ಕೆ ಆದದ್ದು. ಎಷ್ಟೋ ಸಂದರ್ಭದಲ್ಲಿ ದೇವರನ್ನು ನಂಬಿದವನಿಗೂ ಸಿಕ್ಕಾಬಟ್ಟೆ ದುಃಖಗಳು ಬರ್ತಾ ಇರ್ತವೆ. ಆವಾಗ ಅವರಿಗೂ ಅನಿಸುವುದುಂಟು, ನಾನು ಇಷ್ಟೆಲ್ಲ ದೇವರನ್ನು ನಂಬಿದೆ, ಏನು ಸಿಕ್ಕಿತು? ಆ ಪಕ್ಕದ ಮನೆಯವ ಇದ್ದಾನೆ, ದೇವರ ಬಗ್ಗೆ ಶ್ರದ್ಧೆ ಇಲ್ಲ, ಮತ್ತೊಂದಿಲ್ಲ, ಎಷ್ಟು ಚೆನ್ನಾಗಿದ್ದಾನೆ. ಹೀಗೆ ಎಷ್ಟೋ ಜನಕ್ಕೆ, ಯಾಕೆ ಕೌರವ ಪಾಂಡವರನ್ನು ನೋಡಿಯೇ ಹಾಗೆ ಅನಿಸಿದ್ದಿದೆ. ಕಾಡಿನಲ್ಲಿದ್ದಾಗ ಪಾಂಡವರಲ್ಲಿ ಧರ್ಮರಾಜ ಮುಂದೆ ಅನೇಕ ಪ್ರಶ್ನೆಗಳನ್ನು ನಕುಲ ಸಹದೇವರೇ ಮಾಡಿದರು. ನಾವಿಷ್ಟು ಧರ್ಮ ಅಂತಿದ್ದೇವೆ, ಅಲ್ಲಿದ್ದಾನೆ ದುರ್ಯೋಧನ, ಎಷ್ಟು ಸುಖವಾಗಿದ್ದಾನೆ, ನಾವು ಏನು ಕಷ್ಟಪಡ್ತಾ ಇದ್ದೇವೆ, ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅನ್ನೋದು ಎಲ್ಲಿದೆ ಅಂತ ಈ ಪ್ರಶ್ನೆ ಧರ್ಮಾನುಷ್ಠಾನ ಮಾಡುವವರ ಮಧ್ಯದಲ್ಲೇ ಬರುತ್ತೆ. ಆದರೆ ಧರ್ಮದ ದೃಢವಾದ ಶ್ರದ್ಧೆ, ಅಚಲ ಶ್ರದ್ಧೆ ಇದ್ದವ ಆ ಪ್ರಶ್ನೆಗೆ ತಾನೇ ಉತ್ತರವನ್ನು ಕಂಡುಕೊಳ್ತಾನೆ. ನಮ್ಮ ಪ್ರಾರಬ್ಧ, ಜನ್ಮಾಂತರದ ಕರ್ಮ, ಇವತ್ತು ಮಾಡಿದ ಧರ್ಮ ಈ ಜನ್ಮದಲ್ಲೇ ಸಿಗುವುದಲ್ಲ, ಇಂಥದ್ದು ಅವನೇ ಕೆಲವೊಂದು ಉತ್ತರಗಳನ್ನು ಕಂಡುಕೊಳ್ತಾನೆ. ಆದರೆ ಆ ವಿಷಯ ಮತ್ತೊಬ್ಬ ಒಪ್ಪಬೇಕು ಅಂತಿಲ್ಲ. ಹಾಗಾಗಿ ದೇವರ ಬಗ್ಗೆ, ಧರ್ಮದ ಬಗ್ಗೆ ದೃಢತೆ ಬರುವುದಕ್ಕೆ ಕೆಲವೊಂದು ತರ್ಕಗಳನ್ನು ಆತ ಬಳಸಿಕೊಳ್ಬೇಕು. ಮೊದಲು ಯೋಗಂ ಯುಂಜನ್, 2 ಬೇಕು. ದೇವರಲ್ಲಿ ಪರಮ ಆಸಕ್ತಿ, ಜೊತೆಗೆ ಆ ದೇವರ ಬಗ್ಗೆ ತಿಳಿಯುವುದಕ್ಕೆ ಬೇಕಾದ ಯೋಗ, ಯುಕ್ತಿಯನ್ನು ಹೊಂದಿಸಿಕೊಳ್ಳುವುದು. ಸಾಮಾನ್ಯ ಸ್ಥಿತಿಯಲ್ಲಿ ಹೀಗೆ ಒಂದು ಯುಕ್ತಿ, ಯಾವುದೇ ಒಂದು ವಸ್ತು ಒಂದು ಸರಿಯಾಗಿ ಕೆಲಸ ಮಾಡ್ತದೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಒಬ್ಬ ಕರ್ತಾರ ಇದ್ದಾನೆ. ಇದು ನಾವು ಪ್ರಪಂಚದಲ್ಲಿ ಎಲ್ಲ ಕಡೆ ಕಾಣುವುದು. ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ತಿಳಿಯುವುದಕ್ಕೆ ಅಲ್ವ ಯುಕ್ತಿ ಅಂತ ಹೆಸರು. ನಾವು ಅಡಿಗೆ ಮನೆಯಲ್ಲಿ ಹೊಗೆ ಕಾಣ್ತೇವೆ, ಬೆಂಕಿ ನೋಡ್ತೇವೆ, ಹೊಗೆ ಇದ್ದಲ್ಲಿ ಬೆಂಕಿ ತುಂಬ ಕಡೆಯಲ್ಲಿ ನೋಡಿದ್ವಿ. ಆಮೇಲೆ ಎಲ್ಲೋ ದೂರದಲ್ಲಿ ಹೋಗುವಾಗ ಹೊಗೆ ಕಂಡಿತು. ಹೊಗೆ ಕಂಡವನಿಗೆ ಅಲ್ಲಿ ಬೆಂಕಿ ಉಂಟು ಅಂತ ಗೊತ್ತಾಗುತ್ತೆ, ಅದರಲ್ಲಿ ಸಂಶಯ ಬರುವುದಿಲ್ಲ ಅವನಿಗೆ. ಹೊಗೆ ಇದ್ದಾಗ ಬೆಂಕಿ ಇದೆ ಅಂತ ಹೇಗೆ ತೀರ್ಮಾನಿಸಿದ? ಅದೊಂದು ಯುಕ್ತಿ. ಹೊಗೆ ಇದ್ದಲ್ಲಿ ಬೆಂಕಿ ಎಲ್ಲ ಕಡೆ ಕಂಡಿದ್ದೇನೆ. ಬೆಂಕಿ ಇಲ್ಲದೆ ಹೋದರೆ ಹೊಗೆ ಹುಟ್ಟಲಾರದು. ಹೊಗೆಗೆ ಕಾರಣವಾದದ್ದೇ ಬೆಂಕಿ. ಆದ್ದರಿಂದ ಕಾರ್ಯವಾದ ಹೊಗೆ ಇದೆ ಅಂತಾದರೆ ಕಾರಣವಾದ ಬೆಂಕಿ ಇರಬೇಕು. ಇದಕ್ಕೆ ಯುಕ್ತಿ ಅಂತ ಹೆಸರು. ಎಲ್ಲ ವ್ಯವಹಾರವೂ ಯುಕ್ತಿಯಿಂದ ನಡೆಯುವುದು, ಪ್ರತ್ಯಕ್ಷದಿಂದ ನಡೆಯುವುದಲ್ಲ. ಈಗ ನಾನು ಹೇಳ್ತಾ ಇದ್ದದ್ದನ್ನು 2ನೇ ಬಾರಿ ಹೇಳುವುದಿಲ್ಲ, ಮುಂದುವರ್ಕೊಂಡು ಹೋಗ್ತೇನೆ. ಯಾಕೆ ಅಂದರೆ ನಾನು 1 ಬಾರಿ ಹೇಳಿದಾಗ ಇವರಿಗೆಲ್ಲ ಅರ್ಥ ಆಗ್ತದೆ ಅಂತ ನಂಗೆ ಗೊತ್ತಾದದ್ರಿಂದ. ಇಲ್ಲ ನಾನೇ ಎಡವಟ್ಟು ಹೇಳಿ ಇವರಿಗೆ ಅರ್ಥ ಆಗಲಿಲ್ಲ ಅಂತ ಗೊತ್ತಾದರೆ ಮತ್ತೆ ಅದನ್ನೇ ಸರಿ ಮಾಡಿಕೊಂಡು 2ನೇ ಬಾರಿ ಹೇಳಿದ್ದು ಉಂಟು, ಇಲ್ಲ ಅಂತಿಲ್ಲ. ಆದರೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ನನಗೆ ಹೇಗೆ ಗೊತ್ತಾಯಿತು?
ನಾನು ಮುಖ ನೋಡ್ತಾ ಇದ್ದೇನಲ್ವ, ಅದಕ್ಕೋಸ್ಕರ ಗೊತ್ತಾಯಿತು. ಮುಖ ನೋಡಿದಾಗ ಇವರಿಗೆ ಅರ್ಥ ಆಯಿತು. ಕೆಲವರ ಮುಖದಲ್ಲಿ ಸ್ವಲ್ಪ ನಗು ಬಂದಿರ್ತದೆ, ಕೆಲವರು ಬಹಳ ಸೀರಿಯಸ್ಸಾಗಿ ಕೂತಿರ್ತಾರೆ, ಶಾಂತತೆ ಇರ್ತದೆ. ಆ ಮುಖ ನೋಡಿದಾಗಲೇ ಓ ಇವರಿಗೆ ಅರ್ಥ ಆಗಿದೆ ಅಂದರೆ ಮುಖ ಹೀಗಿರ್ತದೆ, ಇವರಿಗೆ ಅರ್ಥ ಆಗದೆ ಹೋದರೆ ಮುಖ ಹೀಗಿರ್ತದೆ ಅಂತ ಆ ಮುಖ ನೋಡಿಕೊಂಡು ಅಲ್ಲಿರತಕ್ಕಂತಹ ಪ್ರಸಾದ ಅಥವಾ ಮ್ಲಾನತೆ ಇವುಗಳ ಮೂಲಕವಾಗಿ ಈ ವ್ಯಕ್ತಿಗೆ ಈ ವಿಷಯ ಗೃಹೀತವಾಗಿದೆ ಅಂತ ತಿಳ್ಕೊಂಡು ಮುಂದೆ ಹೋಗೋದು. ಇದು ತಿಳ್ಕೊಳ್ಳುವುದು ಹೇಗೆ? ಪ್ರತ್ಯಕ್ಷ ಅಲ್ಲ. ಪ್ರತ್ಯಕ್ಷ ಎಷ್ಟು ಅಂದರೆ ಅವರ ಮುಖದಲ್ಲಿ ಪ್ರಸನ್ನತೆ ಮಾತ್ರ ಪ್ರತ್ಯಕ್ಷ. ಅವನಿಗೆ ಅರ್ಥ ಆಗಿದೆ ಅನ್ನೋದು ಪರಬುದ್ಧಿ ಅಪ್ರತ್ಯಕ್ಷ. ಇನ್ನೊಬ್ಬರ ಅರ್ಥ ಆಗುವಿಕೆ ಅನ್ನೋದು ನನಗೆ ಗೊತ್ತಾಗುವುದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅರ್ಥ ಆಗಿದೆ ಅನ್ನೋದನ್ನು ನಾನು ಊಹಿಸುವುದು ಅಂತೇಳಿದರೆ ಅನುಮಾನ ಮಾಡುವುದಲ್ಲ. ಅರ್ಥ ಆಗಿದೆಯೋ ಏನೋ ಅಂತಲ್ಲ, ಆಗಿಯೇ ಆಗಿದೆ ಅಂತ ತೀರ್ಮಾನಿಸುವುದು. ಇದಕ್ಕೇನೆ ಯುಕ್ತಿ ಅಂತ ಹೆಸರು. ಯುಕ್ತಿಯಿಂದ ನಿರ್ಧರಿಸುವುದು. ಹಾಗೆ ನಾವು ಒಂದು ಕರಾರುವಾಕ್ಕಾದ ಕೆಲಸ, ಒಂದು ಮಡಿಕೆ, ಎಷ್ಟು ಚಂದದ ಮಡಿಕೆ ಮಾಡಿಟ್ಟಿದ್ದಾನೆ ಒಬ್ಬ. ಆ ಮಡಿಕೆ ನೋಡ್ತೇವೆ, ನೋಡಿದ ಮೇಲೆ ಇದನ್ನು ಯಾವ ಕುಂಬಾರ ಮಾಡಿರ್ಬೋದು? ಇದು ಮೂಡುಬಿದ್ರೆಯ ಕುಂಬಾರ ಮಾಡಿರಲಿಕ್ಕಿಲ್ಲ, ಬೇರೆ ಕಡೆಯವರು ಇರಬೇಕು, ಧರ್ಮಸ್ಥಳದ ಕಡೆಯಿಂದ ಬಂದು ಮಾಡಿದ್ದ ಅಂತ ಹೀಗೆ ಯೋಚನೆ ಶುರು ಮಾಡ್ತೇವೆ. ಇಷ್ಟು ಚಂದದ ಮಡಿಕೆ ಏನು ಹಿಡ್ಕೊಂಡು ಸ್ಟೇಜಲ್ಲಿ ಕೂತ್ಕೊಂಡು ಪಟ ಹೊಡಿಲಿಕ್ಕೂ ಆಗ್ತದೆ, ಘಟಂ ಬಾರಿಸುವುದಕ್ಕೂ ಆಗ್ತದೆ. ಅದು ಅಷ್ಟು ಚಂದದ ಮಡಿಕೆ ಯಾರು ಮಾಡಿದ್ದು ಅಂತ ಯೋಚನೆ ಮಾಡ್ತೇವಲ್ವ. ಒಬ್ಬ ವ್ಯಕ್ತಿ ಇಲ್ಲದೆ ಅಷ್ಟು ಸುಂದರವಾದ ಮಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮುಂದುಗಡೆ ಒಂದು ಗಡಿಯಾರ ಇದೆ ಅಂತಾದರೆ ಗಡಿಯಾರದ 2 ಮುಳ್ಳು, ನಾವು ನಿದ್ದೆ ಮಾಡಿದರೂ ಅದು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ವ್ಯವಸ್ಥಿತವಾಗಿ ಸಂಚಾರ ಮಾಡ್ತಾ ಕಾಲಕ್ಕೆ ಸರಿಯಾಗಿ ಕಾಲಜ್ಞಾಪನೆಯನ್ನು ಮಾಡುತ್ತಲ್ವ, ಇಷ್ಟು ವ್ಯವಸ್ಥಿತವಾಗಿ ಅದು ತಿರುಗಾಡ್ತದೆ. ಆ 2 ಮುಳ್ಳುಗಳು ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಅದರ ಹಿಂದೆ ಒಬ್ಬ ವಿಜ್ಞಾನಿ ಕರ್ತಾರ ಇದ್ದೇ ಇದ್ದಾನೆ ಅಂತ ನಾವು ಇವತ್ತು ತಿಳಿದಿದ್ದೇವಲ್ವ. ತಿಳಿದದ್ದನ್ನಿಟ್ಟುಕೊಂಡು ಈ ಪ್ರಪಂಚವನ್ನು ನೋಡಿ ಪ್ರಪಂಚಕ್ಕೂ ಒಬ್ಬ ಕರ್ತಾರ ಇದ್ದಾನೆ ಅಂತ ಮೊದಲು ತೀರ್ಮಾನಿಸಬೇಕು. ಯಾಕಂದರೆ ಪ್ರಪಂಚದಲ್ಲಿ ಅಂಥ ಕರಾರುವಾಕ್ಕಾದಂತಹ ಸ್ಥಿತಿಗತಿಗಳಿದ್ದಾವೆ. ಕಾಲಕ್ಕೆ ಸೂರ್ಯೋದಯವಾಗ್ತದೆ, ಕಾಲಕ್ಕೆ ಚಂದ್ರೋದಯವಾಗ್ತದೆ. ಅದು ಶರದೃತುವಿನಲ್ಲಿ ಎಷ್ಟು ಹೊತ್ತಿಗೆ ಸೂರ್ಯೋದಯ ಆಗಬೇಕು, ಮುಂದಿನ ಶರದೃತುವಿನಲ್ಲೂ ಅದೇ ಹೊತ್ತಿಗೆ ಸೂರ್ಯೋದಯ ಆಗ್ತದೆ. ವರ್ಷ ಋತುವಿನಲ್ಲಿ ಎಷ್ಟೊತ್ತಿಗೆ ಸೂರ್ಯೋದಯ ಆಗಬೇಕು, ಅದೇ ಹೊತ್ತಿಗೆ ಸೂರ್ಯೋದಯ ಮುಂದಿನ ವರ್ಷ ಋತುವಿನಲ್ಲಿ ಆಗ್ತದೆ. ಉತ್ತರಾಯಣ ದಕ್ಷಿಣಾಯನಗಳ ವ್ಯವಸ್ಥೆ, ಸೂರ್ಯ ಉದಯಿಸುವಂತಹ ದಿಕ್ಕು-ದೇಶ ವ್ಯತ್ಯಾಸ ಎಲ್ಲವೂ ಕೂಡ ಸಮಾನವಾಗಿದೆ, ಯಾವತ್ತೂ ವ್ಯತ್ಯಾಸ ಇಲ್ಲ. ಈ ಗಡಿಯಾರವನ್ನು ನೋಡಿಯೇ ಕರಾರುವಾಕ್ಕಾಗಿ 2 ಮುಳ್ಳುಗಳು ಕಾಲ ಸೂಚಿಸುವುದರಿಂದ ಇದಕ್ಕೊಬ್ಬ ವಿಜ್ಞಾನಿ ಹಿಂದೆ ಇದ್ದಾನೆ ಅಂತ ನಾವು ತೀರ್ಮಾನಿಸುವವರು, ಈ ಪ್ರಪಂಚವೆಂಬಂತಹ ದೊಡ್ಡ ಗಡಿಯಾರ, ಸೂರ್ಯಚಂದ್ರರೆಂಬಂತಹ 2 ಕಾಲಸೂಚಕವಾದಂತಹ ಮುಳ್ಳುಗಳು, ಅವುಗಳು ನಿರಂತರವಾಗಿ ಸಂಚರಿಸತಕ್ಕಂತಹ ಕರಾರುವಾಕ್ಕು ಸ್ಥಿತಿ, ಇವನ್ನೆಲ್ಲ ಗಮನಿಸಿ ಇಂಥ ವ್ಯವಸ್ಥೆ ಬೇಕು ಅಂತಾದರೆ ಅದರ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ, ಅಜ್ಞಾನಿ ಅಲ್ಲ, ವಿಶೇಷ ಜ್ಞಾನಿ. ಅವನು ಇಲ್ಲದೆ ಹೋದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳುವ ಉಪನಿಷತ್ತು ಈ ಪ್ರಪಂಚವನ್ನು ಸೃಷ್ಟಿಸಿದಂತಹ ಒಬ್ಬ ವಿಜ್ಞಾನಿ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಉಪನಿಷತ್ತು ಈ ಯುಕ್ತಿಯನ್ನು ಮುಂದಿಟ್ಟುಕೊಂಡೇ ಇದಕ್ಕೊಬ್ಬ ಸೃಷ್ಟಾರ ಇದ್ದಾನೆ, ಇದನ್ನು ಸೃಷ್ಟಿಸಿ ವ್ಯವಸ್ಥೆಗೊಳಿಸಿದಂತಹ ನಿಯಾಮಕ ಶಕ್ತಿ ಇದ್ದಾನೆ, ಅದನ್ನು ನೀನು ಪರಬ್ರಹ್ಮ ಅಂತ ತಿಳ್ಕೊ. ಇದು ಬರೀ ಯುಕ್ತಿ ಮಾತ್ರ ಅಲ್ಲ, ಯೋಗಂ ಯುಂಜನ್ನ, ಯುಕ್ತಿಯನ್ನು ಮಾತ್ರ ಸೇರಿಸುವುದಲ್ಲ. ನಮ್ಮ ಯೋಗ ಅಂತ ಹೇಳಿದರೆ ಪ್ರಾಮಾಣಿಕತೆಯನ್ನು ಅದರ ಜೊತೆಗೆ ಸೇರಿಸಬೇಕು. ಈ ಸಂಸ್ಕೃತದಲ್ಲಿ ಯೋಗ ಅನ್ನುವ ಶಬ್ದ ಒಂದು ಅದ್ಭುತವಾದ ಶಬ್ದ. ನೀವು ಅದನ್ನು ಸಂಸ್ಕೃತ ಕೋಶ ತೆಗೆದರೆ, ಶಬ್ದಾರ್ಥ ಕಲ್ಪದ್ರುಮ ಅಥವಾ ವಾಚಸ್ಪತ್ಯದಂತಹ ಕೋಶ ತೆಗೆದು ನೋಡಿದರೆ ಯೋಗ ಶಬ್ದಕ್ಕೆ 27 ಅರ್ಥ ಸಿಗ್ತದೆ. ಈ ಶಬ್ದ ಒಂದೇ ಯೋಗ. ನಾವು ಹೇಳೋದಿಲ್ಲ ಅಯ್ಯೋ ನನ್ನ ಎಂಥ ಯೋಗ, ಆ ಯೋಗ ಬೇರೆ. ಅಥವಾ ವಿಷ್ಕಂಬ ಪ್ರೀತಿ ಆಯುಷ್ಮಾನ್ ಅಂತೇಳಿ ತಿಥಿ ನಕ್ಷತ್ರ ವಾರ ಕರ್ಣ ಯೋಗ ಅಂತ ಒಂದುಂಟಲ್ಲ, ಆ ಯೋಗ ಅದು ಬೇರೆ. ಯೋಗ ಅಂತೇಳಿದರೆ ಯೋಗ ರೂಢಿ, ಯೋಗ ಶಬ್ದ ಅನೇಕ ಅರ್ಥದಲ್ಲಿ ಬಳಕೆ ಉಂಟು, ಅದರಲ್ಲಿ ಇದು ಒಂದು ಯೋಗ. ಪ್ರಾಮಾಣಿಕತೆ ಅನ್ನೋದು ಯೋಗ. ಒಂದು ಧರ್ಮಛತ್ರದಲ್ಲಿ ನಾವು ಊಟ ಮಾಡುವುದಕ್ಕೆ ಹೋಗಿದ್ದೇವೆ ಅಂತ ಅಂದುಕೊಳ್ಳುವ. ಯಾಕಂದರೆ ಯಾತ್ರೆಗೆ ಹೊರಟವರು ದಾರಿಯಲ್ಲಿ ಊಟದ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಇಲ್ಲ, ಈಗೆಲ್ಲ ಅಲ್ಲಲ್ಲಿ ಅವರ ಭವನ ಇವರ ಭವನ ಅಂತೆಲ್ಲ ಇರ್ತದೆ. ಆನಂದ ಭವನ, ಆ ಭಾವನ ಮನೆಗೆ ಹೋಗದೆ ಹೇಗೆ ಹೋಗುವುದು, ನಾವು ಅಲ್ಲಿ ಹೋಗುವಂಥದ್ದೆಲ್ಲ ನಡೆಯುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಪ್ರಾಚೀನ ಕಾಲದ ಯಾತ್ರೆ ಅಂತೇಳಿದರೆ ಅವರ ಪಾದಯಾತ್ರೆ. ಊಟ ಮಾಡಬೇಕು ಅಂತೇಳಿದರೆ ಯಾರೋ ಊರಿನ ಹಿರಿಯರು ಒಂದು ಧರ್ಮಛತ್ರವನ್ನು ರಸ್ತೆಯ ಬದಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ, ಅಥವಾ ರಾಜರೇ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು. ಇಲ್ಲ ಒಬ್ಬ ಗೃಹಸ್ಥರ ಮನೆಗೆ ಹೋಗಬೇಕು, ಈ ಒಂದು ಧರ್ಮಛತ್ರಕ್ಕೆ ಹೋದ. 2 ದಿವಸ ಹೊಟ್ಟೆಗೆ ಆಹಾರ ಸಿಕ್ಕಿರಲಿಲ್ಲ.
ಅಲ್ಲಿ ಉತ್ತಮವಾದ ವ್ಯವಸ್ಥೆ. ಹೋದ ಕೂಡಲೇ ಬಿಸಿನೀರಿನಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಂಡ. ಭೋಜನದ ಸಿದ್ಧ ಆಗಿದೆ, ಒಗ್ಗರಣೆಯ ವಾಸನೆ ಮೂಗಿಗೆ ಹೊಡಿತಾ ಇದೆ. ಬೇಗ ಬೇಗ ಅನುಷ್ಠಾನ ಮುಗಿಸಿದ, ಹೋಗಿ ಊಟಕ್ಕೆ ಕೂತ. ಪ್ರೀತಿಯಿಂದ ಬಡಿಸಿದರು, ಹೊಟ್ಟೆ ತುಂಬ ತಿಂದ. ಅಷ್ಟೊತ್ತಿಗೆ ತಲೆದಿಂಬು ಹಾಕಿ ಸ್ವಲ್ಪ ವಿಶ್ರಮಿಸಿ ಅಂತ ಹೇಳಿದರು ಅವರೇ. ವಿಶ್ರಾಂತಿಯನ್ನು ತಗೊಂಡ. ಎಲ್ಲ ಆದ ಮೇಲೆ ಎದ್ದು ಮುಂದುವರಿಸಬೇಕು. ಸೀದಾ ಅವ ಮುಂದೆ ನಡ್ಕೊಂಡು ಹೋಗುವುದಿಲ್ಲ. ಅವನು ಮನುಷ್ಯ ಹೌದಾದರೆ ಏನು ಮಾಡ್ತಾನೆ? ಇಷ್ಟೆಲ್ಲ ಉಪಚಾರ ಮಾಡಿದ ವ್ಯಕ್ತಿಗಳ ಹತ್ರ ಕೇಳ್ತಾನೆ, ಯಾರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು? ಈ ಊರಿನ ಜಮೀನ್ದಾರರೋ ಅಥವಾ ನಮ್ಮ ದೇಶದ ರಾಜನೋ? ಯಾರು ವ್ಯವಸ್ಥೆ ಮಾಡಿದ್ದು? ಆಗ ಆ ಸೇವಕ ವರ್ಗ ಹೇಳ್ತದೆ, ನೋಡಿ ನೀವು ಬರುವಾಗ ಕೈ ಮುಗಿದು ಸ್ವಾಗತ ಅಂತ ಹೇಳಿದ್ರಲ್ಲ, ಒಂದು ಕುರ್ಚಿಯಲ್ಲಿ ಎದುರುಗಡೆ ಕೂತಿದ್ದಾರೆ, ಅವರೇ ಇದೆಲ್ಲ ವ್ಯವಸ್ಥೆ ಮಾಡಿದ್ದು. ಆಗ ಇವ ಅಲ್ಲಿಗೆ ಹೋಗಿ ಅವರ ಕೈ ಮುಗಿದು, ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಅನುಕೂಲ ಆಯಿತು. ನಾನು ಕಾಶಿ ಕ್ಷೇತ್ರಕ್ಕೆ ಯಾತ್ರೆ ಹೊರಟವ, ನಿಮ್ಮಲ್ಲಿಗೆ 2 ದಿವಸದಿಂದ ಊಟ ಆಗಿರಲಿಲ್ಲ, ಒಂದು ದೊಡ್ಡ ಯಜ್ಞ ನಡೆಸಿದ್ದೀರಿ ನೀವು ಅಂತ ಅವನಿಗೆ ಒಂದು ಕೃತಜ್ಞತೆಯ ಮಾತನ್ನು ಹೇಳಿ ಮುಂದೆ ಹೋಗ್ತಾನೆ. ಇವನಿಗೆ ಮನುಷ್ಯ ಅಂತ ಹೆಸರು. ಅದಿಲ್ಲದೆ ಸರಿ ತಿಂದು ಕೈ ತೊಳ್ಕೊಂಡು ಆಮೇಲೆ ದಾರಿಯಲ್ಲಿ ಹೋಗುವಾಗಲೂ ಕೈಯಲ್ಲಿ ಏನು ವಾಸನೆ ಇದೆ ಅಂತ ನೋಡಿಕೊಂಡು ಆ ರೀತಿ ಹೋಗುವ ವ್ಯಕ್ತಿಗೂ ದಾರಿಯಲ್ಲಿ ಸಿಕ್ಕಿದ ಕಲ್ಲಿನಲ್ಲಿ ಹಾಕಿದ ಅನ್ನವನ್ನು ತಿಂದು ಬಾಲ ಅಲ್ಲುಗಾಡಿಸಿಕೊಂಡು ಮುಂದೆ ಹೋಗುವ ನಾಯಿಗೂ ಹೆಚ್ಚು ವ್ಯತ್ಯಾಸ ಏನೂ ಇರುವುದಿಲ್ಲ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಾದ ವ್ಯಕ್ತಿಗೆ ಪ್ರಾಯಶ್ಚಿತ್ತ ಅನ್ನುವುದಿಲ್ಲ. ಉಳಿದೆಲ್ಲ ಪಾಪಕ್ಕೂ ಒಂದೊಂದು ಪ್ರಾಯಶ್ಚಿತ್ತ ಅಂತ ಇದೆ ಅಂತೆ. ಆದ್ದರಿಂದ ಒಂದು ಉಪಕಾರವನ್ನು ಪಡೆದ ಮೇಲೆ ಉಪಕರಿಸಿದ ವ್ಯಕ್ತಿಗೆ ಮಾತಿನಿಂದಾದರೂ, ವಚನೇ ಕಾದರಿದ್ರತ ಅಂತ, ಮಾತಿನಿಂದಾದರೂ ಒಂದು ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ ವ್ಯವಸ್ಥೆ ಇರೋದು. ಅದಕ್ಕೋಸ್ಕರವೇ ಇಲ್ಲೆಲ್ಲ ಉಪನ್ಯಾಸ ಆದಮೇಲೆ ಒಬ್ಬರ ಹತ್ರ ನಮ್ಮೆಲ್ಲರ ವತಿಯಿಂದ ನೀವೊಂದು ಧನ್ಯವಾದ ಸಮರ್ಪಣೆ ಮಾಡಿ ಅಂತ ಹೇಳಿ, ಧನ್ಯವಾದ ಸಮರ್ಪಣೆ ಆದ ಮೇಲೆಯೇ ನಾವು ಕುರ್ಚಿಯಿಂದ ಹೇಳುವುದು ಅದಕ್ಕೋಸ್ಕರ. ಕೆಲವು ಕಡೆಯಲ್ಲಿ ಹಾಗಲ್ಲ, ಉಪನ್ಯಾಸ ಆದ ಕೂಡಲೇ ಧನ್ಯವಾದ ಸಮರ್ಪಣೆ ಆಗುವುದಕ್ಕಿಂತ ಮುಂಚೆ ಅಲ್ಲಿ ತಟ್ಟೆ ಹತ್ರ ಹೋಗಿ ಆಗಿರ್ತದೆ. ಇಲ್ಲಿ ಹಾಗಿಲ್ಲ. ಯಾಕಂದ್ರೆ ಒಂದು ಪಡೆದ ಉಪಕಾರಕ್ಕೆ ಒಂದು ಧನ್ಯವಾದ ಸಮರ್ಪಿಸಬೇಕು ಅನ್ನುವುದು ಮಾನವೀಯ ವ್ಯಕ್ತಿತ್ವ ಅದು. ಆ ರೀತಿ ಹಾಗೆ ನಾವು ಇವತ್ತು ವೇದವ್ಯಾಸರು ಹೇಳುವ ಹಾಗೆ ನಾವೊಂದು ಧರ್ಮಛತ್ರದಲ್ಲಿದ್ದೇವೆ. ಬೇಕಾದ್ದೆಲ್ಲ ಪಡಿತಾ ಇದ್ದೇವೆ. ಉಸಿರಾಡುವುದಕ್ಕೆ ಗಾಳಿ ಇದೆ, ಕುಡಿಯುವುದಕ್ಕೆ ನೀರನ್ನು ಉಪಯೋಗಿಸ್ತೇವೆ, ನೀರಿನಲ್ಲಿ ಅಕ್ಕಿಯನ್ನು ಹಾಕಿ ಬೇಯಿಸುವುದಕ್ಕೋಸ್ಕರ ಅಗ್ನಿಯನ್ನು ಉಪಯೋಗಿಸ್ತೇವೆ, ಹಾರಾಡುವುದಕ್ಕೆ ಆಕಾಶವನ್ನು ಉಪಯೋಗಿಸ್ತೇವೆ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಪದಾರ್ಥ ಇಲ್ಲದೆ ಮನುಷ್ಯನ ಜೀವನ ಇಲ್ಲ. ಇದನ್ನು ನಿರಂತರ ಉಪಯೋಗಿಸ್ತಾ ಇದ್ದೇವೆ. ಯಾರು ಕೊಟ್ಟದ್ದು? ನೀರು ಕೊಟ್ಟದ್ದು ಅಲ್ಲಿ ಹೇಳ್ತದೆ ಕಾರ್ಪೊರೇಷನ್, ನಾವು ವ್ಯವಸ್ಥೆ ಮಾಡಿ. ಜಲಮಂಡಳಿ ಅವರು ಹೇಳ್ತಾರೆ ನಮಗೆ 250 ರೂಪಾಯಿ ಕೊಡಬೇಕು ತಿಂಗಳಿಗೆ, ನೀರು ನಾವು ಕೊಟ್ಟದ್ದು ಅಂತ ಹೇಳ್ತೇವೆ. ನೀರು ಅವರೇ ಕೊಟ್ಟದ್ದಾ? ಬೆಂಕಿ ಕೊಟ್ಟದ್ದು ಅವರ? ಗ್ಯಾಸ್ ಕೊಡ್ಬೋದು ಅವರು, ಬೆಂಕಿ ಅವರು ಕೊಡ್ತಾರಾ? ಬೀಸುವ ಗಾಳಿಯನ್ನು ಯಾರಾದರೂ ಕೊಟ್ಟಿದ್ದಾರಾ? ಗಾಳಿ ನಾನು ಕೊಟ್ಟದ್ದು ಅಂತ ಒಬ್ಬ ವಿಜ್ಞಾನಿ ಇವತ್ತಿಗೆ ಹೇಳಲಿಕ್ಕಾಗ್ತದ? ಅವ ಗಾಳಿಯ ಬಗ್ಗೆ ಅದಕ್ಕೊಂದು ಫಾರ್ಮುಲಾ ಮಾಡಿ, ಅದು ಗಾಳಿ ಅಂದರೆ ಇದು. ನೀರಿನ ಬಗ್ಗೆ H2O ಅಂತ ಒಂದು ಫಾರ್ಮುಲಾ ಮಾಡಿ, ಇದು ನೀರು ಅಂತ ಅದನ್ನು ಒಡೆದು ಅದನ್ನು ಅರ್ಥ ಮಾಡಿಕೊಳ್ಬೋದೇ ಹೊರತು ನೀರು ನಾನು ಕೊಟ್ಟವ ಅಂತ ಯಾರಿದ್ದಾರೆ? ಆಕಾಶದಿಂದ ಬಿದ್ದ ನೀರು ಕೊಡುವವ ಒಬ್ಬ ಬೇಕಲ್ಲ. ಹಾಗಾದರೆ ಯಾರೋ ಒಬ್ಬ ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಕನಿಷ್ಠ ಪಕ್ಷ ಇದನ್ನು ಉಪಯೋಗಿಸಿದಾಗ ಇದು ಯಾರು ಕೊಟ್ಟದ್ದು ಅಂತ ಕೇಳುವಂಥ ಮನಸ್ಥಿತಿ ಆದರೂ ಬೇಕಲ್ಲ. ಯಾರು ಕೊಟ್ಟದ್ದು ಅಂತ ಕೇಳುವುದು ಯಾರು? ಶಾಸ್ತ್ರಜ್ಞರ ಹತ್ರ ಕೇಳಬೇಕು. ಶಾಸ್ತ್ರಜ್ಞರು ಹೇಳ್ತಾರೆ ಎಲ್ಲ ದೇವರಿಂದ ಬಂದದ್ದು. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ. ಹಾಗಾದರೆ ದೇವರು ಕೊಟ್ಟವ ಅನ್ನುವ ಎಚ್ಚರದ ಜೊತೆಗೆ ಅವನಿಗೆ ಒಂದು ಕೃತಜ್ಞತೆಯನ್ನು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನವೂ ಸಲ್ಲಿಸಬೇಕು. ಇದಕ್ಕೆ ಪೂಜೆ ಅಂತ ಹೆಸರು. ಪ್ರತಿನಿತ್ಯ ಮಾಡುವ ಭಜನೆಯು, ದೇವರ ಮುಂದೆ ದೀಪ ಹಚ್ಚಿ ಮಾಡತಕ್ಕಂಥ ಉದ್ದಂಡ ನಮಸ್ಕಾರವು, ಈ ಎಲ್ಲ ಪೂಜೆಗಳು ಕೂಡ ನಾವು ಪಡೆದದ್ದಕ್ಕೆ ಒಂದು ಕೃತಜ್ಞತಾ ಸ್ವರೂಪದಲ್ಲಿ ನಡೆಸುವಂಥದ್ದು. ಈ ದೇವರು ಇದ್ದಾನೆ ಅನ್ನುವ ಪ್ರಜ್ಞೆ ಇದ್ದಾಗ ಕೃತಜ್ಞತಾ ರೂಪವಾದಂತಹ ಒಂದು ದೇವ ಪೂಜೆಯನ್ನು ನಾವು ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ದೇವರು ಇದ್ದಾನೆ ಅನ್ನುವ ಎಚ್ಚರಕ್ಕೋಸ್ಕರ ಆತ ನಾನು ಇಷ್ಟೆಲ್ಲ ಉಪಯೋಗಿಸ್ತಾ ಇದ್ದೇನೆ, ಇದನ್ನು ಕೊಟ್ಟವ ಒಬ್ಬ ಇರಬೇಕು ಅಂತ ಆತ ಊಹಿಸಬೇಕು. ಯೋಗ ಅಂದರೆ ಯುಕ್ತಿಯನ್ನು ಬಳಸಬೇಕು. ಇಷ್ಟು ಕರಾರುವಾಕ್ಕಾದಂತಹ ಪ್ರಪಂಚದ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ರಷ್ಟಾರನಾಗಿ ಒಬ್ಬ ಸರ್ವಜ್ಞನಿದ್ದಾನೆ, ಅರ್ಥೇಶ್ವಭಿಜ್ಞ ಒಬ್ಬ ಇದ್ದಾನೆ ಅಂತ ನಾವು ಚಿಂತನೆ ನಡೆಸಬೇಕು. ಈ ರೀತಿ ದೇವರನ್ನು ತಿಳಿದುಕೊಂಡು, ತಿಳಿದ ದೇವರ ಬಗ್ಗೆ ಇನ್ನಷ್ಟು ತಿಳಿಬೇಕು. ದೇವರನ್ನು ತಿಳಿಯುವುದಕ್ಕೆ ದೇವರ ಹತ್ರವೇ ಹೋಗಬೇಕಂತೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ತಿಳಿಯುವುದಕ್ಕೆ ನನ್ನ ಹತ್ರವೇ ಕೆಲವರು ಬರ್ತಾರೆ, ಇನ್ನು ಕೆಲವರು ನನ್ನನ್ನು ತಿಳಿಯುವುದಕ್ಕೆ ಯಾರ್ಯಾರ ಹತ್ರವೋ ಹೋಗ್ತಾರೆ. ಕೆಲವರು ತಾವೇ ತಿಳಿತಾರೆ. ತಾವೇ ತಿಳಿಯುವವರಿಗೆ ಜ್ಞಾನಿ ಅಂತ ಹೆಸರು. ನನ್ನ ಹತ್ರ ಜ್ಞಾನಕ್ಕೋಸ್ಕರ ಬರುವವನಿಗೆ ಜಿಜ್ಞಾಸು ಅಂತ ಹೆಸರು. ಇನ್ನು ಕೆಲವರು ನನ್ನ ಹತ್ರ ಬರ್ತಾರೆ, ಯಾರು ಅಂತೇಳಿದರೆ ಏನೋ ಸಮಸ್ಯೆ ಆಗಿರ್ತದೆ, ಸಂಕಟ ಪರಿಹಾರಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ.
ಇವರು ಮೂರನೆಯವರು, ಇವರಿಗೆ ಆರ್ತರು ಅಂತ ಹೆಸರು. ಮತ್ತೆ ಕೆಲವರು ನನ್ನ ಹತ್ರ ಬರ್ತಾರೆ. ಯಾರು? ಅವರಿಗೆ ಸಮಸ್ಯೆ ಏನೂ ಇಲ್ಲ, ನನ್ನನ್ನು ತಿಳಿಬೇಕು ಅನ್ನುವ ಉತ್ಕಟ ಅಪೇಕ್ಷೆಯೂ ಇಲ್ಲ. ಹಾಗೆ ಅಂತೇಳಿ ತಿಳಿದವರು ಅಲ್ಲ, ಜ್ಞಾನಿಗಳು ಅಲ್ಲ, ಜಿಜ್ಞಾಸುಗಳು ಅಲ್ಲ, ಆರ್ತರು ಅಲ್ಲ. ಆದರೆ ನನಗೆ ಸಿಕ್ಕಿದ್ದು ಸಾಕಾಗಲಿಲ್ಲ ಅಂತ ನನ್ನ ಹತ್ರ ಬರುವವರು ತುಂಬ ಇದೆ. ಅವರಿಗೆ 4 ಮಹಡಿಯ ಮನೆ ಕಟ್ಟಿದ್ದಾರೆ, ಆದರೆ ಅವರ ಪಕ್ಕದ ಮನೆಯವರು 5 ಮಹಡಿ ಕಟ್ಟಿದರು. ಇದು ನೋಡಿದ ಮೇಲೆ ಅವ ದೇವರ ಹತ್ರ ಬಂದದ್ದು, ನನಗೂ ಒಂದು 6 ಮಹಡಿ ಕೊಡು ಅಂತ. ಇವನಿಗೆ ಅರ್ಥಾರ್ಥಿ ಅಂತ ಹೆಸರು. ಚತುರ್ವಿಧಾ 4 ಬಗೆಯದ್ದಾದ ಜನರು ಪ್ರಪದ್ಯಂತೆ ಮಾಂ, ನನ್ನನ್ನು 4 ಬಗೆಯ ಜನರು ನನ್ನ ಹತ್ರ ಬರ್ತಾರೆ. ಯಾರೆಲ್ಲ? ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಆರ್ತರಾಗಿ ಬರುವವರು ಕೆಲವರು, ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆ ಉಂಟಲ್ವ, ಹಾಗೆ ಆರ್ತರಾಗಿ ಬರುವವರು, ಜಿಜ್ಞಾಸುಗಳಾಗಿ ಬರುವವರು, ಅರ್ಥಾರ್ಥಿಗಳಾಗಿ ಯಾವುದೋ ಪ್ರಯೋಜನವನ್ನು ಬಯಸಿಕೊಂಡು ನನ್ನ ಹತ್ರ ಬರತಕ್ಕಂಥವರು, ಜೊತೆಗೆ ಜ್ಞಾನಿಗಳಾದ್ರಿಂದ ತಾವಾಗಿ ದೇವರಿಗೆ ಅಂಟಿಕೊಂಡು ಬರತಕ್ಕಂಥವರು ಅಂತ 4 ಥರದ ಜನ ಹತ್ರ ಬರ್ತಾರೆ. ಅರ್ಜುನನಿಗೆ ಈ ವಿಷಯ ಕೇಳಿದಾಗ ಒಂದು ಕ್ಯೂರಿಯಾಸಿಟಿ ಬಂತಂತೆ, ಕುತೂಹಲ. ಈ 4 ಜನ ಥರ ಬರ್ತಾರಲ್ಲ ಇವನ ಹತ್ರ, ಈ 4 ಥರದಲ್ಲಿ ನಾನು ಯಾವುದರಲ್ಲಿ ಸೇರಿರ್ಬೋದು ಅಂತ ಅವನಿಗೊಂದು ಆಲೋಚನೆ. ಅವನೇ ತೀರ್ಮಾನ ಮಾಡಿದ, ಈ 4ರಲ್ಲಿ ನಂದು ಈ ವಿಭಾಗ ಅಂತ ಅವನೇ ಯೋಚಿಸಿ ಈ 4ರಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ಮನಸ್ಸಲ್ಲಿ ಪ್ರಶ್ನೆ ಹಾಕಿದ. ಕೃಷ್ಣ ಅದಕ್ಕೆ ಅವನಿಗಿಂತ ಚುರುಕವ, ಅವ ಉತ್ತರ ಕೊಟ್ಟ, 4 ಜನರು ಶ್ರೇಷ್ಠರು ಅಂತ ಹೇಳಿದ. ಉದಾರ ಸರ್ವ ಏವೈತೆ, ಈ 4 ಜನರು ಕೂಡ ಬಹಳ ಒಳ್ಳೆಯವರು. ಯಾಕೆಂದರೆ ಈ 4 ಕೆಟಗರಿಯಲ್ಲಿ ಸೇರದೇ ಇದ್ದವರು ಸಾವಿರಾರು ಜನ ಇದ್ದಾರಲ್ವ. ಆರ್ತರಾದರೂ ಕೂಡ ದೇವರ ಹತ್ರ ಹೋಗದೆ ಎಲ್ಲೆಲ್ಲೋ ಹೋಗುವವರು ಇದ್ದಾರಲ್ಲ. ತುಂಬ ಪೆಟ್ಟು ಬಿತ್ತು, ಸಂಕಟ, ಏನೂ ಸಹಿಸಲಿಕ್ಕೆ ಆಗಲಿಲ್ಲ. ಕೊನೆಗೆ ಏನೋ ಮದ್ಯಪಾನ ಮಾಡ್ತಾನೆ, ರಸ್ತೆಯಲ್ಲಿ ಆ ಕಡೆ ಈ ಕಡೆ ಓಲಾಡ್ತಾ ಕೂತ್ಕೊಳ್ತಾನೆ, ದೇವರ ಹತ್ರ ಬರುವುದಿಲ್ಲ. ಇನ್ನು ಕೆಲವರು ಏನೋ ಮೈಗೆ ಚುಚ್ಚುಕೊಳ್ತಾರೆ, ಇನ್ನು ಕೆಲವರು ನಿದ್ರೆ ಮಾತ್ರೆ ತಗೊಳ್ತಾರೆ, ಕುಂಭಕರ್ಣನ ಅವಸ್ಥೆಯನ್ನು ತನ್ನಲ್ಲಿ ತಾನು ಪ್ರಾವಾಹನೆ ಮಾಡಿಕೊಳ್ತಾರೆ. ದುಃಖ ಬಂದಾಗ ದುಃಖವನ್ನು ನಿವೃತ್ತಿ ಮಾಡುವ ಬಗೆ ಹೇಗೆ ಅಂತ ಕೃಷ್ಣನ ಹತ್ರವೇ ಕೇಳಬೇಕು ನಾವು. ಕೃಷ್ಣ ಹೇಳ್ತಾನೆ, ಆನಂದವನ್ನು ಅನುಭವಿಸಬೇಕು. ದುಃಖ ಹೋಗುವುದಕ್ಕೆ ಮೂಲ ಏನು ಅಂತೇಳಿದರೆ ಆನಂದದ ಅನುಭವ. ದುಃಖವನ್ನು ದೂರೀಕರಿಸುವುದಕ್ಕೆ, ದುಃಖ ಎಂಬುದು ಅಜ್ಞಾನದಿಂದ ಬಂದಿರುವಂಥದ್ದು. ದುಃಖವನ್ನು ಅಜ್ಞಾನದಿಂದ ಗೆಲ್ಲುವುದಲ್ಲ, ದುಃಖವನ್ನು ಜ್ಞಾನದಿಂದ ಗೆಲ್ಲಬೇಕು. ಸಾಮಾನ್ಯವಾಗಿ ದುಃಖ ಬಂದವರು ಅಜ್ಞಾನದ ಮೊರೆ ಹೋಗ್ತಾರೆ. ಮದ್ಯಪಾನ ಅಂದರೆ ಏನು? ತನ್ನನ್ನು ತಾನು ಮರೆಯುವುದು, ಅದೊಂದು ಅಜ್ಞಾನ. ಅಥವಾ ಬೇರೆ ಬೇರೆ ಡ್ರಗ್ಸ್ ಹಾಕ್ಕೊಳ್ಳೋದು ಅಂದರೆ ಏನು? ಅದೊಂದು ಥರದ ಅಜ್ಞಾನ, ತನ್ನನ್ನು ತಾನು ಮರೆಯುವುದು. ಅಥವಾ ನಿದ್ದೆ ಮಾತ್ರೆ ತಗೊಳ್ಳುವುದು, ಅದೊಂದು ತೀರಾ ಗಾಢಾಂಧಕಾರದಲ್ಲಿ ಮುಳುಗುವುದು, ಅದೊಂದು ಅಜ್ಞಾನ. ಅಜ್ಞಾನದಿಂದ ಸುಖ ಅಂತ ಅನೇಕ ವ್ಯಕ್ತಿಗಳಿಗಿದೆ. ದುಃಖ ಹೋಯಿತು, ನನಗೆ ನಿದ್ದೆ ಬಂತು, ಸುಖ ಬಂತು ಅಂತ, ಹೀಗೆ ಅಜ್ಞಾನದ ಸುಖವನ್ನು ಭಾವಿಸಿಕೊಂಡಿದ್ದಾರೆ. ಅಜ್ಞಾನದಲ್ಲಿ ಸುಖ ಅಲ್ಲ. ಅಂಥ ಏನಾದರೂ ಮಾನಸಿಕವಾದ ಉದ್ವೇಗಕ್ಕೆ ಕಾರಣವಾದ ಘಟನೆ ನಡೆದರೆ ನೀನು ಏನು ಮಾಡಬೇಕು? ಶಾಂತವಾಗಿ ಚಕ್ಕಳ ಮಕ್ಕಳ ಹಾಕಿಕೊಂಡು ದೇವರ ಕೋಣೆಯಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಕೂತ್ಕೊಂಡು ಒಮ್ಮೆ ಶ್ವಾಸವನ್ನು ಪೂರ್ತಿ ಹೊರಗೆ ಬಿಟ್ಟು ಶಾಂತವಾಗಿ ಪ್ರಾಣಾಯಾಮ ಮಾಡಿ ಭಗವಂತನ ಸುಂದರ ರೂಪದ ಚಿಂತನೆಗೆ ಪ್ರಯತ್ನ ಪಡು. 5 ನಿಮಿಷ ಹೀಗೆ ಕೂತುಕೋ, ಹೊರಗೆ ಬಾ. ರಾತ್ರಿ ಪೂರ್ತಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದರೆ ಯಾವ ಪ್ರಶಾಂತತೆಯೋ ಅದಕ್ಕಿಂತ ಉತ್ತಮ ಪ್ರಶಾಂತತೆ ನಿನ್ನಲ್ಲಿ ಬರುತ್ತೆ. ಇದಕ್ಕೆ ಜ್ಞಾನಾನಂದ ಅಂತ ಹೆಸರು. ನಾವು ಸಚ್ಚಿದಾನಂದಂ ಅಂತ ದೇವರ ಬಗ್ಗೆ ಹೇಳ್ತೇವಲ್ವ. ಚಿದಾನಂದ ಅಂದರೂ ಜ್ಞಾನಾನಂದ ಅಂದರೂ ಅರ್ಥ ಒಂದೇ. ಜ್ಞಾನದಿಂದ ಆನಂದ ಪಡೆಯುವುದು ಅನ್ನೋದು ಸಾತ್ವಿಕವಾದ ಲಕ್ಷಣ. ಅಜ್ಞಾನದಿಂದ ಸುಖವನ್ನು ಅನುಭವಿಸುವುದು ಅನ್ನುವ ಭ್ರಾಂತಿ ಆನಂದ ಪಡಿತಾರಲ್ಲ, ಅದು ತಾಮಸ ಲಕ್ಷಣ. ಜ್ಞಾನ ಎಂಬುದು ಆನಂದಕ್ಕೆ ಹೇತು. ಅಂತಹ ಜ್ಞಾನ ಅದು ತಾನಾಗಿ ದೇವರ ಕಡೆಗೆ ಅಂಟಿಸುತ್ತೆ. ಈ 4 ಜನ ಇದ್ದಾರಲ್ವ, ದೇವರಿಂದ ದೂರ ಹೋಗದೆ ದೇವರಲ್ಲೇ ಆನಂದ ಅಂತ ಭಾವಿಸಿಕೊಂಡು ಅವನು ತನ್ನ ಸಂಕಟ ಹರಣಕ್ಕೋಸ್ಕರವೋ ಅಥವಾ ಪ್ರಯೋಜನ ಪ್ರಾಪ್ತಿಗೋಸ್ಕರವೋ ದೇವರ ಜ್ಞಾನಕ್ಕೋಸ್ಕರವೋ ಅಥವಾ ದೇವರ ಜ್ಞಾನದಿಂದ ದೇವರ ಮೇಲಿನ ಪ್ರೀತಿಯಿಂದಲೋ ದೇವರ ಹತ್ರ ಬಂದ್ರಲ್ಲ. ಆದ್ದರಿಂದ ಉದಾರಾಹ ಸರ್ವಯೇವೀತಿ. ಇಷ್ಟರಲ್ಲೂ ಯಾರು ಶ್ರೇಷ್ಠ ಅಂತ ಮತ್ತೆ ಪ್ರಶ್ನೆ. ಅದಕ್ಕೆ ಇವ ಉತ್ತರ ಕೊಡ್ತಾನೆ, ಜ್ಞಾನಿ ತ್ವಾತ್ಮೈವ ಮೇ ಮತಂ. ಈ 4ರಲ್ಲಿ ಜ್ಞಾನಿ ಅನ್ನುವ ವ್ಯಕ್ತಿಗಳಿದ್ದಾರಲ್ಲ, ಅವರು ನನಗೆ ನಾನು ಎಷ್ಟು ಇಷ್ಟವೋ ಅವರು ನನಗೆ ಅಷ್ಟೇ ಇಷ್ಟ. ಆತ್ಮೈವ ಮೇ ಮತಂ, ನಾನೇ ಅನ್ನುವಷ್ಟು ಅವರು ನನಗೆ ಪ್ರೀತಿ ಅಂತ. ಯಾಕಂದರೆ ಅವನು ಏನನ್ನೂ ಬಯಸದೇ ಪ್ರೀತಿ ಮಾಡ್ತಾನೆ ದೇವರನ್ನು. ದೇವರ ಬಗ್ಗೆ ತಿಳಿದಿದ್ದಾನೆ. ದೇವರು ಅಂತ ಹೇಳಿದರೆ ಆನಂದದ ಕಡಲು ಅಂತ ತಿಳಿದಿದ್ದಾನೆ. ಆನಂದ ಸಾಗರ ಅನಿಸಿದಂತಹ ಭಗವಂತನಲ್ಲಿ ಆ ಆನಂದ ಸಾಗರನಾದ್ದರಿಂದಲೇ ಅವನಿಗೆ ಪ್ರೀತಿ. ಅವನಿಂದ ಏನೂ ಬೇಕು ಅಂತಲ್ಲ, ಅವನೇ ಅಷ್ಟು ಪ್ರಿಯ.
ಅವನು ಮೋಕ್ಷವನ್ನು ಬಯಸುವುದಾದರೂ ಕೂಡ ದೇವರನ್ನು ನನಗೆ ಮೋಕ್ಷದಲ್ಲಿ ಸುಖ ಇದೆ ಅಂತ ಮೋಕ್ಷವನ್ನು ಬಯಸುವುದಿಲ್ಲಂತೆ. ಮತ್ತು ನನಗೆ ದೇವರು ಬೇಕು, ಮೋಕ್ಷದಲ್ಲಿ ದೇವರು ಸಿಗ್ತಾನೆ, ಆದ್ದರಿಂದ ಮೋಕ್ಷ ಬೇಕು. ಮೋಕ್ಷವೂ ಕೂಡ ಅವರಿಗೆ ದೇವರಿಗೋಸ್ಕರ ಬೇಕು. ನಾವೆಲ್ಲ ಹಾಗಲ್ಲ ಪೂಜೆ ಮಾಡೋದು. ದೇವರೇ ನೀನು ಬೇಕು, ಯಾಕೆ ಅಂತ ಕೇಳ್ತಾನೆ ದೇವರು, ಮೋಕ್ಷ ಕೊಡಲಿಕ್ಕೆ ಅಂತ ಹೇಳ್ತೇವೆ. ನಮಗೆ ಬೇಕಾದ್ದು ಮೋಕ್ಷ. ಮೋಕ್ಷಕ್ಕೋಸ್ಕರ ದೇವರಿಲ್ಲದೆ ಹೋದರೆ ಮೋಕ್ಷ ಸಿಗುವುದಿಲ್ಲ. ನಾರಾಯಣಸ್ತು ಮೋಕ್ಷಾರ್ಥ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಇತಿ ಮಧ್ಯಮ ಭಕ್ತಾನಾಂ. ಮಧ್ಯಮ ಭಕ್ತರ ಸ್ಥಿತಿ ಹೀಗೆ. ನಾರಾಯಣ ಮೋಕ್ಷಕ್ಕೋಸ್ಕರ ಬೇಕು. ಮೋಕ್ಷ ಯಾಕೆ? ಮೋಕ್ಷ ಸುಖವಾದ್ರಿಂದ, ಅದು ಮತ್ತೊಂದಕ್ಕೋಸ್ಕರ ಅಲ್ಲ ಅಂತ. ಆದರೆ ಹಾಗಲ್ಲ. ಒಂದು ವಿಶೇಷವಾದ ಏಕಾಂತ ಭಕ್ತಿ ಅಂದರೆ ಹಾಗಲ್ಲ. ಸರ್ವಮನ್ಯತ್ತದರ್ಥಕಂ. ಏನೇನು ಬಯಸುತ್ತಾನೆ ಅದೆಲ್ಲ ದೇವರಿಗೋಸ್ಕರ ಅವ ಬಯಸ್ತಾನೆ, ಅವನಿಗೋಸ್ಕರ ಅವ ಬಯಸುವುದಲ್ಲ. ಮೋಕ್ಷವನ್ನೂ ಬಯಸುವುದು ದೇವರಿಗೋಸ್ಕರ. ಹೀಗೆ ದೇವರನ್ನು ಕೇವಲ ನಿರ್ವ್ಯಾಜವಾಗಿ ಯಾವುದೇ ಅಭಿಲಾಷೆ ಇಲ್ಲದೆ ದೇವರನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿಗೆ ಜ್ಞಾನಿ ಅಂತ ಹೆಸರು. ಯಾರು ಈ ರೀತಿ ನನ್ನನ್ನು ಪ್ರೀತಿಸ್ತಾನೋ ಅವನು ನನಗೆ ಬಹಳ ಪ್ರಿಯ. ಯಾಕಂದರೆ ನಿರ್ವ್ಯಾಜ ಪ್ರೀತಿ ಅದು. ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡ್ತೇವೆ ಅಂತಾದರೆ ಯಾಕೆ ಮಾಡ್ತೇವೆ? ಅವರ ಮೇಲೆ ಪ್ರೀತಿ. ಅದಕ್ಕೆ ನಾವು ಏನನ್ನು ಬಯಸುವುದಿಲ್ಲ. ಅಕಸ್ಮಾತ್ ನಾವು ಮಾಡಿದ ಉಪಕಾರಕ್ಕೆ ಅವರೇನಾದರೂ ಕೊಟ್ಟರೆ ನಮಗೆ ಬೇಸರ ಆಗ್ತದೆ. ನನ್ನನ್ನು ಇವರು ಇಷ್ಟೇ ಅರ್ಥ ಮಾಡಿಕೊಂಡದ್ದ ಅಂತ ಬೇಸರ ಆಗ್ತದೆ. ಪ್ರೀತಿ ಅಂದರೆ ಹಾಗಿರ್ತದೆ. ಇವ ಅವನನ್ನು ಅಂಟಿಕೊಳ್ತಾನೆ, ಅವನು ಇವನನ್ನು ಅಂಟಿಕೊಳ್ತಾನೆ. ಅದಕ್ಕೆ ಕಾರಣ ಏನು ಅಂತೇಳಿದರೆ ಅದೊಂದು ಪ್ರೀತಿ, ಸೆಳೆತ. ಆ ರೀತಿಯ ಅವರಿಬ್ಬರ ಮಾನಸ ಸ್ಥಿತಿಗತಿ ಅಂಥದ್ದು ಭಗವಂತನಲ್ಲೂ ಭಕ್ತನಲ್ಲೂ ಇರಬೇಕೇ ಹೊರತು ದೇವರು ಇಷ್ಟು ಕೊಟ್ಟ ಆದ್ದರಿಂದ ಅವನ ಮೇಲೆ ಪ್ರೀತಿ. ಹೀಗಾದರೆ ಏನಾಗ್ತದೆ? ಅವನದು ಕೊಡದೆ ಹೋದರೆ ಅವನ ಮೇಲೆ ದ್ವೇಷ ಬರ್ತದೆ. ನಾನು ನಿನ್ನನ್ನು 4 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ, ಪ್ರತಿ ಹುಣ್ಣಿಮೆಗೂ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇನೆ, ಇಷ್ಟಾಗಿಯೂ ನನಗೆ ಕೊಟ್ಟದ್ದು ನೀನು ಇಷ್ಟೆಯಾ? ನಾಳೆಯಿಂದ ನಿನ್ನ ಯಾವ ಪೂಜೆಯನ್ನು ಮಾಡುವುದಿಲ್ಲ ಅಂತ ಶುರು ಮಾಡ್ತಾನೆ. ದೇವರ ಮೇಲೆ ಈ ರೀತಿಯ ಸಿಟ್ಟುಗಳು. ಯಾಕೆಂದರೆ ಅವ ಪೂಜೆ ಮಾಡಿದ್ದು ಇದು ಸಿಗಬೇಕು ಅಂತ, ಸಿಗಲಿಲ್ಲ, ದೇವರ ಮೇಲೆ ಪ್ರೀತಿ ಹೋಯಿತು. ವ್ಯಾಪಾರ ಅಂತ ಅದಕ್ಕೆ ಹೆಸರು. ಪ್ರಹ್ಲಾದ ಹೇಳ್ತಾನೆ ಇದೆಲ್ಲ ವ್ಯಾಪಾರ. ಯಸ್ಸ ಆಶಿಷ ಆಶಾಸ್ತೆ ನ ಸ ಭೃತ್ಯ ಸವೈ ವಣಿಕ್. ಯಾರೂ ಏನೋ ಸಿಗಬೇಕು ಅಂತ ದೇವರಿಗೆ ಇಷ್ಟು ಪ್ರೀತಿ ಮಾಡುವುದು, ಅವನ ಅಷ್ಟು ಕೊಡುವುದು. ಅಷ್ಟು ಕೊಟ್ಟದ್ದಕ್ಕೆ ಇವ ಮತ್ತೆ ಒಂದು ಪಂಚಾಮೃತ ಅಭಿಷೇಕ ಮಾಡುವುದು, ಆಮೇಲೆ ಅವ ಇನ್ನೊಂದಷ್ಟು ಕೊಡುವುದು. ಅದಕ್ಕೋಸ್ಕರ ಇವ ರಥೋತ್ಸವ ಮಾಡಿಸೋದು. ಇದಿಷ್ಟೇ. ಏನನ್ನೋ ಬಯಸಿ ಅಂತ ದೇವರ ಸೇವೆಯನ್ನು ಮಾಡಿದರೆ ಅದು ಒಂದು ರೀತಿಯಲ್ಲಿ ವ್ಯಾಪಾರ ಇದ್ದ ಹಾಗೆ. ಅಂಗಡಿಯಲ್ಲಿ ಅವ 1 kg ಅವಲಕ್ಕಿ ಕೊಟ್ಟ, ಇವ ಅವನಿಗೆ 80 ರೂಪಾಯಿ ಕೊಟ್ಟ. ಆಮೇಲೆ ಅವ 1 kg ಅಕ್ಕಿ ಕೊಟ್ಟ, ಇವ ಒಂದಷ್ಟು ದುಡ್ಡು ಕೊಟ್ಟ. ಇದು ವ್ಯಾಪಾರ ಆಯಿತು ದೇವರಲ್ಲಿ. ಈ ವ್ಯಾಪಾರಿ ಭಾವ ಭಕ್ತ ಮತ್ತು ದೇವರಲ್ಲಿರುವುದಲ್ಲ. ದೇವರಲ್ಲಿರುವಂತಹ ಭಾವ ಅವನ ಮೇಲೆ ಇವನಿಗೆ ಪ್ರೀತಿ, ಅವನಿಗೆ ಇವನ ಮೇಲೆ ವಾತ್ಸಲ್ಯ. ಈ ರೀತಿಯ ಭಾವ ತಾಯಿ ಮಗುವಿನಲ್ಲಿದ್ದ ಹಾಗೆ. ತಾಯಿ ಮಗುವಿಗೆ ಅದು ಬೇಡ ಅಂತ ಹೇಳಿದರೂ ಕೂಡ ಕಷ್ಟಪಟ್ಟು ಬಾಯಲ್ಲಿ ಅನ್ನ ಹಾಕಿ ದುರುಗಿಸ್ತಾಳೆ. ಮಗುವಿಗೆ ಹೊಟ್ಟೆ ತುಂಬಬೇಕು. ಅದಕ್ಕೆ ಯಾಕೆ ಹಾಗೆ ಮಾಡ್ತೀನಿ ಅಂತ ಕೇಳಿದರೆ, ನನ್ನ ಮಗು ಅಷ್ಟೇ. ಅದು ಬಿಟ್ಟು ನಾನು ಈಗ ಇದಕ್ಕೆ ಹೊಟ್ಟೆಗೆ ತುಂಬಿಸಿದರೆ ನಾಡಿದ್ದು ನಾನು ಮುದುಕಿಯಾದಾಗ ಈ ಮಗು ನನ್ನ ಬಾಯಿಗೆ ತುಂಬಿಸುತ್ತೆ. ಹೀಗೆ ಯಾವುದಾದ್ರೂ ತಾಯಿ ಯೋಚನೆ ಮಾಡ್ತದಾ? ತಾಯಿ ಮಗುವಿಗೆ ತುಂಬಿಸುವುದು ಯಾಕೆಂದರೆ ನನ್ನ ಮಗು. ಅದೊಂದು ಪ್ರೀತಿ. ಭಗವಂತನಲ್ಲೂ ಭಕ್ತನಲ್ಲೂ ಅಂಥ ಪ್ರೀತಿಯೇ ಬೇಕು. ಅಮ್ಮ ಎಲ್ಲೋ ದೂರ ಹೋದವಳು ಬಂದಾಗ ಇಲ್ಲಿ ಕೂತ ಮಗು ಅಳ್ತಾ ಇರ್ತದೆ, ಅಮ್ಮ ಬರಲಿಲ್ಲ ಅಂತ ಅಳ್ತಾ ಇರ್ತದೆ. ಅಮ್ಮ ಅಲ್ಲಿ ಬಂದದ್ದು ಕಾಣಿಸಿದರೆ ಅದರ ಹೆಜ್ಜೆಯ ಸಪ್ಪಳವೇ ಗೊತ್ತಾಗುತ್ತೆ ಮಗುವಿಗೆ. ಗೆಜ್ಜೆಯ ಧ್ವನಿ ಸಾಕಾಗ್ತದೆ, ಇದು ಅಮ್ಮನದ್ದೇ ಗೆಜ್ಜೆಯ ಧ್ವನಿ ಅಂತ. ಅಲ್ಲಿಂದ ಬಡ ಓಡಿಕೊಂಡು ಜಾರಿ ಬಿದ್ದು ಹೋಗಿ ಅಮ್ಮನ ಸೆರಗಿನಲ್ಲಿ ಹೋಗಿ ಮುಖ ಮುಚ್ಚಿಕೊಳ್ಳುತ್ತೆ. ಈ ಮಗು ಅಮ್ಮನ ಹತ್ರ ಯಾಕೆ ಹೋಯಿತು ಅಷ್ಟು ಪ್ರೀತಿಯಿಂದ? ಅಮ್ಮ ಮಗು ಅಷ್ಟೇ. ಅಪ್ಪ ಮಗುವಿನಲ್ಲಿ, ಅಮ್ಮ ಮಗುವಿನಲ್ಲಿ ಯಾವ ರೀತಿಯ ಪ್ರೀತಿ ಇರ್ತದೋ ಆ ರೀತಿಯ ಪ್ರೀತಿ ಭಕ್ತ ಮತ್ತು ಭಗವಂತನಲ್ಲಿರಬೇಕು. ಅದರ ಮಧ್ಯದಲ್ಲಿ ಯಾವುದೋ ವ್ಯಾಜಗಳು, ಯಾವುದೋ ಪ್ರಯೋಜನಗಳು ಅದು ಸೇರಿಕೊಳ್ಳಬಾರ್ದು. ಆ ರೀತಿ ಇದ್ದಾಗ ಅವನನ್ನು ಜ್ಞಾನಿ ಅಂತ ಕರೀತಾರೆ, ಯೋಗಿ ಅಂತಲೂ ಅವನನ್ನು ಕರೀತಾರೆ. ಈ ಯೋಗಿಗೂ ಭಗವಂತನಿಗೂ ಅಂಥ ಒಂದು ಆಪ್ತತೆ ಇರ್ತದೆ. ದೇವರು ಅವನ ಜೊತೆಗೇ ಇದ್ದು ಬಿಡ್ತಾನೆ. ಆಮೇಲೆ ಜಿಜ್ಞಾಸು, ದೇವರನ್ನು ತಿಳಿಯುವುದಕ್ಕೆ ಬಯಸತಕ್ಕಂತಹ ವ್ಯಕ್ತಿಯ ಬಗ್ಗೆ. ಆಮೇಲೆ ಅರ್ಥಾರ್ಥಿ ಮತ್ತು ಆರ್ತ ಅಂತ ಹೇಳತಕ್ಕಂಥವರು. ಅವರಾದರೂ ದೇವರನ್ನು ಹೊಂದಿದ್ದಾರೆ ಅನ್ನುವ ಕಾರಣದಿಂದ ಯಾವತ್ತಿಗಾದರೂ ಅವರು ಜಿಜ್ಞಾಸುಗಳಾಗುವುದಕ್ಕೆ ಅವಕಾಶ ಇದೆ. ಜಿಜ್ಞಾಸುಗಳಾದವರು ಜ್ಞಾನಿಯಾಗುವುದಕ್ಕೂ ಅವಕಾಶ ಇದೆ. ಆ ನಿಟ್ಟಿನಿಂದ ಅವರ ಮೇಲೆ ದೇವರಿಗೆ ಪ್ರೀತಿ. ಒಟ್ಟಿನಲ್ಲಿ ದೇವರನ್ನು ಆಶ್ರಯಿಸಬೇಕು. ದೇವರನ್ನು ಆಶ್ರಯಿಸುವುದು ಜ್ಞಾನಪೂರ್ವಕವಾಗಿ ಆಶ್ರಯಿಸಬೇಕು. ಮೊದಲು ದೇವರಿದ್ದಾನೆ ಅನ್ನುವ ಜ್ಞಾನ, ಎರಡನೇದ್ದು ದೇವರು ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಅನ್ನುವ ಜ್ಞಾನ, ಸಕಲ ಪರಮೋಪಕಾರಕನಾದ್ದರಿಂದ ಅವನ ಮೇಲೆ ನಿರ್ವ್ಯಾಜವಾದ ಪ್ರೇಮ.
ಈ ಭಾವ ನಮ್ಮಲ್ಲಿ ಮೊಳಿತಾ ಹೋದ ಹಾಗೆ ಭಗವಂತ ನಮಗೆ ಹತ್ತಿರ ಆಗ್ತಾನೆ. ದೇವರು ನಮಗೆ ಸಿಗುವುದಕ್ಕೆ ದೇವರೇ ಮಾರ್ಗ. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಏಷ ಪಂಥಾಹ. ದೇವರನ್ನು ಮುಟ್ಟುವುದಕ್ಕಿರುವ ದಾರಿ ಯಾವುದು ಅಂದರೆ ದೇವರೇ ದೇವರನ್ನು ಮುಟ್ಟುವುದಕ್ಕಿರುವ ದಾರಿ. ಉಳಿದದ್ದಿಲ್ವಾ? ಬೇಕಾದಷ್ಟಿದೆ. ಶಾಸ್ತ್ರದಿಂದ ದೇವರನ್ನು ಮುಟ್ಟುವುದು, ಉಪನ್ಯಾಸಗಳನ್ನು ಕೇಳಿಕೊಂಡು, ಪಾರಾಯಣ ಮಾಡಿಕೊಂಡು, ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟುಕೊಂಡು, ವ್ರತಾನುಷ್ಠಾನಗಳನ್ನು ಮಾಡಿಕೊಂಡು, ಎಷ್ಟು ಬೇಕಾದಷ್ಟು ಮಾರ್ಗ, ಒಟ್ಟು 16 ಮಾರ್ಗವನ್ನು ಹೇಳ್ತಾನೆ ಕೃಷ್ಣ. ಏತೇ ಭಾವಾಹ ಅಂತ 16 ಭಾವನೆಗಳನ್ನು ಹೇಳಿ ಇದರ ಮೂಲಕ ದೇವರನ್ನು ಮುಟ್ಟಬಹುದು. ಆದರೆ ಇವೆಲ್ಲವೂ ದೇವರನ್ನು ಮುಟ್ಟಿಸಬೇಕಾದರೆ ದೇವರೇ ಮುಟ್ಟಿಸಬೇಕೇ ಹೊರತು ಇವು ಯಾವುದೂ ಮುಟ್ಟಿಸುವುದಿಲ್ಲ. ಇದು ಏನು ಮಾಡ್ತದೆ ಅಂದರೆ ತೆಗೆದುಕೊಂಡು ಹೋಗಿ ಹೆದ್ದಾರಿಯನ್ನು ಸೇರಿಸ್ತದೆ. ಹೆದ್ದಾರಿಯಲ್ಲೇ ಹೋಗಿ ಮುಟ್ಟಬೇಕು. ಹೆದ್ದಾರಿ ಯಾವುದು ಅಂದರೆ ದೇವರನ್ನು ಕುರಿತು ದೇವರೇ ದಾರಿ. ಏಷಪಂಥಾಹ, ಅವನೇ ದೇವರ ಕಡೆಗೆ ದಾರಿ. ಇದರ ಅಭಿಪ್ರಾಯ ಏನು ಅಂತೇಳಿದರೆ, ದೇವರನ್ನು ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕಾಣುವುದಕ್ಕಾಗುವುದಿಲ್ಲ. ಮತ್ತು ಏನು ನಮ್ಮ ಪ್ರಯತ್ನ ಎಷ್ಟು ಅಂದರೆ ದೇವರಿಗೆ ನನ್ನನ್ನು ಇವನಿಗೆ ತೋರಿಸಿಕೊಳ್ಳಬೇಕಪ್ಪ ಅಂತ ಪ್ರೀತಿ ಹುಟ್ಟುವುದಕ್ಕೋಸ್ಕರ ನಮ್ಮ ಪ್ರಯತ್ನ ಇಷ್ಟೇ. ಒಂದು ದೃಷ್ಟಾಂತ ಕೊಡುವುದಾದರೆ, ಒಂದು ಕೋಟೆ ಇದೆ. ಆ ಕೋಟೆಗೆ ಒಬ್ಬ ದ್ವಾರಪಾಲಕ ಇದ್ದಾನೆ. ಆತನ ಕೈಯಲ್ಲಿ ಒಂದು ಬೆಳಕಿದೆ, ಒಂದು ಟಾರ್ಚ್ ಅಂತ ಅಂದ್ಕೊಳ್ಳಿ, ಒಂದು ಬೆಳಕಿದೆ. ಆತ ಬಂದವರನ್ನೆಲ್ಲ ತನ್ನ ಬೆಳಕು ಹಾಕಿ ನೋಡ್ತಾನೆ, ಬಂದ ವ್ಯಕ್ತಿ ಯಾರು, ಇವನನ್ನು ಒಳಗೆ ಬಿಡಬೇಕೋ ಬೇಡೋ ಎಲ್ಲ ತಿಳ್ಕೊಳ್ತಾನೆ. ಆದರೆ ಅವನನ್ನು ಬಂದವರಿಗೆ ನೋಡುವುದಕ್ಕಾಗುವುದಿಲ್ಲ. ಯಾಕಂದರೆ ಬಂದವರ ಕೈಯಲ್ಲಿ ಬೆಳಕಿಲ್ಲ, ಆಕಾಶದಲ್ಲಿ ಚಂದ್ರನೂ ಇಲ್ಲ, ರಾತ್ರಿಯ ಹೊತ್ತು ನಾವು ಬಂದಿದ್ದೇವೆ. ಕೋಟೆಯ ಪಾಲಕ ತುಂಬ ಚಂದ ಇದ್ದಾನೆ ಅಂತ ನಮಗೆ ಯಾರೋ ಹೇಳಿದ್ದಾರೆ. ಒಂದು ಸಲ ಅವನನ್ನು ನೋಡಬೇಕು ಅಂತ ಅನಿಸಿದೆ. ನಾವೇನು ಮಾಡಬೇಕು ಹೇಳಿ? ಕೈಯಲ್ಲಿ ಬೆಳಕಿಲ್ಲ. ಅವ ತನ್ನ ಬೆಳಕು ಹಾಕಿ ನಮ್ಮನ್ನೆಲ್ಲ ನೋಡ್ತಾನೆ. ಅವನನ್ನು ನೋಡಬೇಕು ಅಂತ ನಮಗೆ ಆಸೆ. ಈಗ ಮಾರ್ಗ ಏನು? ಅವನಿಗೆ ಕೈ ಮುಗಿದು ಕೇಳಬೇಕು, ಒಮ್ಮೆ ನಿನ್ನ ಕೈಯಲ್ಲಿಲ್ಲ ಬೆಳಕನ್ನು ನಿನ್ನ ಮುಖಕ್ಕೆ ಹಾಕಿಕೊಂಡು ನಿನ್ನನ್ನು ನನಗೆ ತೋರಿಸ್ತೀಯ ಮಹಾರಾಯ ಅಂತ ಕೇಳಬೇಕು. ಅವನು ಅಧಿಕ ಪ್ರಸಂಗಿ ಅಂತೇಳಿ ಕಪಾಳಕ್ಕೆ ಹೊಡೆದ್ರೆ ತಿಂದುಕೊಂಡು ಹಿಂದಕ್ಕೆ ಬರಬೇಕು. ಇಲ್ಲ, ಅವ ಪ್ರೀತಿಯಿಂದ ತನ್ನ ಮುಖಕ್ಕೆ ತಾನು ಬೆಳಕು ಹಾಕಿಕೊಂಡು ತೋರಿಸಿದರೆ ನೋಡಿ ಆನಂದ ಪಡಬೇಕು. ಈ ಜಗತ್ತು ಅನ್ನುವ ಕೋಟೆಯ ಸಂರಕ್ಷಕನಾಗಿ, ದುರ್ಗ ಪಾಲಕನಾಗಿ ಭಗವಂತನಿದ್ದಾನೆ. ಅವನಿಗೆ ಜಗದೀಶ ಅಂತ ಹೆಸರು. ಜಗತ್ತಿನ ಒಡೆಯನಾದ ಭಗವಂತ ದುರ್ಗ ಪಾಲಕ. ಆ ಭಗವಂತ ಎಲ್ಲವನ್ನೂ ನೋಡ್ತಾನೆ. ಅವನು ಎಲ್ಲವನ್ನೂ ನೋಡುವವ. ಯಾಕಂದರೆ ಅವ ಬೆಳಕಿನ ಪುಂಜ. ಎಲ್ಲ ಸರ್ವ ದರ್ಶನ ಅವನಿಗಿದೆ. ಎಲ್ಲವನ್ನೂ ನೋಡುವ ಬೆಳಕು ಅವ. ಆದರೆ ಅವನನ್ನು ನೋಡುವುದಕ್ಕೆ ನಮ್ಮಲ್ಲಿ ಬೆಳಕು ಇಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೈತಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅದು ಬೆಳಕಿನ ಪುಂಜ, ಅದು ಎಲ್ಲವನ್ನೂ ನೋಡುತ್ತೆ. ಅವನನ್ನು ನೋಡುವುದಕ್ಕೆ ಸೂರ್ಯನೆಂಬ ಬೆಳಕನ್ನು ಮುಂದೆ ಇಟ್ಟುಕೊಂಡು ಹೋದರೂ ಕೂಡ ಸೂರ್ಯ ಆ ಬೆಳಕಿನ ಮುಂದೆ ಅದೊಂದು ಮಿಣುಕು ಹುಳ ಆಗಿ ಹೋಗ್ತಾನೆ. ಸೂರ್ಯನ ಬೆಳಕು ಅವನ ಮುಂದೆ ಬೆಳಕೇ ಅಲ್ಲ. ಮುಂದಕ್ಕೆ ವಿಶ್ವರೂಪ ದರ್ಶನ ಆದಾಗ ನಮಗೆ ಸ್ಪಷ್ಟವಾಗುತ್ತೆ. ಹಾಗಾದರೆ ಈ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಸೂರ್ಯನಾಗಲಿ ಚಂದ್ರನಾಗಲಿ ಬೆಂಕಿಯಾಗಲಿ ಆ ಭಗವಂತನನ್ನು ನ ಭಾಸಯತೆ, ಅವನನ್ನು ಬೆಳಗಿಸುವ ಶಕ್ತಿ ಅದಕ್ಕೆ ಇಲ್ಲ. ಇಲ್ಲಿ ಸೂರ್ಯ ಅಂದರೆ ನಮ್ಮ ಕಣ್ಣು. ನಮ್ಮ ಕಣ್ಣು ಅದು ಸೂರ್ಯನಿಂದ ನಿಯಮ್ಯವಾದ ಇಂದ್ರಿಯ. ಈ ಸೂರ್ಯ ದೇವರನ್ನು ಕಾಣುವಲ್ಲಿ ಅಸಮರ್ಥ. ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಚಕ್ಷುಸ್ಸಿನಿಂದ ದೇವರನ್ನು ಕಾಣುವುದಕ್ಕಾಗುವುದಿಲ್ಲ. ಸೂರ್ಯ ದೇವರನ್ನು ಕಾಣುವಲ್ಲಿ ಸೋಲ್ತಾನೆ. ಮನಸ್ಸಿಗೆ ನಿಯಾಮಕ ಚಂದ್ರನೂ ದೇವರನ್ನು ಕಾಣುವುದಿಲ್ಲ ಅಂದರೆ ಮನಸ್ಸಿನಿಂದಲೂ ದೇವರನ್ನು ಮುಟ್ಟುವುದಕ್ಕಾಗುವುದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಬಾಯಿಯಿಂದ ಮಾತಾಡಿ ಮಾತಿನಿಂದ ದೇವರನ್ನು ಕಟ್ಟಿ ಹಾಕ್ತೇನೆ ಅಂದರೆ ಮಾತಿಗೆ ನಿಯಾಮಕ ಅಗ್ನಿ. ವಾಗ್ವೈ ಅಗ್ನಿಹಿಯಿಂದ. ಅಗ್ನಿಯೂ ದೇವರನ್ನು ಬೆಳಗಿಸಲಾರ. ಮಾತು ದೇವರನ್ನು ಬೆಳಗಿಸುವುದಿಲ್ಲ. ಕಣ್ಣು ದೇವರನ್ನು ಮುಟ್ಟುವುದಿಲ್ಲ. ಮನಸ್ಸು ದೇವರನ್ನು ಹಿಡಿದು ಇಡುವುದಕ್ಕೆ ಅಸಮರ್ಥವಾಗಿದೆ. ಯಾವುದಕ್ಕೂ ನಿಲುಕದೇ ಇದ್ದವ ಮತ್ತೆ ಏನು ಮಾಡಬೇಕು? ಅವನೇ ನನ್ನನ್ನು ನಾನು ಇವನಿಗೆ ತೋರಿಸಬೇಕು ಅಂತ ಅವನು ಬಯಸಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ಬೇರೆ ಯಾವ ಮಾರ್ಗದಿಂದಲೂ ದೇವರು ಸಿಗುವುದಿಲ್ಲ. ಹೇಗೆ ಸಿಗ್ತಾನೆ ಅದನ್ನು ದೇವರೇ ಹೇಳಬೇಕು. ಅವನು ಹೇಳ್ತಾನೆ, ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಈ ಭಗವಂತ ಯಾರನ್ನು ಕುರಿತು ನನ್ನನ್ನು ಇವನಿಗೆ ತೋರಿಸಬೇಕು ಅಂತ ಬಯಸ್ತಾನೋ ಅವನಿಗೆ ಇವ ಸಿಗ್ತಾನೆ.
ಸ್ವಪ್ರಕಾಶನಾದ ಭಗವಂತ ತನ್ನನ್ನು ನಮಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತೋರಿಸಬೇಕು. ಅರ್ಜುನನಿಗೆ ಮುಂದೆ ದಿವ್ಯಂ ದದಾಮಿತೆ ಚಕ್ಷು ಅಂತ ಹೇಳಿ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಹಾಗೆ ಭಗವಂತನನ್ನು ಕಾಣಬೇಕಾದರೆ ಭಗವಂತನಿಗೆ ಇಚ್ಛೆ ಆಗಬೇಕು, ಇವನಿಗೆ ನನ್ನನ್ನು ನಾನು ತೋರಿಸಬೇಕು. ಆ ರೀತಿಯ ಇಚ್ಛೆಯನ್ನು ನಾವು ಪರಮಾನುಗ್ರಹ ಅಂತ ಕರಿತೇವೆ. ಆ ರೀತಿಯ ಅನುಗ್ರಹ ದೇವರಲ್ಲಿ ಹುಟ್ಟುವುದಕ್ಕೆ ಬೇಕಾಗಿ ನಮ್ಮ ಎಲ್ಲ ಪ್ರಯತ್ನ, ಹೊರತು ದೇವರನ್ನು ಸಾಕ್ಷಾತ್ ಕಾಣುವುದಕ್ಕಲ್ಲ. ದೇವರು ನನ್ನನ್ನು ತೋರಿಸಬೇಕು ಅಂತ ಅವ ಇಚ್ಛೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಸಮಗ್ರ ಪ್ರಯತ್ನಗಳು ನಡಿಬೇಕು. ಆದ್ದರಿಂದ ದೇವರನ್ನು ಅನುಗ್ರಹೋನ್ಮುಖನನ್ನಾಗಿಸುವುದಕ್ಕೋಸ್ಕರ ಯೋಗ ಸಾಧನೆಯನ್ನು ನಡೆಸಬೇಕು. ಆ ಅನುಗ್ರಹದ ಮೂಲಕವಾಗಿ ನಿನಗೆ ಅವನ ಜ್ಞಾನ ಬರುವುದಕ್ಕೆ ಸಾಧ್ಯವಾಗ್ತದೆ. ಜ್ಞಾನವನ್ನು ಪಡೆದ ಮೇಲೆ ನೀನು ಸ್ಥಿತಪ್ರಜ್ಞನಾಗಿ ನಿಲ್ಲುವುದಲ್ಲ. ಜ್ಞಾನ ಪಡೆದ ಮೇಲೆ ಕರ್ತವ್ಯ ಕರ್ಮಗಳನ್ನೆಲ್ಲ ಮಾಡ್ತಾ ಹೋಗಬೇಕು, ಯುದ್ಧ ಮಾಡಲೇಬೇಕು. ಜ್ಞಾನಿಗೂ ಕೂಡ ಕರ್ಮತ್ಯಾಗ ನಿಷಿದ್ಧ. ಜ್ಞಾನ ಬಂದ ಮೇಲೆಯೂ ಕರ್ಮ ಮಾಡಬೇಕು. ಮತ್ತು ಜ್ಞಾನ ಯಾಕೆ ಅಂತೇಳಿದರೆ ಮಾಡಿದ ಕರ್ಮ ಅಂಟದೇ ಇರುವುದಕ್ಕೆ. ಹಲಸಿನ ಹಣ್ಣು ಬಿಳಿಸಬೇಕಾದ್ರೆ ಕೈಗೆ ಎಣ್ಣೆ ಹಚ್ಚಿಕೊಂಡ ಹಾಗೆ ಜ್ಞಾನ ಇತ್ತು ಅಂತಾದರೆ ಆವಾಗ ಕರ್ಮ ಅಂಟುವುದಿಲ್ಲ. ಜ್ಞಾನಪೂರ್ವಕವಾದ ಕರ್ಮ ಅದು ನಿರ್ಲಿಪ್ತವಾದ ಕರ್ಮ. ಅಲಿಪ್ತಿ ಅನ್ನುವುದು ನಮ್ಮಲ್ಲಿ ಉಂಟಾಗುವುದಕ್ಕೋಸ್ಕರ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಜ್ಞಾನಯೋಗ ಪ್ರಮುಖವಾಗಿ ನಮಗೆ ನಿರೂಪಿಸ್ತಕ್ಕಂತಹ ಮಾರ್ಗ ಇದು. ಇದರ ಜೊತೆಗೆ ಅದು ಒಂದೆರಡು ವಿಷಯಗಳನ್ನು ಹೇಳ್ತದೆ. ಜ್ಞಾನಯೋಗದಲ್ಲಿ ನಾವು ಪಡೆದಂತಹ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡಬೇಕು. ಜ್ಞಾನವನ್ನು ಹೇಗಿರಬೇಕು ಜ್ಞಾನಿ ಅಂತೇಳಿದರೆ, ತುಂಬು ಗರ್ಭಿಣಿಯ ಹಾಗೆ ಇರಬೇಕು. ತುಂಬು ಗರ್ಭಿಣಿ ನನ್ನ ಹೊಟ್ಟೆಯಲ್ಲಿರುವ ಮಗುವಿನ ಮುಖ ನೋಡಬೇಕು ಅಂತ ಕಾತರಿಸ್ತಾ ಇರ್ತಾಳೆ. ಅದು ಅತ್ತಿತ್ತ ಓಲಾಡುತ್ತೆ, ಹೊಟ್ಟೆಯಲ್ಲಿ ಒಂದು ಸಲ ಕಚಗುಳಿ ಇಡ್ತದೆ, ಕಾಲು ಹೊಡೆಯುತ್ತೆ, ಮತ್ತೊಂದು ಮಾಡುತ್ತೆ. ಅವಳಿಗೆ ಖುಷಿಯೇ, ಅದರಿಂದ ಬೇಸರ ಏನಿಲ್ಲ. ಅದು ಈ ಕಡೆಯೇ ಗಲಾಟೆ ಮಾಡ್ತಾ ಇದ್ದರೆ ಅದನ್ನು ಈ ಕಡೆ ಎಳೆಯುವ ಹಾಗೆ ಸ್ವಲ್ಪ ದಪ್ತಾಳೆ, ಏನೋ ಮಾಡ್ತಾ ಇರ್ತಾಳೆ. ಆಮೇಲೆ ಅವಳ ಮನಸ್ಸು ನಿರಂತರ ಪರಿತಪಿಸುವುದು ಎಲ್ಲಿ ಅಂತೇಳಿದರೆ, ಪ್ರತೀಕ್ಷೆ ಮಾಡುವುದು ಎಲ್ಲಿ ಅಂದರೆ ಈ ಹೊಟ್ಟೆಯಲ್ಲಿದ್ದ ಮಗುವಿನ ಮುಖವನ್ನೊಮ್ಮೆ ನೋಡಬೇಕು ಅಂತ. ಹಾಗೆ ಯಾರಿಗೆ ಜ್ಞಾನ ತುಂಬಿತು, ಒಂದು ವಿಷಯ ಗೊತ್ತಾಯಿತು, ಹೊಸ ವಿಷಯ ಶಾಸ್ತ್ರೀಯ ಭಗವತ್ ತತ್ವದ ಬಗ್ಗೆ ಒಂದು ಜ್ಞಾನ ಬಂತು, ಆ ಜ್ಞಾನಿ ಗರ್ಭಿಣಿಯ ಹಾಗೆ ಪ್ರತೀಕ್ಷೆ ಮಾಡ್ತಾನಂತೆ, ನನ್ನ ಈ ಒಂದು ಜ್ಞಾನ ಅದು ಒಮ್ಮೆ ಹೊರಗೆ ಬರಬೇಕು ಅಂತ. ಅವನು ಇನ್ನೊಬ್ಬರಿಗೆ ಉಪದೇಶ ಮಾಡುವಲ್ಲಿಯ ತನಕ ಅವನಿಗೆ ಸರಿ ಆಗುವುದೇ ಇಲ್ಲ, ಹೊಟ್ಟೆ ಭಾರ ಇಳಿಯುವುದೇ ಇಲ್ಲ. ಗರ್ಭ ಇವ ಸಂಭೃತೋ ಗರ್ಭಿಣೀಭಿ. ಭಗವಂತನ ಜ್ಞಾನ ಅನ್ನುವುದು ಗರ್ಭಿಣಿಯರು ಗರ್ಭವನ್ನು ಧರಿಸಿದ ಹಾಗೆ. ಆ ಬಂದ ಜ್ಞಾನವನ್ನು 4 ಜನಕ್ಕೆ ಹಂಚಿ ಅವರ ಮುಖದಲ್ಲಿ ಆ ಜ್ಞಾನದ ಪ್ರಕಾಶವನ್ನು ನೋಡಿ ಇವ ಖುಷಿ ಪಡ್ತಾನೆ. ಜ್ಞಾನವನ್ನು ಹಂಚುತ್ತಾ ಹೋದಷ್ಟು ಇವನ ಜ್ಞಾನ ಇನ್ನಷ್ಟು ಪುಟಕ್ಕಿಟ್ಟ ಚಿನ್ನದ ಹಾಗೆ ಪ್ರಜ್ವಲಿಸ್ತದೆ. ಜ್ಞಾನ ಪ್ರಕಾಶಕ್ಕೋಸ್ಕರ ತಾನು ಪಡೆದ ಜ್ಞಾನವನ್ನು ಇನ್ನೊಬ್ಬರಿಗೆ ವಿತರಿಸಬೇಕು. ಆದರೆ ವಿತರಿಸುವುದರಿಂದ ಇವನು ಪಡೆದ ಜ್ಞಾನ ಅವರಿಗೆ ಹೋಗುವುದಿಲ್ಲ, ಮತ್ತು ಅವರು ಜ್ಞಾನ ಪಡೆಯುವುದಕ್ಕೆ ಒಂದು ಅವಕಾಶ ಆಗ್ತದೆ. ಜ್ಞಾನ ಅನ್ನುವುದು ಅವನೇ ಒಳಗಿನಿಂದ ಪಡೆಯಬೇಕಾದದ್ದು. ಆದರೆ ಅವರಿಗೆ ಮಾರ್ಗದರ್ಶನ ಆಗ್ತದೆ. ನಾವಲ್ಲಿ ಒಂದು ಬೋರ್ಡ್ ಹಾಕಿ ಇಡ್ತೇವೆ, ಧರ್ಮಸ್ಥಳಕ್ಕೆ ಅಂತ ಒಂದು ಬೋರ್ಡ್ ಇರ್ತದೆ. ಆ ಬೋರ್ಡ್ ಹಿಡ್ಕೊಂಡು ಅಲ್ಲೇ ಜೋತಾಡ್ತಾ ಇದ್ದರೆ ಅವ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಅದು ಮಾರ್ಗದರ್ಶನ ಮಾತ್ರ. ಅದು ಹೇಗೆ ಹೇಳಿದೆ ಹಾಗೆ ನಾವು ಹೋಗಬೇಕಲ್ವಾ? ಹಾಗೆ ನಾನು ದೇವರ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ನಿಮಗೆ ಉಪದೇಶಿಸಿದರೆ, ಆ ಉಪದೇಶದಿಂದ ನಿಮಗೆ ಜ್ಞಾನ ಬರುವುದು ಅಂದರೆ ಏನು ಗೊತ್ತೋ, ಹೀಗೆ ಹೋಗಿ ಹೀಗೆ ಹೋದರೆ ದೇವರು ಸಿಗ್ತಾನೆ ಅಂತ ಅಷ್ಟೇ ಜ್ಞಾನ ಬರುವುದೇ ಹೊರತು ಇವನಿಗೇನು ದೇವರ ಜ್ಞಾನ ಬಂದಿದೆ, ಧರ್ಮಸ್ಥಳಕ್ಕೆ ಇವ ಮುಟ್ಟಿ ಆಗಿದೆ, ಮುಟ್ಟಿ ಆದವ ಬೋರ್ಡ್ ಹಾಕಿದ್ದು, ಆ ಬೋರ್ಡ್ ನೋಡಿದ ಕೂಡಲೇ ಧರ್ಮಸ್ಥಳ ಮುಟ್ಟಿದ ಹಾಗಲ್ಲ. ಹೇಗೋ ಹಾಗೆ ಪಡೆದ ಜ್ಞಾನದ ಮಾರ್ಗದರ್ಶನವನ್ನು ಜ್ಞಾನಿ ಪ್ರಪಂಚಕ್ಕೆ ಮಾಡಬೇಕು. ಅದಕ್ಕೆ ದಯೆ ಅಂತ ಹೆಸರು. ದಯಾ ಅಂದರೆ ಬಹಳ ದೊಡ್ಡ ವಿಷಯ ಅಲ್ಲ. ದಯಾ ಉಪಚಿಕೀರ್ಷಾ ಸ್ಯಾತ್. ದಯಾ ಅಂತ ಹೇಳಿದರೆ ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಅನ್ನುವ ಬಯಕೆಯೇ ದಯೆ. ಆ ದಯೆ ಬೇಕು ಇವನಲ್ಲಿ. ಪಡೆದ ಜ್ಞಾನವನ್ನು ಇನ್ನೊಬ್ಬರಿಗೂ ಆ ಮಾರ್ಗದರ್ಶನ ಮಾಡಬೇಕು ಅನ್ನುವ ದಯೆ ಪ್ರತಿಯೊಬ್ಬ ಜ್ಞಾನಿಯಲ್ಲೂ ಕೂಡ ಬೇಕು. ಇದು 7ನೇ ಅಧ್ಯಾಯ ನಿರೂಪಿಸ್ತಕ್ಕಂಥ ಮಾರ್ಗ. ಇನ್ನು 8, 9, 10 ಈ ಭಾಗದಲ್ಲಿ ಪ್ರಮುಖವಾಗಿ ಬಂದಂತಹ ವಿಷಯ ಅಕ್ಷರಂ ಬ್ರಹ್ಮ ಪರಮಂ ಅಂತ ಪ್ರಾರಂಭ ಆಗ್ತದೆ 8ನೇ ಅಧ್ಯಾಯ. ಒಂದು 8 ವಿಷಯಗಳಲ್ಲಿ ಪ್ರಶ್ನೆ, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಒಂದು ಶಾಸ್ತ್ರೀಯವಾದ ಪ್ರಶ್ನೆಗಳು, ಪ್ರಶ್ನೆಗಳಿಗೆ ಉತ್ತರ. ಅದನ್ನು ನಾನು ಉಪನ್ಯಾಸದಲ್ಲಿ ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಆದರೆ ಅಲ್ಲಿ ಭಕ್ತಿಯ ಬಗ್ಗೆ ಬಹಳ ಒತ್ತಿ ಕೃಷ್ಣ ಹೇಳ್ತಾನೆ. ಇಡೀ ಭಗವದ್ಗೀತೆ ಧರ್ಮದ ಬಗ್ಗೆ ಒತ್ತಿದ ಹಾಗೆ ಭಕ್ತಿಯ ಬಗ್ಗೆ ಒತ್ತುತ್ತೆ, ಅಲ್ಲಲ್ಲಿ. ಇಲ್ಲಿ ಕೃಷ್ಣ ಹೇಳುವಂತಹ ಒಂದು ಪ್ರಸಿದ್ಧವಾದ ಮಾತು, ಪ್ರತಿಯೊಬ್ಬರಿಗೂ ಗೊತ್ತಿರುವ ಮಾತು ಅದು. ಅನನ್ಯಾಶ್ಚಿಂತೆಯಂತೋ ಮಾಂ
ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಮಾತು 8ನೇ ಅಧ್ಯಾಯದಲ್ಲಿ ಬರುವುದು. ದೇವರನ್ನು ಚಿಂತನೆ ಮಾಡಬೇಕು. ಅವನನ್ನು ತಿಳಿದ ಮೇಲೆ ಚಿಂತನೆ ಮಾಡುವುದು, ತಿಳಿಯುವುದಕ್ಕೋಸ್ಕರ ಚಿಂತನೆ ಮಾಡುವುದು ಅಂತ 2 ಬಗೆ. ಏನೇ ಆಗಲಿ ದೇವರನ್ನು ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. ದೇವರ ಬಗ್ಗೆ ಚಿಂತೆ ಅಂತೇಳಿದರೆ ಮಾನಸಿಕವಾದ ಉದ್ವೇಗ, ಚಿಂತನ ಅಂತೇಳಿದರೆ ಅದು ಜ್ಞಾನದ ಕುರಿತಾದಂತಹ ಮಾರ್ಗ, ಜ್ಞಾನದ ಕಡೆಗೆ ಸಾಗುವ ಮಾರ್ಗ. ದೇವರನ್ನು ಮನಸ್ಸಿನಲ್ಲಿ ಚಿಂತನೆ ವಿಚಾರ ಮಾಡಬೇಕು. ಯಾವ ರೀತಿ ಚಿಂತನೆ ಇರಬೇಕು? ಅದು ಭಜನೆಯ ಮೂಲಕವಾಗಿ ದೇವರ ಚಿಂತನೆ ಇರ್ಬೋದು, ಅಥವಾ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಸ್ತೋತ್ರದ ರೂಪದಲ್ಲಿರ್ಬೋದು, ಅಥವಾ ಬಾಯಿ ಮೂಗು ಎಲ್ಲ ಮುಚ್ಚಿ ಒಳಗಿನಿಂದ ದೇವರ ಬಗ್ಗೆ ಧ್ಯಾನ ಸ್ವರೂಪವಾದ ಚಿಂತನೆ ಬೇಕಾದರೂ ಆಗ್ಬೋದು. ಆದರೆ ಆ ಚಿಂತನೆಯ ಹಿನ್ನೆಲೆಯಲ್ಲಿ ಇವ ಅನನ್ಯ ಶರಣು ಅನ್ನುವ ಭಾವ ಬೇಕು. ಇವನನ್ನು ಬಿಟ್ಟರೆ ಅನ್ಯದ ಚಿಂತನೆ ಅದರಲ್ಲಿ ಇರಬಾರ್ದು. ನಾವು ದೇವರನ್ನೇ ಚಿಂತನೆ ಮಾಡ್ತಾ ಇರ್ತೇವೆ, ಆದರೆ ಅನನ್ಯ ಚಿಂತನೆ ಇರುವುದಿಲ್ಲ. ನಾವು ಚಿಂತನೆ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಹುಲಿಯ ಗರ್ಜನೆ ಕೇಳಿದರೆ ಅಲ್ಲಿಂದ ಓಡಿಬಿಡ್ತೇವೆ. ಯಾಕಂದರೆ ದೇವರು ಅವನಿದ್ದಾನೆ ಹೌದು, ಆದರೆ ಹುಲಿಯಿಂದ ರಕ್ಷಣೆ ಕೊಡುವುದು ಯಾರು? ಅನನ್ಯ ಚಿಂತನೆ ಇರುವುದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅವನು ಹೇಳಿದ್ದರ ಬಗ್ಗೆ ನಮಗೆ ಯೋಚನೆ ಉಂಟು. ಅವನೇ ಯೋಗಕ್ಷೇಮ ವಹಿಸ್ತಾನೆ ಅನ್ನುವ ದಾರ್ಢ್ಯ ನಮಗೆ ಬರುವುದಿಲ್ಲ ಮಾತ್ರ ಅಲ್ಲ, ಬರಬಾರ್ದು ಕೂಡ. ಕೆಲವು ಹಂತದಲ್ಲಿ ಬರಲೂಬಾರ್ದು ಅಷ್ಟು ದಾರ್ಢ್ಯ. ಆ ದಾರ್ಢ್ಯ ಬರಬೇಕು ಅಂತಾದರೆ ಒಂದು ವಿಶೇಷವನ್ನು ಹೇಳ್ತಾನೆ ಕೃಷ್ಣನೇ. ಇಂಥ ದಾರ್ಢ್ಯ ಯಾವಾಗ ಬರುವುದು? ಯಾವಾಗ ಅಂದರೆ ಎಲ್ಲೆಡೆ ದೇವರಿದ್ದಾನೆ ಅನ್ನುವ ದೃಢ ಜ್ಞಾನ ಇವನಿಗೆ ಅಪರೋಕ್ಷ ಆಗಬೇಕು. ಹಿಂದೆ ಕೆಲವು ಋಷಿಗಳ ಅರಣ್ಯವನ್ನು ನಾವು ವನಪರ್ವದಲ್ಲಿ ವರ್ಣನೆ ಮಾಡಿದ್ದು ಕೇಳಿದ್ದೇವೆ. ಹೇಗಿತ್ತು ಋಷಿಗಳ ಅರಣ್ಯ? ಅವರ ತಪೋವನ ಹೇಗಿರ್ತಿತ್ತು? ಆ ತಪೋವನದಲ್ಲಿ ಒಂದು ಚಿಕ್ಕ ಮಡುವನ್ನು ನಿರ್ಮಾಣ ಮಾಡ್ತಾರೆ, ಬಂದ ಪ್ರಾಣಿಗಳೆಲ್ಲ ನೀರು ಕುಡಿಯುವುದಕ್ಕೋಸ್ಕರ. ಅಲ್ಲಿ ಆ ಕಡೆಯಿಂದ ಒಂದು ಹುಲಿ ನೀರು ಕುಡಿಯುತ್ತದೆ, ಈ ಕಡೆಯಿಂದ ಒಂದು ಹಸು ನೀರು ಕುಡಿಯುತ್ತೆ. ಪರಸ್ಪರ ಹುಲಿ ಹಸುಗಳು ಕೂಡ, ಹಾವು ಮುಂಗುಸಿಗಳು ಕೂಡ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ತಪೋವನದ ಪ್ರದೇಶದಲ್ಲಿ ಇರ್ತಾವೆ. ಇದನ್ನು ನಾವು ಓದ್ತೇವೆ ಪುರಾಣಗಳಲ್ಲಿ. ಅಸಂಭಾವಿತ ಅಂತ ನಾವು ಯೋಚನೆ ಮಾಡುವುದಿಲ್ಲ. ಯಾಕೆ ಅಂತೇಳಿದರೆ ಅದು ಒಂದು ಶಕ್ತಿ. ಅಲ್ಲಿರುವ ಋಷಿ ಮುನಿಗಳು ಸರ್ವತ್ರ ಸಮದರ್ಶಿನಃ ಅಂತ ನಿನ್ನೆ ದಿವಸ ನಾವು ನೋಡಿದ ವಿಷಯದ ಹಾಗೆ ಎಲ್ಲೆಡೆ ದೇವರಿದ್ದಾನೆ ಅನ್ನೋದನ್ನು ಕಾಣ್ತಾ ಇದ್ದಾರೆ. ಎಲ್ಲೆಡೆ ದೇವರಿದ್ದಾನೆ ಅಂತಾದಾಗ ಅವನಿಗೆ ಹುಲಿ ಹಸುವನ್ನು ತಿನ್ನಬೇಕು ಅಂತಾದರೆ ಹಸುವಿನಲ್ಲೂ ದೇವರಿದ್ದಾರೆ, ಹುಲಿಯಲ್ಲೂ ಅದೇ ದೇವರಿರುವುದು. ಅಂದ ಮೇಲೆ ಆ ದೇವರಲ್ಲಿ ಪರಸ್ಪರ ವಿಜುಗುಪ್ಸ ಉಂಟಾಗುವುದಿಲ್ಲ. ತಥೋನ ವಿಜುಗುಪ್ಸತೆ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಯಾರು ತಿಳಿತಾನೆ ತಥೋ ನ ವಿಜುಗುಪ್ಸತೆ. ಉಪನಿಷತ್ತು ಹೇಳುತ್ತೆ, ಎಲ್ಲೆಡೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗೆ ಪರಸ್ಪರ ಪ್ರಾಣಿಗಳಿಂದ ಹಿಂಸೆ ಆಗುವುದಿಲ್ಲ. ಯಾಕಂದರೆ ಆ ದೇವರನ್ನು ಕಂಡಂತಹ ಆ ಅಪರೋಕ್ಷ ಜ್ಞಾನವೇ ಎಲ್ಲ ಪ್ರಾಣಿಗಳಲ್ಲೂ ಪರಸ್ಪರ ಪ್ರೇಮ ಸೌಹಾರ್ದವನ್ನು ಉಂಟು ಮಾಡ್ತದೆ. ಆ ಎತ್ತರದ ಅಪರೋಕ್ಷ ಜ್ಞಾನ ಇಲ್ಲದೆ ಹೋದಾಗ, ನಾವಿಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಹುಲಿ ಬಂದಾಗ ಓಡಿ ಹೋಗದೇ ಇರುವುದಕ್ಕಾಗುವುದಿಲ್ಲ. ಯಾವಾಗ ಅವನಿಗೆ ಅಂತಹ ಎತ್ತರದ ಸ್ಥಿತಿ ಬರ್ತದೆ ಅವ ಓಡಿ ಹೋಗುವುದಿಲ್ಲ, ಹುಲಿಯೂ ಅವನನ್ನು ಮುಟ್ಟುವುದಿಲ್ಲ. ಪ್ರಹ್ಲಾದನಿಗೆ ಆದ ಹಾಗೆ. ಪ್ರಹ್ಲಾದನಲ್ಲಿ ಅಂಥ ವಿಶೇಷ ಪ್ರಜ್ಞೆ ಇದ್ದದ್ರಿಂದ ವಿಷಸರ್ಪಗಳನ್ನೇ ಅವನ ಮೈ ಮೇಲೆ ಹಾಕಿದರೂ ಕೂಡ ವಿಷಸರ್ಪಗಳು ಅವನಿಗೆ ನಮಸ್ಕಾರ ಮಾಡಿ ಹೋದವು. ಆನೆಯೇ ಅವನನ್ನು ಮೆಟ್ಟುವುದಕ್ಕೆ ಬಂದರೂ ಕೂಡ ಅವನ ಮೇಲೆ ಕಾಲಿಡುವುದಕ್ಕಿಂತ ಮುಂಚೆ ಒಂದು ಸೊಂಡಿಲಿನಲ್ಲಿ ಉದ್ಘೋಷವನ್ನು ಮಾಡಿ ಮುಂದಕ್ಕೆ ಸಾಗಿದವು. ಯಾಕೆಂತೇಳಿದರೆ ಆ ದೇವರ ಪ್ರಜ್ಞೆ ಅಷ್ಟು ದೃಢವಾದಾಗ ಪ್ರತಿಯೊಂದು ಪ್ರಾಣಿಯೂ ಕೂಡ ಪರಸ್ಪರ ಹಿಂಸೆಯನ್ನು ದೂರ ಇಡ್ತಾವೆ. ಆದರೂ ಕೂಡ ಹಿರಣ್ಯಕಶಿಪು ಹಿಂಸೆ ಬಿಡಲೇ ಇಲ್ಲ. ಎಲ್ಲರೂ ಹಿಂಸೆ, ಪ್ರಾಣಿಗಳು ಕೂಡ ಹಿಂಸೆ ಬಿಟ್ಟಿದ್ದಾವೆ. ಪಶುಗಳಿಗಿಂತ ಕಡೆ ಅಂತ ಇದನ್ನು ವರ್ಣನೆ ಮಾಡ್ತಾರೆ ರಾಮಾನುಜರು ತಮ್ಮ ಒಂದು ಪದ್ಯದಲ್ಲಿ. ಪರಸ್ಪರ ಹಿಂಸಾತ್ಯಾಗದ ಹಿನ್ನೆಲೆಯಲ್ಲಿ ಎಲ್ಲೆಡೆ ದೇವರನ್ನು ಕಾಣತಕ್ಕಂತಹ ಒಂದು ಗುಣಧರ್ಮ ಇದೆ. ಆ ಗುಣಧರ್ಮವನ್ನು ಅನನ್ಯ ಚಿಂತನೆ ಅಂತ ಕರೀತಾರೆ. ಅನನ್ಯ ಚಿಂತನೆ ಅಂದ್ರೇನು? ಎಲ್ಲೆಡೆಯೂ ಅನ್ಯ ಇಲ್ಲ, ಒಬ್ಬ ಇದ್ದಾನೆ. ಇನ್ನೊಂದರ ಚಿಂತನೆಯನ್ನು ಬಿಟ್ಟು ಅದನ್ನು ಮಾತ್ರ ಚಿಂತಿಸುವುದು. ಉಳಿದದ್ದು ನನಗೆ ಸಂರಕ್ಷಕ ಎಷ್ಟೋ ಅದಕ್ಕಿಂತ ಹೆಚ್ಚು ಆತ್ಮಾತ್ಮೀಯ ಸಮಗ್ರ ವಸ್ತುಭ್ಯ ಅಭ್ಯಧಿಕ ಸ್ನೇಹ ಅಂತ, ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾದಂತಹ ಸ್ನೇಹವನ್ನು ಅನನ್ಯ ಚಿಂತನೆ, ಅನನ್ಯ ಪ್ರೀತಿ ಅಂತ ಕರೀತಾರೆ. ಅದು ಬಿಟ್ಟು ಇದಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅಂತ ಪ್ರೀತಿಯನ್ನು ಅನನ್ಯ ಪ್ರೀತಿ ಅಂತ ಹೇಳುವುದಿಲ್ಲ. ನಾನು ಅನನ್ಯವಾಗಿ ದೇವರಲ್ಲಿ ಪ್ರಾರ್ಥಿಸಿದೆ ಅಂದರೆ ಅನ್ಯವೇ ಇಲ್ಲ ಅಂತ ಪ್ರಾರ್ಥಿಸಿದೆ ಅಂತ ಅರ್ಥವಾ?
ಬೇರೆ ಎಲ್ಲವನ್ನೂ ತ್ಯಜಿಸಿ ದೇವ ನೀನೊಬ್ಬನೇ ರಕ್ಷಣೆ ಕೊಡುವವ ಅಂತ ಪ್ರಾರ್ಥಿಸಿದೆ ಅಂತ ಅರ್ಥ. ಹಾಗೆ ಅನನ್ಯಾಶ್ಚಿಂತೆಯಂತೋ ಮಾಂ, ದೇವರೇ ಹೇಳುವ ಮಾತು, ಯಾರು ಎಲ್ಲವನ್ನೂ ತ್ಯಜಿಸಿ ನನ್ನನ್ನು ಚಿಂತನೆ ಮಾಡ್ತಾರೋ ಅವರ ಯೋಗಕ್ಷೇಮಂ ವಹಾಮ್ಯಹಂ. ಕುರುಕುಲದ ಸಭೆಯಲ್ಲಿ ದ್ರೌಪದೀ ದೇವಿಯನ್ನು ಎಳೆದು ತಂದು ದುಶ್ಯಾಸನ ಆಕೆಯ ವಸ್ತ್ರದ ಮೇಲೆ ಕೈ ಮಾಡಿದಾಗಲೂ ದೇವರು ರಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ. ಯಾಕಂದರೆ ಈಕೆ ದಾಮೋದರ ಅಂತ ಹೇಳಿದರೂ ಕೂಡ ಅನನ್ಯ ಚಿಂತನೆ ಮಾಡಲಿಲ್ಲ. ಯಾವಾಗ ಎರಡೂ ಕೈಗಳನ್ನು ಮೇಲೆತ್ತಿ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಅಂತ ಪ್ರಶ್ನೆ ಮಾಡಿದ್ಲೋ, ದೇವರು ಆ ಕ್ಷಣದಲ್ಲಿ ರಕ್ಷಣೆಗೋಸ್ಕರ ಓಡಿ ಬಂದ. 1000 ವರ್ಷದ ತನಕ ಆನೆ ಒದ್ದಾಡಿತು ಕಾಲನ್ನು ಹಿಡಿದಿರತಕ್ಕಂಥ ಮೊಸಳೆಯಿಂದ ಬಿಡಿಸಿಕೊಳ್ಳುವುದು ಹೇಗೆ ಅಂತ. ದೇವರು ಬರಲಿಲ್ಲ, 1000 ವರ್ಷವಾದರೂ ಬರಲಿಲ್ಲ. ಯಾವಾಗ ಅವನಿಗೆ ಪೂರ್ವಜನ್ಮದ ಪ್ರಜ್ಞೆಯ ಕಾರಣದಿಂದ ಭಗವಂತನ ಚಿಂತನೆ ಬಂದು ತನ್ನ ಸೊಂಡಿಲಲ್ಲಿ ಪಕ್ಕದಲ್ಲಿದ್ದಂತಹ ಒಂದು ಪದ್ಮವನ್ನು, ಸೊಂಡಿಲು ಅಂದರೆ ಹಸ್ತ, ಪಂಕಜ ಹಸ್ತ ಆರ್ತನಾಗಿ ನಾರಾಯಣಾಯ ಅಂತ ತೀರ್ಥಶ್ರವಣ ಮಂಗಲ ನಾಮಧೇಯ ಅಂತ ಯಾವಾಗ ಪ್ರಾರ್ಥಿಸಿದ, ದೇವರು ಓಡಿ ಬಂದು ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಅವನನ್ನು ಎತ್ತಿ ಮೇಲಕ್ಕಿಟ್ಟ. ಹಾಗಾದರೆ ಅನನ್ಯ ಚಿಂತನೆ ಅನ್ನುವುದು ಭಗವಂತ ತಾನು ಯೋಗಕ್ಷೇಮ ಧಾರಣೆ ಮಾಡುವುದಕ್ಕೆ ಬೇಕಾದಂತಹ ಚಿಂತನೆ. ಎಲ್ಲಿ ಅನನ್ಯ ಚಿಂತನೆ ನಡೆಯುತ್ತೆ? ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಎಲ್ಲೆಡೆಯಿಂದ ನನ್ನ ಉಪಾಸನೆಯಲ್ಲಿ ತೊಡಗ್ತಾರೋ ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಮತ್ತು ಕ್ಷೇಮ. ಯೋಗ ಅಂದರೆ ಯಾವುದು ನಮಗೆ ಬರಬೇಕಾಗಿದೆಯೋ ಅದನ್ನು ಬರುವ ಹಾಗೆ ಮಾಡುವುದು, ಇದಕ್ಕೆ ಯೋಗ ಅಂತ ಹೆಸರು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ನಮಗೆ ನಾವು ಅದನ್ನೇ ಯೋಗ ಅಂತ ಕರೆಯುವುದು. ನನ್ನ ಯೋಗಪ್ಪ, ಇವತ್ತು ನನ್ನ ಗೆಳೆಯ ಸಿಕ್ಕಿದ, ಗೆಳೆಯ ಸಿಕ್ಕಿದ್ದು ನನ್ನ ಯೋಗ ಅಂದರೆ ಅರ್ಥ ಏನು? ಅಪ್ರಾಪ್ತ ಪ್ರಾಪ್ತಿ, ಎಷ್ಟೋ ಸಮಯ ಆಯಿತು ಇಲ್ಲಿಯ ತನಕ ಸಿಗಲಿಲ್ಲ, ಇವತ್ತು ಸಿಕ್ಕಿದ ಅಂತ. ಅಥವಾ ಯಾವುದೋ ಒಂದು ಲಾಟ್ರಿ ಅಂತ ಒಂದಿತ್ತು, ಇವತ್ತು ದೇಶ ಕ್ಷೇಮ ಆಗಿದೆ, ಹಿಂದೆ ಎಲ್ಲ ಇತ್ತು ಒಂದಂಕಿ ಲಾಟ್ರಿ, ಏನೋ ಎಡವಟ್ಟು ಲಾಟ್ರಿಗಳೆಲ್ಲ ಇದ್ದು. ಇವನಿಗೇನೋ ಹೊಡೀತು, ಹೊಡೆದಾಗ ಬಂತು ಅಂತಾದರೆ ನನ್ನ ಯೋಗ ಅಂತ ಹೇಳ್ತಾನೆ. ಯೋಗ ಅಂದರೆ ಅಪ್ರಾಪ್ತ ಪ್ರಾಪ್ತಿ, ಸಿಕ್ಕಿತು ಅಂತ. ಸಿಕ್ಕಿದ್ದೇ ಪ್ರಯೋಜಕ ಅಲ್ಲ, ಸಿಕ್ಕಿತು ಕ್ಷಣದಲ್ಲಿ ಜಾರಿ ಹೋಯಿತು ಅಂತಾದರೆ ಪ್ರಯೋಜನ ಏನಿದೆ? ತನಗೆ ಬರಬೇಕಾದದ್ದು ಸಿಗಬೇಕು, ಸಿಕ್ಕಿದ ಮೇಲೆ ಅವನಲ್ಲಿ ಉಳಿಬೇಕು. ಉಳಿಯುವುದಕ್ಕೆ ಕ್ಷೇಮ ಅಂತ ಹೆಸರು. ಯೋಗ ಮಾತ್ರದಿಂದ ಯಾವುದೇ ಶ್ರೇಯಸ್ಸಿಲ್ಲ, ಯೋಗದ ಮುಂದೆ ಕ್ಷೇಮ ಬೇಕು. ಪ್ರಾಪ್ತವಾದದ್ದು ಅವನಲ್ಲಿ ಉಳಿಬೇಕು. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಈ ಯೋಗಕ್ಷೇಮಗಳು ಬಹಳ ಮುಖ್ಯ. ನಾವೆಲ್ಲರಲ್ಲೂ ವಿಚಾರ ಮಾಡೋದು ಯೋಗಕ್ಷೇಮಗಳನ್ನೇ. ಎಲ್ಲ ಯೋಗಕ್ಷೇಮ ಹೇಗಿದೆ? ಯೋಗಕ್ಷೇಮ ಅಂತ ಹೇಳಿದರೆ ಎಲ್ಲ ಬೇಕಾದ್ದೆಲ್ಲ ಕಾಲಕ್ಕೆ ಸಿಗ್ತಾ ಇದೆಯಾ? ಕಾಲಕ್ಕೆ ಮಳೆ ಬರುವುದು ಯೋಗ. ಕಾಲೇ ವರ್ಷತು ಪರ್ಜನ್ಯ, ಕಾಲದಲ್ಲಿ ಮಳೆ ಸುರಿದರೆ ಅದು ಯೋಗ. ಅದು ಯಾವಾಗಲೂ ಮಳೆ ಸುರಿಯುವುದು, ಬೇಡದೇ ಇದ್ದ ಕಾಲಕ್ಕೆ ಮಳೆ ಬರುವುದೆಲ್ಲ ಆಯಿತು ಅಂತಾದರೆ ಅದು ದುರ್ಯೋಗ, ಅದು ಯೋಗ ಅಲ್ಲ. ಸರಿಯಾದ ಕಾಲಕ್ಕೆ ಬೇಕಾದದ್ದು ಸಿಗುವುದಕ್ಕೆ ಯೋಗ ಅಂತ ಹೆಸರು. ಮಗಳಿಗೆ ಮದುವೆಯ ವಯಸ್ಸಿಗೆ ಬಂದಿದೆ, ಸರಿಯಾದ ವರ ಸಿಕ್ಕಿದ, ಮದುವೆ ಮಾಡಿಕೊಟ್ರು, ಯೋಗ ಉಂಟು ಅಂತ ಅರ್ಥ. ಮದುವೆ ಮಾಡುವ ಹೊತ್ತಿಗೆ ವರ ಸಿಗಲಿಲ್ಲ, ಇನ್ಯಾವುದೋ ಹೊತ್ತಿಗೆ ಬಂದು ವರ ಕೇಳ್ತಾ ಇದ್ದಾನೆ, ಇವಳಿಗೆ ಅಷ್ಟೊತ್ತಿಗೆ ಮದುವೆ ಆಗಿದೆ, ಇದು ದುರ್ಯೋಗ, ಪ್ರಯೋಜನಕ್ಕೆ ಬಾರದೇ ಇದ್ದದ್ದು ಅಂತ. ಯೋಗ ಮತ್ತು ಕ್ಷೇಮ ಇವೆರಡನ್ನೂ ಕೂಡ ನಾವು ಇವತ್ತು ಎಲ್ಲ ವಿಮಾ ಪಾಲಿಸಿಗಳಿಗೆ ಬಿಟ್ಟಿದ್ದೇವಲ್ವ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದರೆ ಒಂದಷ್ಟು ಪಾಲಿಸಿ ಮಾಡಿಸಿದರೆ ಸರಿ ಅಂತ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣನ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದು ಜಗಜ್ಜಾಹೀರು ಆದದ್ದು ಈ ಕಾರಣದಿಂದ. ಯೋಗಕ್ಷೇಮ ವಹನ ಅಂದರೆ ನಿನ್ನ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿರ್ತೇನೆ, ಕಷ್ಟದಿಂದ ಪಾರು ಮಾಡಿ ಸುಖವನ್ನು ನಿನ್ನಲ್ಲಿ ತುಂಬಿಸುವುದಕ್ಕೆ ನಾನು ಜವಾಬ್ದಾರಿ ವಹಿಸಿಕೊಳ್ತೇನೆ ಅಂತ ಹೇಳುವ ಸಂರಕ್ಷಕ ಶಕ್ತಿ, ಕರಾವಲಂಬನ ಶಕ್ತಿಯನ್ನು ಯೋಗಕ್ಷೇಮ ವಾಹಕ ಅಂತ ಕರೆಯುವುದು. ಆ ರೀತಿಯ ಮಾತನ್ನು ದೇವರು ಕೊಡ್ತಾನೆ ಅರ್ಜುನನಿಗೆ. ಇದರಿಂದ ಅರ್ಜುನ ಇನ್ನಷ್ಟು ಗಟ್ಟಿಯಾಗ್ತಾನೆ. ನಿನ್ನನ್ನು ಚಿಂತನೆ ಮಾಡಿಕೊಂಡು ನಾನು ಯುದ್ಧಕ್ಕೆ ಇಳಿದರೆ ಅದರಿಂದ ಏನಾಗಬೇಕೋ ಅದು ಆಗುವ ಹಾಗೆ ನೀನು ನೋಡಿಕೊಳ್ತಿ. ಯಾಕಂದರೆ ಯೋಗಕ್ಷೇಮ ಧಾರಣೆ ನಿನ್ನ ಕರ್ತವ್ಯ. ನೀನು ನಿರ್ದೇಶಿಸಿದ ಹಾಗೆ ಕುಣಿಯುವ ಕೆಲಸ ಮಾಡಿದರೆ ಆಯಿತು ಅಂತ ಈ ಭಾವನೆ ಅರ್ಜುನನಿಗೆ ಬಂತು. ಈ ಯೋಗಕ್ಷೇಮ ವಹನದ ವಿಷಯವನ್ನು ಹೇಳಿದಂತಹ ಕೃಷ್ಣ ಮುಂದಿನ ಭಾಗದಲ್ಲಿ ರಾಜವಿದ್ಯಾ ರಾಜಗುಹ್ಯ ಅಂತ ಒಂದು ವಿಷಯವನ್ನು ಹೇಳಿಕೊಡ್ತಾನೆ. ಇದಕ್ಕೆ ಭಗವದ್ಗೀತೆಯ 9ನೇ ಅಧ್ಯಾಯ. ಒಟ್ಟು 18 ಅಧ್ಯಾಯಗಳಲ್ಲಿ ಭಗವದ್ಗೀತೆ ಇದೆ. 9 ಅಧ್ಯಾಯ ಅಂತೇಳಿದರೆ ಸರಿಯಾದ ಅರ್ಧ ಭಾಗಕ್ಕೆ ಬರತಕ್ಕಂತಹ ಭಾಗ. ಆ ಭಾಗದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಈ ಅಧ್ಯಾಯಕ್ಕೆ ಹೆಸರು. ರಾಜವಿದ್ಯಾ ಅಂದರೆ ಜ್ಞಾನದಲ್ಲಿ ಶ್ರೇಷ್ಠವಾದ ಜ್ಞಾನ. ರಾಜ ಅಂದರೆ ಶ್ರೇಷ್ಠ, ವಿದ್ಯಾ ಅಂದರೆ ಜ್ಞಾನ. ಶ್ರೇಷ್ಠವಾದ ಜ್ಞಾನಕ್ಕೆ ರಾಜವಿದ್ಯಾ ಅಂತ ಹೆಸರು.
ಯಾವುದು ಶ್ರೇಷ್ಠವಾದ ಜ್ಞಾನ? ದೇವರ ಬಗ್ಗೆ ಅಂತ ಸಾಮಾನ್ಯ ನಾವು ಹೇಳ್ತೇವೆ, ಆದರೆ ನಾವು ಏನು ಮಾಡ್ತಾ ಇದ್ದೇವೆಯೋ ಮಾಡುವ ಕೆಲಸದ ಬಗ್ಗೆ ಸರಿಯಾದ ಜ್ಞಾನ, ಇದು ರಾಜವಿದ್ಯೆ. ಯಾವ ಕೆಲಸ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಸರಿಯಾದ ಜ್ಞಾನ ಇರುವುದರ ಜೊತೆಗೆ ಆ ಕೆಲಸದ ಒಳಗೆ ದೇವರ ಬಗ್ಗೆ ಒಂದು ಜ್ಞಾನ, ಅದಕ್ಕೆ ರಾಜಗುಹ್ಯ ಅಂತ ಹೆಸರು. ಗುಹ್ಯದಲ್ಲಿ ರಾಜ ಅಂದರೆ ರಹಸ್ಯದಲ್ಲಿ ಶ್ರೇಷ್ಠವಾದದ್ದು. ಹೀಗೆ ರಾಜವಿದ್ಯೆ ಮತ್ತು ರಾಜಗುಹ್ಯ ಇದು ಪ್ರತಿಯೊಂದು ಕರ್ಮದಲ್ಲೂ ಬೇಕು ಅನ್ನುವುದು ಈ ಅಧ್ಯಾಯದ ಸಾರ. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನೀನು ಕೆಲಸ ಮಾಡಬೇಕು, ಕೆಲಸ ಮಾಡದೇ ಇರಬಾರ್ದು. ಆದರೆ ಮಾಡುವ ಕೆಲಸದ ಬಗ್ಗೆ ಜ್ಞಾನ ಇದ್ದು ಕೆಲಸ ಮಾಡಬೇಕು. ಜ್ಞಾನ ಇಲ್ಲ ಅಂತ ಹೇಳಿ ಮಾಡದೇ ಇರಬಾರ್ದು, ಜ್ಞಾನವನ್ನು ಪಡೆದುಕೊಂಡು ಮಾಡಬೇಕು. ಮಾರ್ಕಂಡೇಯ ಪುರಾಣದಲ್ಲೂ ಇದರ ಬಗ್ಗೆ ಒಂದು ಮಾತು ಬರುತ್ತೆ. ನೀನು ತಿಳ್ಕೊಳ್ಬೇಕು, ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಹ್ಯಕುರುವಾಣೋ ವಿನಶ್ಯತಿ. ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು, ತಿಳಿದಿಲ್ಲ ಅಂತೇಳಿ ಮಾಡುವ ಕರ್ಮವನ್ನು ಬಿಟ್ಟರೆ ಅದು ತಪ್ಪಾಗ್ತದೆ ಅಂತ ಹೇಳುವ ಮಾತು. ಕರ್ಮವನ್ನು ತಿಳಿಯುವುದು ಅಂದರೆ ಕರ್ಮದ ವಿಧಾನ ಇರುತ್ತೆ. ಇದನ್ನು ಮೊದಲು ಮಾಡಬೇಕು, ಆಮೇಲೆ ಇದನ್ನು ಮೊದಲು ಸಂಕಲ್ಪ ಮಾಡಬೇಕು, ಸಂಕಲ್ಪ ಆದ ಮೇಲೆಯೇ ಅರ್ಚನಾದಿ ವಿಧಾನಗಳನ್ನು ಮಾಡಬೇಕು, ಅರ್ಚನಾದಿ ವಿಧಾನ ಆದಮೇಲೆ ಕೊನೆಗೆ ಅದನ್ನು ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಅರ್ಪಿಸಬೇಕು. ಇದನ್ನು ಹೀಗೇ ಮಾಡಬೇಕು, ಅದು ಯಾಕೆ ಹಾಗೆ ಮಾಡಬೇಕು ಅನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ರಾಜವಿದ್ಯಾ ಅಂತ ಹೆಸರು. ಕರ್ಮದ ಬಗ್ಗೆ ತಿಳಿದು ಕರ್ಮವನ್ನು ಮಾಡುವುದು. ತಿಳಿದು ಕರ್ಮ ಮಾಡುವುದರ ಜೊತೆಗೆ ಆ ಮಾಡುವ ಕರ್ಮದ ಒಳಗೆ ಒಂದು ರಹಸ್ಯ ಜ್ಞಾನವೂ ಕೂಡ ಸೇರಿಕೊಂಡಿರಬೇಕು. ರಹಸ್ಯ ಜ್ಞಾನ ಅಂದರೆ ಏನು? ಅದನ್ನು ಅನುಸಂಧಾನ ಅಂತ ಕರಿತೇವೆ. ಕಣ್ಣಿಗೆ ಕಾಣದೇ ಇದ್ದ ಅನೇಕ ಭಗವದ್ ರೂಪಗಳು ಅಲ್ಲಿ ಸಂಸ್ಥಿತವಾಗಿದ್ದಾವೆ ಅನ್ನುವ ಚಿಂತನೆ. ಅದು ಪ್ರತಿಯೊಂದರಲ್ಲೂ ನಾವು ಯಾವ ಕಾಲದಲ್ಲಿ ಕರ್ಮ ಮಾಡ್ತೇವೆ ಆ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತನ ರೂಪ ಇದೆ. ಯಾವ ಪ್ರದೇಶದಲ್ಲಿ ಕರ್ಮ ಮಾಡ್ತೇವೆ ಆ ಪ್ರದೇಶದಲ್ಲಿ ಭಗವಂತನ ಒಂದು ತೀರ್ಥ ರೂಪ ಅಲ್ಲಿ ಸಂಸ್ಥಿತವಾಗಿರ್ತದೆ. ದೇಶ ಕಾಲಗಳಲ್ಲಿ ಕರ್ತೃವಾದಂತಹ ನನ್ನಲ್ಲಿ ಅನಿರುದ್ಧ ಅನ್ನುವ ಭಗವಂತನ ರೂಪ ನಿಂತು ಕೆಲಸವನ್ನು ಮಾಡಿಸ್ತದೆ. ಯಾವ ಯಾವ ಉಪಕರಣಗಳನ್ನು ಬಳಸ್ತೇನೆ, ಅಗ್ನಿಯಲ್ಲಿ ಆಹುತಿ ಹಾಕುವುದಕ್ಕೋಸ್ಕರ ಒಂದು ಸ್ರುವ ಅಂತ ಹೇಳುವ ದ್ರವ್ಯವನ್ನು ಬಳಸ್ಬೋದು, ಅಥವಾ ಅಗ್ನಿಯಲ್ಲಿ ಪಾಯಸವನ್ನು ಆಹುತಿ ಕೊಡ್ಬೋದು. ಕೊಡತಕ್ಕಂಥ ಪಾಯಸವೆಂಬ ದ್ರವ್ಯ ಅದೆಲ್ಲ ಕರಣ ಅಂತ ಅದನ್ನು ಕರಿತೇವೆ. ಆ ಕರಣದಲ್ಲೂ ಕೂಡ ಭಗವಂತನ ಒಂದು ರೂಪ ಕೂತಿದೆ, ಅದಕ್ಕೆ ಕರಣ ಅಂತಲೇ ಹೆಸರು. ಭಗವಂತನ ರೂಪಕ್ಕೆ ಕಾರಣಂ ಕರಣಂ ಕರ್ತ ಅಂತ ಭಗವಂತನ ಕರಣ ಎಂಬ ರೂಪ ಅದರಲ್ಲಿ ಕೂತಿದೆ. ತುಂಬ ಕಷ್ಟದ ವಿಷಯಕ್ಕೇನೆ ರಾಜಗುಹ್ಯ ಅಂತ ಹೆಸರು. ಯಾವುದು ನಮಗೆ ಅರ್ಥ ಆಗುವುದಿಲ್ಲ. ಸಾಮಾನ್ಯ ಸ್ಥಿತಿಯಲ್ಲಿ ಒಂದು ಮಾತು ಪುರಾಣದಲ್ಲಿ ಹೀಗೆ ಹೇಳ್ತದೆ, ಕರ್ತೃ ಕರ್ಮೋಪಕರಣ. ಮುಖ್ಯವಾಗಿ ಕರ್ತೃ ಕರ್ಮ ಉಪಕರಣ ವನ್ನಿ ಇಷ್ಟಿಕಾ ಮೊದಲಾದ ಸಾಧನ ಇವುಗಳಲ್ಲೆಲ್ಲ ದೇಶ ಕಾಲ ಇವುಗಳಲ್ಲೆಲ್ಲ ಒಂದು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಒಬ್ಬ ಕೆಲಸ ಮಾಡಿದ ಅಂತಾದರೆ ಆವಾಗ ಆ ಕರ್ಮ ನಿರ್ಮಲವಾಗುತ್ತೆ. ದೇಶೇ ಕಾಲೇ ಚ ಮನ್ವಾನಾಹ ಕರ್ಮ ಕುರುವಂತಿ ನಿರ್ಮಲಂ ಅಂತ. ಅಂದರೆ ನಾವು ಮಾಡುವ ಕೆಲಸದ ಹಿನ್ನೆಲೆಯಲ್ಲಿ ದೇವರಿಂದಲೇ ಎಲ್ಲವೂ ನಡೆಯುತ್ತೆ. ಪ್ರತಿಯೊಂದರೂ ಕೂಡ ಚೈತನ್ಯ ಸ್ವರೂಪಿಯಾದ ಭಗವಂತ ಇದ್ದಾನೆ. ಈ ದೃಷ್ಟಿಕೋನವೇ ನಮ್ಮ ಸನಾತನ ಧರ್ಮ. ನಾವೊಂದು ಪೆನ್ನಿನಿಂದ ಒಂದಷ್ಟು ಪುಟವನ್ನು ಬರೆದು ಅದರ ಶಾಯಿ ಖಾಲಿ ಆಯಿತು ಅಂತ ಪೆನ್ನನ್ನು ಬಿಸಾಡುವ ಕ್ರಮ ಇಲ್ಲ ನಮ್ಮಲ್ಲಿ. ಎಲ್ಲ ಬರೆದಾದ ಮೇಲೆ ಅದನ್ನು ಕಣ್ಣಿಗೆ ತಾಗಿಸಿಕೊಂಡು ಜಾಗೃತಿಯಾಗಿ ತೆಗೆದಿಡುವ ಕ್ರಮ. ಯೂಸ್ ಆ್ಯಂಡ್ ಥ್ರೋ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ. ಒಂದು ಪುಸ್ತಕಕ್ಕೆ ನಮ್ಮ ಕಾಲು ತಾಗಿತು ಅಂತಾದರೂ ಆ ಪುಸ್ತಕವನ್ನು ತಲೆಗೆ ತಾಗಿಸಿಕೊಂಡು ಅದಕ್ಕೊಂದು ನಮಸ್ಕಾರ ಮಾಡಲಿಕ್ಕುಂಟು. ಪುಟ್ಟ ಮಗುವಿಗೆ ನಮ್ಮ ಕಾಲು ತಾಗಿದರೂ ಕೂಡ ಪುಟ್ಟ ಮಗುವನ್ನು ಕೈಯಲ್ಲಿ ಮುಟ್ಟಿ ಕಣ್ಣಿಗೆ ಆನಿಸಿಕೊಂಡು ಒಂದು ನಮಸ್ಕಾರ ಮಾಡ್ತೇವೆ. ಯಾಕೆ ಅಂತೇಳಿದರೆ ಅದರಲ್ಲೆಲ್ಲ ದೇವತಾ ಸನ್ನಿಧಾನ ಇದೆ ಅನ್ನೋ ಒಂದು ಪ್ರಜ್ಞೆ ನಮಗಿದೆ. ಅದು ಜಡವಾದರೂ ಅಷ್ಟೇ. ಹರಿಯುವ ನದಿಯನ್ನು ಕೂಡ ಕೈ ಮುಗಿದು ಪ್ರಾರ್ಥಿಸ್ತೇವೆ. ಬೀಸುವ ಗಾಳಿಯೂ ಕೂಡ ದೇವರು ಅನ್ನುವ ಪ್ರಜ್ಞೆ ನಮ್ಮಲ್ಲಿದೆ. ಪ್ರತಿಯೊಂದರಲ್ಲೂ ಕೂಡ ದೇವರು ಕೂತುಕೊಂಡು ಅವ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಎಲ್ಲದರ ಅಂತರ್ಯಾಮಿಯಾಗಿ ಒಂದು ಶಕ್ತಿ ನಿಂತುಕೊಂಡು ಕೆಲಸವನ್ನು ಮಾಡಿಸ್ತದೆ ಅನ್ನುವ ಪ್ರಜ್ಞೆಯನ್ನು ರಾಜಗುಹ್ಯ ಅಂತ ಕರಿತೇವೆ. ಈ ರಾಜಗುಹ್ಯವನ್ನು ಅರ್ಥ ಮಾಡಿಸುವುದಕ್ಕೆ ದೇವರು ಸ್ವಲ್ಪ ವಿಸ್ತಾರವಾಗಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ಹೇಳ್ತಾನೆ. ವಿಭೂತಿ ಯೋಗ ಅಂತಲೇ ಅದಕ್ಕೆ ಹೆಸರು. ವಿಭೂತಿ ಯೋಗ ಅಂದರೆ ಏನು? ಎಲ್ಲೆಲ್ಲಿ ಏನೇನು ಕೆಲಸ ನಡೆಯುತ್ತೆ ಅದು ಭಗವಂತನಿಂದ ನಡೆಯುತ್ತೆ ಅಂತ ಒಂದು ಸಾಮಾನ್ಯವಾದ ಜ್ಞಾನ. ಅದರಲ್ಲಿ ವಿಶೇಷವಾಗಿ ಇಂಥಲ್ಲಿ ದೇವರು ಇಂಥ ರೂಪದಿಂದ ಕೂತಿದ್ದಾನೆ.
ಈಗ ಅನೇಕ ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗಳಲ್ಲೆಲ್ಲ ಒಂದು ಯಾವುದೋ ಒಂದಕ್ಕೆ ಶ್ರೇಷ್ಠತೆ ಬರ್ತದೆ. ಯಾಕೆ ಶ್ರೇಷ್ಠತೆ ಬರ್ತದೆ ಅಂದರೆ ಅದರಲ್ಲಿ ದೇವರು ವಿಶೇಷವಾಗಿ ಕೂತಿದ್ದಾನೆ. ಇಷ್ಟು ಮನುಷ್ಯರಿದ್ದಾರೆ, ಇಷ್ಟು ಮನುಷ್ಯರಲ್ಲಿ ಯಾವುದೋ ಒಬ್ಬ ಮನುಷ್ಯನಿಗೆ ವಿಶೇಷ ಸ್ಥಾನಮಾನ ಸಿಗ್ತಾ ಹೋಗ್ತದೆ. ಆತ ದೇಶದ ಪ್ರಧಾನ ಕಾರ್ಯವನ್ನು ನಿರ್ವಾಹ ಮಾಡ್ತಾನೆ, ಈ ದೇಶವನ್ನು ಪ್ರಪಂಚದಲ್ಲೇ ಎತ್ತರಿಸಿ ನಿಲ್ಲಿಸ್ತಾನೆ. ಏನು ಕಾರಣ ಅಂದರೆ ಅಲ್ಲಿ ಆ ಭಗವಂತನ ಒಂದು ವಿಶೇಷ ವಿಭೂತಿ ಇದೆ. ಆ ವಿಭೂತಿಯನ್ನು ಯೋಚನೆ ಮಾಡತಕ್ಕಂಥ ಒಂದು ಅಧ್ಯಾಯ, ಅದನ್ನು ವಿಭೂತಿ ಯೋಗ ಅಂತ ನಾವು ಕರಿತೇವೆ. ಅದರಲ್ಲಿ ಭಗವಂತ ತನ್ನ ವಿಭೂತಿಗಳನ್ನು ಹೇಳುತ್ತಾ ಹೋಗ್ತಾನೆ. ಕೆಲವು ನಮಗೆ ಅರ್ಥವಾಗುವಂತಹ ಕೆಲವು ವಿಭೂತಿಗಳು ಅಂದರೆ, ನಮ್ಮಲ್ಲಿ ಯಜ್ಞಗಳು ಅನೇಕ ಇದೆ. ಎಲ್ಲ ಯಜ್ಞಗಳಲ್ಲೂ ಯಾವ ಯಜ್ಞದಲ್ಲಿ ನಿನ್ನ ವಿಭೂತಿ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಇವ ಕೃಷ್ಣ ಕೊಡುವ ಉತ್ತರ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾನೆ. ಯಜ್ಞ ತುಂಬ ಇದೆ. ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂಥ ಯಜ್ಞಕ್ಕೆ ದ್ರವ್ಯ ಯಜ್ಞ ಅಂತ ಹೆಸರು. ಒಳಗೇ ದೇವರನ್ನು ಚಿಂತನೆ ಮಾಡುವಂತಹ ಯಜ್ಞಕ್ಕೆ ಧ್ಯಾನ ಯಜ್ಞ ಅಥವಾ ಜ್ಞಾನ ಯಜ್ಞ ಅಂತ ಹೆಸರು. ಈ ರೀತಿ ಉಪನ್ಯಾಸ ಶ್ರವಣ ಮಾಡುವುದಕ್ಕೂ ಜ್ಞಾನ ಯಜ್ಞ ಅಂತ ಹೆಸರು. ಇದು ಒಂದು ಯಜ್ಞ, ಜ್ಞಾನ ಸತ್ರ ಅಂತ ಕರಿತೇವೆ. ದ್ರವ್ಯಯಜ್ಞ, ತಪೋಯಜ್ಞ, ಅದರ ಜೊತೆಗೆ ಜಪಯಜ್ಞ ಅಂತ ಮತ್ತೊಂದಿದೆ. ಜಪಯಜ್ಞ ಅಂತ ಹೇಳಿದರೆ ಕೂತುಕೊಂಡು ದೇವರ ಯಾವುದೋ ಒಂದು ಮಂತ್ರವನ್ನು ಪುನಃ ಪುನಃ ಅನುಸಂಧಾನ ಮಾಡುವುದು. ಕೃಷ್ಣ ಈ ಎಲ್ಲ ಯಜ್ಞಗಳಲ್ಲೂ ಯಾವ ಯಜ್ಞದಲ್ಲಿ ನೀನು ಕೂತಿದ್ದಿ, ನಿನ್ನ ವಿಭೂತಿ ಎಲ್ಲಿದೆ ಅಂದರೆ ಯಜ್ಞಾನಾಂ ಜಪಯಜ್ಞ ಅಸ್ಮಿ, ಜಪಯಜ್ಞದಲ್ಲಿ ನಾನು ನನ್ನ ವಿಭೂತಿಯನ್ನು ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಇದು ತುಂಬ ಜಾಗೃತೆಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಉಳಿದೆಲ್ಲ ಯಜ್ಞಕ್ಕಿಂತ ಜಪಯಜ್ಞದಲ್ಲಿ ವಿಶೇಷ ಇದೆ. ಏನದು ವಿಶೇಷ ಅಂದರೆ, ಜಪಯಜ್ಞವನ್ನು ಮಾಡದೇ ಇದ್ದವ ಉಳಿದ ಯಾವ ಯಜ್ಞವನ್ನು ಮಾಡಿದರೂ ಕೂಡ ಅದರ ಫಲವನ್ನು ಪಡೆಯುವುದಿಲ್ಲ. ಇದರಿಂದ ನಾವು ಎಚ್ಚರವಾಗಬೇಕಾದ ಅಂಶ ಏನಂದರೆ, ನಾವು ಅಗ್ನಿ ಆಹುತಿಯನ್ನು ಕೊಡುವ ಯಜ್ಞಾದಿ ಕರ್ಮಗಳನ್ನು ನಡೆಸೋಣ, ಅಥವಾ ಅನ್ನದಾನ ಮೊದಲಾದಂತಹ ಒಂದು ವಿಶೇಷ ಸತ್ರಗಳನ್ನು, ಅನ್ನ ಸತ್ರಗಳನ್ನು ಬೇಕಾದರೂ ನಡೆಸೋಣ. ಆದರೆ ಅದೆಲ್ಲದರ ಫಲ ನನ್ನಲ್ಲಿ ತುಂಬಬೇಕು ಅಂತಾದರೆ ಪ್ರತಿನಿತ್ಯ ಒಂದಿಷ್ಟಾದರೂ ಮಂತ್ರ ಜಪವನ್ನು ಮಾಡಬೇಕು. ಅದು ಭಗವಂತನ ರಾಮ, ಕೃಷ್ಣ, ಗೋವಿಂದ, ಅಚ್ಯುತ, ಅನಂತ ಇಂಥ ಶಬ್ದ ನಾಮ ಜಪವೂ ಆಗ್ಬೋದು. ನಾಮ ಜಪ ಅಂತ ಇದಕ್ಕೆ ಹೆಸರು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ, ಅಥವಾ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಅಥವಾ ನಮೋ ನಾರಾಯಣಾಯ ಅಂತ ಹೇಳೋದು, ಕೃಷ್ಣಾಯ ನಮಃ ಅಂತ ಹೇಳುವುದು. ಇಂಥ ಮಂತ್ರಗಳು ಅಥವಾ ಗಾಯತ್ರಿ ಮೊದಲಾದಂತಹ ಸಿದ್ಧ ಮಂತ್ರಗಳು, ಮಾಲಾ ಮಂತ್ರಗಳು, ಶ್ಲೋಕ ಮಂತ್ರಗಳು, ಈ ಮಂತ್ರವನ್ನು ಸ್ವಲ್ಪವಾದರೂ ಆತ ಜಪಿಸ್ತಾ ಇದ್ದಾನೆ ಪ್ರತಿನಿತ್ಯ. ಅವನ ಒಂದು ಯೋಗ, ಅವನು ಸ್ನಾನ ಮಾಡ್ತಾನೆ, ದೇವರ ಹತ್ರ ಬರ್ತಾನೆ, ಒಂದು ಸ್ವಲ್ಪವಾದರೂ ಜಪ ಮಾಡ್ತಾನೆ ಅಂತ ಆದರೆ ಅವನಿಗೆ ಮಾಡಿದ ಉಳಿದ ಕರ್ಮಗಳಿಗೆಲ್ಲ ಫಲಪ್ರಾಪ್ತಿ ಉಂಟು. ಆದ್ದರಿಂದ ಜಪಯಜ್ಞದಲ್ಲಿ ನನ್ನ ವಿಶೇಷ ವಿಭೂತಿಯನ್ನು ಇಟ್ಟಿದ್ದೇನೆ ಅಂತ ಕೃಷ್ಣ ಹೇಳಿದ ಒಂದು ವಿಷಯ ಇದೆ. ಮಾಸಗಳಲ್ಲಿ ಎಲ್ಲಿದ್ದಿ ಅಂತ ಕೇಳಿದರೆ, ಮಾಸ ವಸ್ತುತಃ 12, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ಮಾಸಾನಾಂ ಮಾರ್ಗಶೀರ್ಷೋಸ್ಮಿ. ಮಾರ್ಗಶೀರ್ಷ ಮಾಸಕ್ಕೆ ಒಂದು ಮಹತ್ವವನ್ನು ಕೊಟ್ಟ. ಈ ಕಾರಣದಿಂದ ಉಳಿದ ಮಾಸಗಳು ಯಾವುದು ಕಡಿಮೆ ಆಗುವುದಿಲ್ಲ. ಎಲ್ಲ ಕಾಲಕ್ಕೂ ಆ ಕಾಲಕ್ಕೆ ಸಂಬಂಧಪಟ್ಟ ಮಹತ್ವ ಇದ್ದೇ ಇದೆ. ಪ್ರತಿಯೊಂದು ಕಾಲವೂ ಶ್ರೇಷ್ಠವೇ. ಆದರೆ ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಭೂತಿ ಇದೆ ಅಂತ ಕೃಷ್ಣ ಹೇಳುವುದರ ಮೂಲಕ ಮಾರ್ಗಶೀರ್ಷ ಮಾಸ ಎಲ್ಲ ಮಾಸಗಳಲ್ಲಿ ಮೊದಲ ಮಾಸ ಅನ್ನುವುದನ್ನು ತಿಳಿಸ್ತಾನೆ. ನಾವಿವತ್ತು ಚೈತ್ರ ಮಾಸ ಮೊದಲ ಮಾಸ ಅಂತ ಅಂದುಕೊಂಡಿದ್ದೇವೆ. ನಕ್ಷತ್ರಗಳಲ್ಲಿ ಚಿತ್ರಾ ನಕ್ಷತ್ರ ಹುಣ್ಣಿಮೆಗೆ ಬಂದರೆ ಅದು ಚೈತ್ರ ಮಾಸ ಅಂತ ಕರೆಸಿಕೊಳ್ಳುತ್ತದೆ. ಹುಣ್ಣಿಮೆಯ ದಿವಸ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳಲ್ಲಿ ಚಂದ್ರ ಪೂರ್ಣನಾಗಿ ಕಾಣಿಸಿಕೊಂಡ್ರೆ ಅದಕ್ಕೆ ಆಷಾಢ ಮಾಸ ಅಂತ ಹೆಸರು. ಪೂರ್ವ ಫಲ್ಗುನಿ, ಉತ್ತರ ಫಲ್ಗುನಿಗಳಲ್ಲಿ ಚಂದ್ರ ಪೂರ್ಣನಾಗಿ ಕಂಡ್ರೆ ಅದು ಫಾಲ್ಗುಣ ಮಾಸ ಅಂತ ಅದಕ್ಕೆ ಹೆಸರು. ಹೀಗೆ ನಕ್ಷತ್ರ, ಕೃತ್ತಿಕಾ ನಕ್ಷತ್ರವೇ ಇದ್ದರೆ ಕಾರ್ತಿಕ ಮಾಸ ಆಗ್ತದೆ. ನಕ್ಷತ್ರಕ್ಕೂ ಮಾಸಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ. ಅದರಲ್ಲಿ ಅಶ್ವಿನಿ, ಭರಣಿ, ಕೃತ್ತಿಕಾ ಅನ್ನುವಲ್ಲಿ ನಕ್ಷತ್ರ ಚಕ್ರ ಪ್ರಾರಂಭ ಆಗುವುದು ಕೃತ್ತಿಕಾ ಎಂಬ ನಕ್ಷತ್ರದಿಂದ. ಕೃತ್ತಿಕಾದಿ ಕ್ರಮೇಣ ಅನ್ನೋದು ಒಂದು ಜ್ಯೋತಿರ್ಮಾರ್ಗ ಇದೆ. ಆ ಕೃತ್ತಿಕಾ ನಕ್ಷತ್ರದ ನಂತರ ಬರುವ ಮೊದಲ ಮಾಸ ಅಂದರೆ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಾರ್ಗಶೀರ್ಷ ಮಾಸ. ಆದ್ದರಿಂದ ಮಾರ್ಗಶೀರ್ಷ ಅನ್ನೋದು ಒಂದು ಮಾಸಗಳಲ್ಲಿ ಮೊದಲ ಮಾಸ ಅನ್ನೋ ಒಂದು ವ್ಯವಸ್ಥೆ ಇದೆ. ಮಗುವಿಗೆ ನಾಮಕರಣ ಮಾಡಬೇಕಾದರೆ ಮಾರ್ಗಶೀರ್ಷಾದಿಹಿ ಕ್ರಮಃ ಅಂತ ಮಾರ್ಗಶೀರ್ಷವನ್ನು ಇಟ್ಟುಕೊಂಡು ಒಂದು ವ್ಯವಸ್ಥೆ ಮಾಡುವುದಕ್ಕೆ ಜ್ಯೋತಿಷ್ಶಾಸ್ತ್ರವು ಕೂಡ ನಿರೂಪಣೆ ಮಾಡ್ತದೆ. ಜೊತೆಗೆ ಈ ಭಗವದ್ಗೀತೆಯ ಉಪದೇಶ ನಡೆದದ್ದು ಮಾರ್ಗಶೀರ್ಷ ಮಾಸದಲ್ಲಿ. ಅದಕ್ಕೆ ಅವನ ತಲೆಯಲ್ಲಿ ಮಾರ್ಗಶೀರ್ಷವೇ ಇದೆ.
ಇದು ಮಾರ್ಗಶೀರ್ಷದಲ್ಲಿ ನಡೆದಂತಹ ಉಪನ್ಯಾಸ ಭಗವದ್ಗೀತೆ. ಮಾರ್ಗಶೀರ್ಷದ ಏಕಾದಶಿಯನ್ನು ಇವತ್ತಿಗೂ ಗೀತಾ ಜಯಂತಿಯಿಂದ ನಾವು ಆಚರಣೆ ಮಾಡ್ತೇವೆ. ಗೀತಾ ಜಯಂತಿ ಅಂತ ಆಚರಣೆ ಮಾಡುವುದರ ಹಿನ್ನೆಲೆ ಏನು? ಗೀತೆ ಅವತ್ತು ಹುಟ್ಟಿತು ಅಂತ. ನಿಜವಾಗಿ ಅವತ್ತೇ ಹುಟ್ಟಿದ್ದಲ್ಲ, ಯಾಕಂದರೆ ಕೃಷ್ಣ ಗೀತೆಯನ್ನು ಹಿಂದೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಅಂತ ಅದು ಹಿಂದೆಲ್ಲ ಉಪದೇಶ ಮಾಡಿದ್ದಾನೆ. ಗೀತೆ ಅನಾದಿಯಾದದ್ದು. ಹುಟ್ಟಿದ್ದಕ್ಕೆ ಜಯಂತಿ ಮಾಡುವುದಲ್ಲ. ಜಯಂತಿ ಅಂತ ಅನುಷ್ಠಾನ ಮಾಡಿದರೆ ಅದರ ಅರ್ಥ ಅದು ಇನ್ನೂ ಜೀವಂತವಾಗಿದೆ ಅಂತ ಅಷ್ಟೇ ಅರ್ಥ. ನಾವಿವತ್ತು ಗೀತಾ ಜಯಂತಿಯನ್ನು ಆಚರಿಸ್ತೇವೆ ಅಂದರೆ ಗೀತೆ ಇನ್ನೂ ಬದುಕಿದೆ ಅಂತ ಅರ್ಥ. ಬದುಕಿದವರಿಗೆ ಮಾತ್ರ ಜಯಂತಿ, ಸತ್ತು ಹೋದವರಿಗೆ ಶ್ರಾದ್ದ. ಇದು ನಮ್ಮಲ್ಲಿ ಕ್ರಮ ಇರುವುದು ಹಾಗೆ. ಹುಟ್ಟಿದವರಿಗೆ ಹುಟ್ಟು ಹಬ್ಬ ಆಚರಣೆ ಮಾಡುವುದು, ಸತ್ತ ಮೇಲೆ ಅವರು ಸತ್ತ ದಿವಸವನ್ನು ಅನುಷ್ಠಾನ ಮಾಡುವುದು ಅಂತ ಇದು ಕ್ರಮ. ಹಾಗಾದರೆ ಗಾಂಧಿ ಜಯಂತಿ ಹೇಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅಲ್ಲಿ ಜಯಂತಿ ಗಾಂಧಿ ಅನ್ನುವುದು ಒಬ್ಬ ವ್ಯಕ್ತಿ ಅಂತಿಟ್ಟುಕೊಂಡು ನಾವು ಜಯಂತಿಯನ್ನು ಅನುಷ್ಠಾನ ಮಾಡುವುದಲ್ಲ. ಗಾಂಧಿ ಅನ್ನುವುದು ಒಂದು ತತ್ವ. ಅವರು ಲೋಕಕ್ಕೆ ಕೊಟ್ಟಂತಹ ಹಿಂಸಾ ತತ್ವವೋ ಅಥವಾ ಶುದ್ಧ ಖಾದಿಯನ್ನು ಧರಿಸಬೇಕು ಅಂತ ಹೇಳುವ ತತ್ವವೋ ಏನೊಂದು ತತ್ವವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ, ಅದು ಇನ್ನೂ ನಮ್ಮಲ್ಲಿ ಬದುಕಿದೆ ಅನ್ನುವ ಅಭಿಪ್ರಾಯದಲ್ಲಿ ನಾವು ಅಂತಹ ಜಯಂತಿಗಳನ್ನು ನಡೆಸುವುದು. ಭಗವದ್ಗೀತಾ ಜಯಂತಿಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂದರೆ ಗೀತಾ ತತ್ವ, ಆ ಗೀತೆ ನಿರೂಪಿಸಿದಂತಹ ಜೀವನ ಪದ್ಧತಿ ಅದು ನಮಗೆ ಬೇಕಾಗಿದೆ ಅನ್ನೋ ಅಭಿಪ್ರಾಯದಿಂದ ಅದನ್ನು ಇವತ್ತು ಅನುಷ್ಠಾನ ಮಾಡ್ತೇವೆ. ಈ ರೀತಿ ನಾನು ಪಾಂಡವಾನಾಂ ಧನಂಜಯ ಅಂತ ಹೇಳ್ತಾನೆ ಅರ್ಜುನನ ಮುಂದೆ. ನಾನು ಪಾಂಡವರಲ್ಲಿ ಧನಂಜಯನಲ್ಲಿ ವಿಶೇಷವಾಗಿ ನೆಲೆ ನಿಂತಿದ್ದೇನೆ ಅಂತ ಅರ್ಜುನನಿಗೆ ಬಲವನ್ನು ತುಂಬಿಸ್ತಾನೆ. ಹೀಗೆ ಅನೇಕ ವಿಭೂತಿಗಳನ್ನು ಹೇಳಿ ಕೊನೆಗೆ ಹೇಳ್ತಾನೆ, ಇದನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಹೇಳಿದರೂ ಹೇಳದೇ ಇದ್ದದ್ದು ಅನಂತದಷ್ಟೇ ಉಳಿಯುತ್ತೆ. ಅದಕ್ಕೋಸ್ಕರ ಒಂದು ಸಾಮಾನ್ಯಾಕಾರವಾಗಿ ಹೇಳ್ತೇನೆ. ಏನಂದರೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಪ್ರಪಂಚದಲ್ಲಿ ಆಯಾ ಕಾಲಕ್ಕೆ ಆವಿರ್ಭವಿಸಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಪ್ರತಿಯೊಬ್ಬರನ್ನು ತಂದ ಅಂಕೆಯಲ್ಲಿಟ್ಟುಕೊಂಡು ಅವರಿಂದಲೂ ಕೆಲಸವನ್ನು ಮಾಡಿಸ್ತಾ ಲೋಕದ ಕ್ಷೇಮವನ್ನು ಬಯಸತಕ್ಕಂತಹ ವಿಶೇಷ ವ್ಯಕ್ತಿಗಳು ಅಲ್ಲಲ್ಲಿ ಕಾಣಿಸ್ತಾರೆ ಅಂತ ಆದರೆ ಅವರಲ್ಲೆಲ್ಲ ನನ್ನ ಒಂದು ವಿಭೂತಿ ರೂಪ ಇದೆ ಅಂತ ತಿಳ್ಕೊ. ಹಸುಗಳಲ್ಲಿ ಕಾಮಧೇನುವಿನಲ್ಲಿ ವಿಶೇಷವಾದ ಗೋಧರ್ಮ ಕಾಣಿಸುತ್ತೆ ಅಂತಾದರೆ ಅಲ್ಲಿ ನನ್ನ ವಿಶೇಷ ವಿಭೂತಿ ಇದೆ ಅಂತ ತಿಳ್ಕೊ. ನಾಗಗಳಲ್ಲಿ ಅನಂತನಲ್ಲಿ, ಸರ್ಪಗಳಲ್ಲಿ ವಾಸುಕಿಯಲ್ಲಿ ವಿಶೇಷವಾದ ಒಂದು ಕಾರ್ಯ ಸಾಧನೆ ನಡೆಯುತ್ತೆ ಅಂತಾದರೆ ಅಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ತಿಳ್ಕೊ. ಎಲ್ಲಿ ಯಾವ ಕಾಲಕ್ಕೆ ಯಾವ ವ್ಯಕ್ತಿಯಲ್ಲಿ ಒಂದು ವಿಶೇಷವಾದ ಕೆಲಸ ನಡೆಯುತ್ತೋ ಅಲ್ಲಿ ಈ ಭಗವಂತನ ವಿಭೂತಿ ಕುಳಿತುಕೊಂಡು ಕೆಲಸ ಮಾಡುತ್ತೆ ಅಂತ ತಿಳ್ಕೊ. ಹೀಗಾಗಿ ಒಬ್ಬ ಕೃಷಿಕ ಅತ್ಯಂತ ಉತ್ತಮವಾದ ಕೃಷಿಯನ್ನು ಕೇವಲ ವಾಣಿಜ್ಯ ದೃಷ್ಟಿಯಿಂದ ಮಾಡದೆ ಲೋಕಕ್ಷೇಮದ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನಡೆಸ್ತಾ ಇದ್ದಾನೆ ಅಂತಾದರೆ ಅವನಲ್ಲಿ ಕೃಷಿಗೆ ಸಂಬಂಧಪಟ್ಟ ಕೃಷ್ಣ ಎಂಬ ರೂಪದ ವಿಶೇಷ ಸ್ಥಿತಿ ಇದೆ, ವಿಭೂತಿ ಇದೆ ಅಂತ ತಿಳ್ಕೊ. ಹೀಗೆ ಭಗವಂತ ತನ್ನ ವಿಭೂತಿ ಸ್ವರೂಪ ಎಲ್ಲೆಡೆ ನಿಂತು ಕೆಲಸ ಮಾಡುತ್ತೆ. ಎಲ್ಲೆಡೆ ತುಂಬಿದ ನನ್ನ ಸ್ವರೂಪಕ್ಕೆ ಬ್ರಹ್ಮ ಅಂತ ಹೆಸರು. ಸರ್ವವ್ಯಾಪ್ತವಾದಂತಹ ಭಗವತ್ ಸ್ವರೂಪವನ್ನು ತಿಳಿದು ಎಲ್ಲ ಕರ್ಮವನ್ನು ಮಾಡಬೇಕು. ಕರ್ಮದ ಪ್ರತಿಯೊಂದು ಉಪಕರಣಗಳಲ್ಲಿ, ಪ್ರತಿಯೊಂದು ವ್ಯಕ್ತಿಗಳಲ್ಲಿ, ಕರ್ಮ ಮಾಡುವ ಯಜಮಾನನಲ್ಲಿ, ಕರ್ಮ ಮಾಡಿಸತಕ್ಕಂತಹ ವಿಪ್ರವರ್ಗದಲ್ಲಿ ಎಲ್ಲೆಡೆಯಲ್ಲೂ ಯಾರು ದೇವರನ್ನು ಚಿಂತನೆ ಮಾಡ್ತಾನೋ, ಸರ್ವತ್ರಗ ಅಂತ ಭಗವಂತನನ್ನು ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಯೇ ಯೋಗಿಯಾಗ್ತಾನೆ. ಯೋಗಿಯಾದವ ಸರಿಯಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವನು ಮಾಡಿದ ಕೆಲಸದಿಂದ ಅವನಿಗೆ ಯಾವುದೇ ಕರ್ಮದ ಲೇಪ ಅಂಟುವುದಿಲ್ಲ. ಆತ ಕರ್ಮದಿಂದಾಗಿ ಕೆಳಗೆ ಬೀಳುವುದಿಲ್ಲ, ಕರ್ಮದಿಂದಾಗಿ ಊರ್ಧ್ವಗತಿಯನ್ನು ಪಡಿತಾನೆ ಅಂತ ಅರ್ಜುನನಿಗೆ ತಸ್ಮಾತ್ ಯುದ್ಧಸ್ವ ಭಾರತ, ಯೋಗಿಯಾಗಿ ನಿಂತು, ತಸ್ಮಾತ್ ಯೋಗೀ ಭವಾರ್ಜುನ, ನೀನು ಯೋಗಿಯಾಗಿ ನಿಂತು ಯುದ್ಧವೆಂಬ ಕೆಲಸವನ್ನು ಮಾಡು. ಯೋಗವಿಲ್ಲದೆ ಯುದ್ಧವನ್ನು ಮಾಡಿದರೆ ನೀನು ಆರಂಭದಲ್ಲಿ ಮಾಡಿದ ಶಂಕೆಗಳೆಲ್ಲ ತಲೆಯ ಮೇಲೆ ಮತ್ತೆ ಪಿಶಾಚಿಯ ರೂಪದಲ್ಲಿ ಆವಿರ್ಭವಿಸ್ತದೆ. ಅವೆಲ್ಲ ಬಿಟ್ಟು ಶ್ರದ್ಧೆಯಿಂದ ನನ್ನ ಮೇಲೆ ಭಾರವನ್ನು ಹಾಕಿ ಯೋಗ ಮಾರ್ಗವನ್ನು ಮನಸ್ಸಿನಲ್ಲಿ ತಂದುಕೊಂಡು ನೀನು ಯುದ್ಧವೆಂಬ ಕೆಲಸ ಮಾಡು ಅಂತ ಕೃಷ್ಣ ಈ 10 ಅಧ್ಯಾಯಗಳಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಇದರ ನಂತರದ ಅಧ್ಯಾಯದಲ್ಲಿ ಅರ್ಜುನ ಇದರ ಮೇಲೆ ಒಂದು ಶಂಕೆ ಕೇಳ್ತಾನೆ. ನೀನು ಎಲ್ಲೆಡೆ ತುಂಬಿದ್ದಿ ಅಂದರೆ ಅದನ್ನು ಒಂದು ಸಲ ನೋಡಬೇಕು, ನಾನು ಬರೀ ಶಬ್ದದಿಂದ ಕೇಳಿದರೆ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾನೆ. ಆವಾಗ ಭಗವಂತ ವಿಶ್ವರೂಪ ದರ್ಶನವನ್ನು ಮಾಡ್ತಾನೆ. ಆ ವಿಶ್ವರೂಪ ದರ್ಶನ ಅನ್ನೋದು ರೋಮಾಂಚಕವಾದ ಅದ್ಭುತವಾದ ಒಂದು ಪ್ರಸಂಗ. ಆ ಪ್ರಸಂಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗದಲ್ಲಿ ಬರ್ತದೆ. ಆ ಭಾಗವನ್ನು ನಾವು ಇನ್ನು ಮುಂದಿನ ವರ್ಷದಲ್ಲಿ ಮುಂದಿನ ಭಾಗದಲ್ಲಿ ಸೇರಿದಾಗ ಮತ್ತೆ ಅವಲೋಕನ ಮಾಡೋಣ. ಈ ಒಂದು 7 ದಿವಸಗಳ ಕಾಲಾವಧಿಯಲ್ಲಿ
ಭೀಷ್ಮ ಪರ್ವದ ಆರಂಭದಿಂದ ಕುರುಕ್ಷೇತ್ರದಲ್ಲಿ ಹೇಗೆ ಸೈನ್ಯ ಜಮಾವಣೆಗೊಂಡಿತ್ತು, ಆ ಸೇನೆ ಸೇರಿದಂತಹ ಪ್ರಸಂಗದಲ್ಲಿ ಧರ್ಮರಾಜಾದಿಗಳ ಮನಸ್ಥಿತಿ ಹೇಗಿತ್ತು, ಕೊನೆಯಲ್ಲಿ ಸಂಜಯನಿಗೆ ವೇದವ್ಯಾಸರು ಕೊಟ್ಟಂತಹ ಅದ್ಭುತ ದೃಷ್ಟಿಶಕ್ತಿ, ಅದ್ಭುತ ಆಲೋಚನಾ ಶಕ್ತಿ, ಆ ಮೂಲಕ ಧೃತರಾಷ್ಟ್ರನಿಗೆ ಸಂಜಯ ಕೊಟ್ಟಂತಹ ಭೂಮಿ ಪರ್ವದ ಸಮಗ್ರ ಬ್ರಹ್ಮಾಂಡದ ಒಂದು ವಿಶೇಷವಾದ ಪರಿಕಲ್ಪನೆ, ಚಿಂತನೆ, ಅಷ್ಟು ದೊಡ್ಡ ಬ್ರಹ್ಮಾಂಡದ ಮುಂದೆ ಇಷ್ಟು ಪುಟ್ಟದ್ದಾದ ಭೂಮಿಗೋಸ್ಕರ ಅಣ್ಣ ತಮ್ಮಂದಿರು ಹೋರಾಡುವುದಕ್ಕೆ ಅವಕಾಶ ಮಾಡಿಕೊಡ್ತೀಯಲ್ವಾ ಧೃತರಾಷ್ಟ್ರ, ಯಾಕೆ ಇದು ಹಾಳಾಗಿ ಹೋಗ್ತದೆ, ಬೇಡ, ಯುದ್ಧವನ್ನು ನಿಲ್ಲಿಸು ಅಂತ ಪರಿಪರಿಯಿಂದ ಕೇಳಿಕೊಳ್ಳತಕ್ಕಂತಹ ಭಾಗ. ಕೊನೆಗೂ ಅವನಿಗೆ ಅರ್ಥವಾಗದೆ ನಮ್ಮವರು ಏನು ಮಾಡಿದರು ಅಂತ ಕಿಮಕುರುವತ ಸಂಜಯ ಮಾಮಕಾಹ ಅಂತ ಇವ ಪ್ರಶ್ನಿಸಿದ್ದು, ಇನ್ನೂ ಇವನ ಮಮ 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 ಅಂತ ಹೇಳುವ ಮಮಕಾರ ಬಿಟ್ಟಿಲ್ಲ ಅಲ್ವಾ ಅನ್ನುವ ಕಾರಣದಿಂದ ಈ ಮಮಕಾರವನ್ನು ತೆಗೆದುಹಾಕುವುದಕ್ಕಲ್ಲದೆ ಹೋದರೂ ಲೋಕಕ್ಕೆಲ್ಲ ಒಂದು ಜ್ಞಾನದ ರಾಶಿ ವೇದವ್ಯಾಸರು ಕೊಟ್ಟದ್ದು, ಕೃಷ್ಣನ ಬಾಯಿಯಲ್ಲಿ ಉಸಿರಲ್ಪಟ್ಟದ್ದು ಅದು ಸಿಗಬೇಕು ಅನ್ನೋ ಉದ್ದೇಶದಿಂದ ಸಂಜೆಯ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ್ದು. ಆ 18 ಅಧ್ಯಾಯದ ಭಗವದ್ಗೀತೆಯಲ್ಲಿ 10 ಅಧ್ಯಾಯಗಳ ತನಕದ ಚಿಂತನೆಯನ್ನು ನಾವು ಈ ಬಾರಿ ಶ್ರೀ ಮಹಾಲಿಂಗ ದೇವರ, ಗಣಪತಿ ದೇವರ ಸನ್ನಿಧಾನದಲ್ಲಿ ಈಶ್ವರ ಭಟ್ಟರ ನೇತೃತ್ವದಲ್ಲಿ ಯಥಾಶಕ್ತಿ ಚಿಂತನ ಮಂಥನಗಳನ್ನು ನಡೆಸಿದ್ದೇವೆ. ಶ್ರದ್ಧೆಯಿಂದ ತಾವೆಲ್ಲರೂ ಶ್ರವಣ ಮಾಡಿದ್ದೀರಿ. ಶ್ರವಣ ಮಾಡಿದ ತಮಗೆ, ಶ್ರವಣ ಮಾಡಿಸಿರತಕ್ಕಂತಹ ಈಶ್ವರ ಭಟ್ಟರ ಸಮಗ್ರ ಕುಟುಂಬಕ್ಕೆ, ಅದಕ್ಕೆ ಸಹಕರಿಸಿರ್ತಕ್ಕಂತಹ ಸಮಸ್ತ ಅಧ್ಯಾತ್ಮ ಬಂಧುವರ್ಗಕ್ಕೆ, ಸೇರಿರತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇತೋಪ್ಯತಿಶಯವಾಗಿ ಭಗವಂತ ಇಂತಹ ಸುಜ್ಞಾನವನ್ನು, ಸಜ್ಞಾನವನ್ನು, ಸದ್ಬುದ್ಧಿಯನ್ನು, ಸರ್ವ ಲೋಕ ಕಲ್ಯಾಣವನ್ನು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ರೀತಿ ಗೀತೆಯನ್ನು ನಾನು ಉಪನ್ಯಾಸ ಮಾಡಬೇಕಾದರೆ ನನಗೆ ಪರಮಪೂಜ್ಯ ಪೇಜಾವರ ಶ್ರೀಪಾದರು, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ನೆನಪಾಗ್ತಾ ಇರ್ತದೆ. ಭಗವದ್ಗೀತೆಯ ಒಂದೊಂದು ಶ್ಲೋಕಗಳ ಬಗ್ಗೆಯೂ ನಾವು ಅವರ ಜೊತೆಗೆ 2 ವರ್ಷ ಸಂಚಾರ ಮಾಡ್ತಾ ಇರುವಾಗ ಅದರಲ್ಲಿರುವ ರಸವನ್ನು ಬಿಡಿಸಿ ನಮಗೆ ಉಣಿಸಿರತಕ್ಕಂಥವರು ಗುರುಗಳು. ಜೊತೆಗೆ ಗೀತಾ ಸಾರೋದ್ಧಾರ ಅಂತ ಒಂದು ಪುಟ್ಟ ಪುಸ್ತಕದ ಮೂಲಕ ಭಗವದ್ಗೀತೆಯ ಸಂದೇಶ ಸಾಮಾನ್ಯರ ಮನಸ್ಸಿಗೆ ಅಂಟುವ ಹಾಗೆ ನಿರೂಪಿಸಿದ ಆ ಗುರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಸ್ಮರಿಸಿಕೊಂಡು ಈ 4 ಮಾತುಗಳನ್ನು ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ನಾವು ನೀವು ಒಟ್ಟು ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಿರಂತರವಾಗಿ 9 ವರ್ಷದಿಂದ ಮಹಾಭಾರತದ ಎಳೆಯನ್ನು ಅದೆಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಚೆನ್ನಾಗಿ ವಿವರಿಸ್ತಾ ಎಲ್ಲರಿಗೂ ಅದು ಮನಮುಟ್ಟುವಂತೆ, ಅದು ಪಂಡಿತರಿಂದ ಹಿಡಿದು ಪಾಮರರವರೆಗೂ ಮಧ್ಯಮ ವರ್ಗದವರೆಗೂ ಎಲ್ರಿಗೂ ಮುಟ್ಟುವ ಹಾಗೆ ಹೇಳುವಂತಹ ಆಚಾರ್ಯರ ವಿಶೇಷ ಶೈಲಿ, ವಿಶಿಷ್ಟ ಶೈಲಿ ನಾವು 9 ವರ್ಷದಿಂದಲೂ ಇದಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ವರ್ಷವೂ 7 ದಿವಸಗಳ ನಿರಂತರ ಈ ಪ್ರವಚನದಲ್ಲಿ ಒಂದಾಗಿದ್ದು ಆ ದೇವರೇ ನಮಗೆ ಒದಗಿಸಿಕೊಟ್ಟಂತಹ ಭಾಗ್ಯ. ಆಚಾರ್ಯರನ್ನು ಈ ಸಂದರ್ಭದಲ್ಲಿ ಮೂಡಬಿದ್ರೆ ಎಲ್ಲ ಜನತೆಯ ಪರವಾಗಿ ಮತ್ತು ಈಶ್ವರ ಭಟ್ಟರ ಪರವಾಗಿ ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈಶ್ವರ ಭಟ್ರ ಮನೆಯವರು ಎಲ್ಲರೂ, ಈಶ್ವರ ಭಟ್ರು, ನಳಿನಮ್ಮವರು, ಹಾಗೆ ಸುಬ್ರಹ್ಮಣ್ಯ ಭಟ್ರು, ಪ್ರಸಾದ ಭಟ್ರು ಎಲ್ಲ ಮನೆಯವರು ವೇದಿಕೆಗೆ ಬಂದು ಸತ್ಯನಾರಾಯಣಾಚಾರ್ಯರನ್ನು ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅವರ ಬಿಡುವಿಲ್ಲದ ಸಮಯದ ನಡುವೆ ಈಗಂತೂ ವಿದ್ಯಾಪೀಠದಲ್ಲಿ ಅವರ ಕಳೆದ ವರ್ಷ ನಾವು ಹೇಳಿದ್ದೆವು, ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಒಂದು ದೊಡ್ಡ ವಿದ್ಯಾರ್ಥಿ ಸೌಧವನ್ನು ಅವರು ನಿರ್ಮಿಸ್ತಾ ಇದ್ದಾರೆ. ಅದರ ಉಸ್ತುವಾರಿಯನ್ನು ಆಚಾರ್ಯರು ತಗೊಂಡಿದ್ದಾರೆ. ಕಳೆದ ವರ್ಷ ಹೇಳಿ ಕೆಲವರೆಲ್ಲ ಹೆಸರು ಕೊಟ್ಟು ತುಂಬ ಜನ ಅದಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆಚಾರ್ಯರು ಮತ್ತು ವಿದ್ಯಾಪೀಠದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆ ಕಾರ್ಯ ಬಹಳ ವೇಗದಲ್ಲಿ ಮುಂದುವರಿಯುತ್ತಾ ಇದೆ. ಮೊನ್ನೆಯೂ ಅದರ ಅಪ್ಡೇಟ್ಗಳನ್ನು ಆಚಾರ್ಯರು ಕೊಟ್ಟಿದ್ದರು. ಸ್ವತಃ ಅವರೇ ಮುತುವರ್ಜಿಯಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕಾಣಿಕೆ ಕೊಡುವವರು, ದೇಣಿಗೆ ಕೊಡುವವರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಆ ಸಂಸ್ಥೆಗೆ ಕೊಡಬಹುದು. ಆಚಾರ್ಯರು ಅದರ ವಿವರಗಳನ್ನು ಕೊಟ್ಟಿದ್ದಾರೆ, ಬೇಕಾದರೆ ಸಂಪರ್ಕಿಸಿದರೆ ನಾವು ಕೊಡ್ತೇವೆ. ಹಾಗಾಗಿ ಆ ಬಿಡುವಿಲ್ಲದ ಕೆಲಸದ ಮಧ್ಯೆಯೂ ಬಂದು ಪ್ರತಿ ವರ್ಷ ಒಂದು 7 ದಿವಸ ನಮಗಾಗಿ ಮೀಸಲಿಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ
ಗೌರವಪೂರ್ವಕವಾದಂತಹ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಒಂದು ಶ್ರೋತೃವರ್ಗ, ನಾವು ಕೂಡ ಇಲ್ಲಿ 6 ಗಂಟೆ ಹೇಳಿದರೆ ಸರಿಯಾದ 6 ಗಂಟೆಗೆ ಒಂದು ಉತ್ತಮವಾದಂಥ ಶ್ರೋತೃವರ್ಗ, ಎಲ್ಲರಿಗೂ ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೌಂಡ್ಸ್ನಲ್ಲಿ ಸಹಕರಿಸಿದಂಥವರು RK ಎಂಟರ್ಪ್ರೈಸಸ್, ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಮಾನಸ ಸ್ಟುಡಿಯೋದವರು, ಮತ್ತು ಅದು ಮರುದಿವಸ ನಮ್ಮ ಅಖಿಲ್ ಸೋಮಯಾಜಿಯವರು ಅಲಂಗಾರ TV ಹೇಳುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಮರುದಿವಸ ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಅದನ್ನು ತಾವು ಮುಂದೆಯೂ ವೀಕ್ಷಿಸಬಹುದು. ಅವರಿಗೂ ಈ ಕೃತ್ಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.